ಕಿಂಪುರುಷರು, ವಿದ್ಯಾಧರರು, ನಾಗರು, ಅಪ್ಸರೆಯರು, ಗಂಧರ್ವರು, ದೇವತೆಗಳು, ಸಿದ್ಧರು ಮೊದಲಾದವರು. ಈ ಹೆಸರೆಲ್ಲ ಕೇಳ್ತೀರಿ ಇತಿಹಾಸಗಳಲ್ಲಿ, ಪುರಾಣಗಳಲ್ಲಿ. ಇವರೆಲ್ಲ ಯಾರು? ಕ್ಯಾನ್ ಯು ಐಡೆಂಟಿಫೈ ದಮ್? ಭೌಗೋಳಿಕವಾಗಿ ನೀವು ನೋಡಬೇಕು, ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ನೋಡಬೇಕು. ನೀವು ಇವರನ್ನು ಇವತ್ತಿಗೂ ಗುರುತಿಸಬಹುದು. ಉತ್ತರ ಮತ್ತು ದಕ್ಷಿಣ ಭಾರತಗಳಲ್ಲಿ ಇವತ್ತು ಸುಸಂಸ್ಕೃತ ವರ್ಗವನ್ನು, ಭಾರತೀಯ ಸಮಾಜದ ಮೂಲ ಸಾಂಸ್ಕೃತಿಕ ಕಲ್ಪನೆಗಳನ್ನು ಕೊಟ್ಟವರನ್ನು ದ್ವೇಷ ಮಾಡುವಂತಹ ಒಂದು ವರ್ಗ ಎಲ್ಲ ಕಡೆ ಹುಟ್ಟುತ್ತಾ ಇದೆ. ಅವರು ತಮ್ಮನ್ನು ಮಾನವರು ಅಂತ ಕರೆದುಕೊಳ್ಳುವುದು ಬಹಳ ಸೋಜಿಗ. ಮಾನವ ಕುಲಂ ತಾನೊಂದೇ ವಲಂ ಅವನು ಹೇಳಿದ. ಅದು ಪಂಪನ ಭಾರತದಲ್ಲಿ ಇದು ಮಾನವ ಕುಲವೆಲ್ಲ ಒಂದೇ ಅನ್ನೋ ಮಾತನ್ನು ಅವನು ಹೇಳಿದ. ಬಹಳ ದೊಡ್ಡ ಮಾತು ಅಂತ ಹೇಳ್ತಾರೆ. ವಸುಧೈವ ಕುಟುಂಬಕಂ, ಈ ಮಾತನ್ನು ಯಾತಕ್ಕೆ ಬಿಟ್ಟುಬಿಟ್ರಿ? ಅದರ ಅಪ್ಪನಂತಹ ಮಾತು ಹಿಂದಿನಿಂದ ಬಂದಿದೆಯಲ್ಲ. ಇದು ಯಾರಿಗೆ ದಿವ್ಯ ಪ್ರಜ್ಞೆ ಇದೆಯೋ ಅಂಥವರಿಗೆ ಇಡೀ ವಸುಧಾ, ಈ ಭೂಮಿ ಎಲ್ಲವೂ ಕುಟುಂಬ, ಒಂದೇ ಕುಟುಂಬವಾಗಿದೆ. ಅದರ ಅನುವಾದ ಮಾಡಿದ ಪಂಪ, ಇನ್ವೆಂಟ್ ಮಾಡಲಿಲ್ಲ. ಮಾನವ ಶಬ್ದ ಹಾಕಿದ. ಉದಾರ ಚರಿತಾರ ಅಂತೂ ವಸುಧೈವ ಕುಟುಂಬಕಂ, ಉದಾರ ಚಾರಿತ್ರವುಳ್ಳವರಿಗೆ, ಎಲ್ಲರೂ ತಮ್ಮವರು ಅಂತ ಕಾಣತಕ್ಕವರಿಗೆ ಇಡೀ ಭೂಮಿಯಲ್ಲಿರುವ ಎಲ್ಲರೂ ಒಂದೇ ಕುಟುಂಬದವರು. ಅದಕ್ಕೆ ಟಿಪ್ಪಣಿ, ನೀವು ಡೋಂಟ್ ಗಿವ್ ದಿ ಕ್ರೆಡಿಟ್ ಟು ಪಂಪ. ಪಂಪ ವಾಸ್ ಮೇಡ್ ಟು ಫಾಲೋ. ಈ ಮೂಲದ ಮಾತು ಮಹಾಭಾರತದ ಮಾತು. ಉದಾರ ಚರಿತಾನ ಅಂತೂ ಇದು ವೇದವ್ಯಾಸರ ವಾಕ್ಯ, ಅವರು ಕೊಟ್ಟ ದಿಕ್ಕು. ಇದರಲ್ಲಿ ಮಾನವ ಶಬ್ದ ಬಂತು, ಅದಕ್ಕೆ ನಮಗೆ ಆಕ್ಷೇಪ. ಯಾತಕ್ಕೆ ಅಂದರೆ ಎಟಿಮಾಲಜಿ ಹೇಳ್ತೇನೆ. ಮನುವನ್ನ ಯಾರು ಒಪ್ಪುವುದಿಲ್ಲ ಅವರು ಮಾನವರಲ್ಲ. ಮನು ಧರ್ಮಶಾಸ್ತ್ರಕ್ಕೆ ಮಾನವ ಧರ್ಮಶಾಸ್ತ್ರ ಅಂತ ಹೆಸರು. ಮನುವಿನಿಂದಲೇ ಮನುಷ್ಯ ಅನ್ನುವ ಶಬ್ದ ಉಂಟಾಯಿತು. ಮನುವಿನಿಂದಲೇ ಇಂಗ್ಲಿಷ್ನಲ್ಲಿ ಮ್ಯಾನ್ ಎನ್ನುವ ಶಬ್ದವೂ ಉಂಟಾಯಿತು. ಈ ಹ್ಯೂಮನ್ ರೇಸ್, ಹ್ಯುಮ್ಯಾನಿಟಿ, ಹ್ಯೂಮನಿಸಂ ಯಾರು ಬಡ್ಕೊಳ್ತಾರೆ ಆಕಾಶದಲ್ಲಿ, ಅವರೆಲ್ಲರಿಗೆ ಮೂಲ ಪುರುಷ ಮಾನನೀಯೋ ಮನೀಷಿಣಾಂ ಆಸೀನ್ ಮಹೀಕ್ಷಿತಾಮ ಅದ್ಯ ಪ್ರಣವ ಛಂದಸಾಮಿವ. ಕಾಳಿದಾಸ ರಘುವಂಶದಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾನೆ, ವೈವಸ್ವತೋ ಮನುರ್ನಾಮ ಮಾನನೀಯೋ ಮನೀಷಿಣಾಂ. ವೈವಸ್ವತಮನು ಅಂತ ಒಬ್ಬ ಈಗಿನ ಕಲ್ಪದಲ್ಲಿ, ಈ ಬ್ರಹ್ಮಕಲ್ಪದಲ್ಲಿರುವ 8ನೇ ಮನು. ಮಾನನೀಯೋ ಮನೀಷಿಣ, ಬುದ್ಧಿವಂತರಿಗೆಲ್ಲ ಮಾರ್ಗದರ್ಶಿಯಾಗಿ, ಮಹೀಕ್ಷಿತಾಮಾದ್ಯ ದೊರೆಗಳಲ್ಲಿ ಮೊದಲೇವರಾಗಿ ಅವನು ಜಗತ್ತಿಗೆ ದಾರಿಯನ್ನು ತೋರಿಸಿದ. ಗಂಡ ಹೆಂಡತಿ ಹೇಗಿರಬೇಕು, ಕುಟುಂಬ, ಫಸ್ಟ್ ಡೆಫಿನೇಷನ್ ಕುಟುಂಬವನ್ನು ಕೊಟ್ಟವನು ಮನು. ಮನುಷ್ಯ ಹೇಗಿರಬೇಕು, ಮೊದಲ ಚಿತ್ರವನ್ನು ಇಡೀ ಜಗತ್ತಲ್ಲಿ ಕೊಟ್ಟವನು ಮನು. ರಾಷ್ಟ್ರ ಹೇಗಿರಬೇಕು, ಮೊದಲು ಚಿತ್ರ ಕೊಟ್ಟವನು ಮನು. ಪರಸ್ಪರ ನ್ಯಾಯ ಹೇಗಿರಬೇಕು, ವಿವಾದ ಉಂಟಾದರೆ ಯಾವ ರೀತಿ ಪರಿಹರಿಸಬೇಕು, ಆಪತ್ಕಾಲ ಬಂದರೆ ಹೇಗಿರಬೇಕು, ಯಾರ್ಯಾರು ಯಾವ್ಯಾವ ಧರ್ಮವನ್ನು ಪರಿಪಾಲಿಸಬೇಕು. ಅತ್ಯಂತ ಅನಾಗರಿಕವಾಗಿದ್ದ ಕಾಲದಲ್ಲಿ ಮೊದಲು ಪ್ರೈಮಾರ್ಡಿಯಲ್ ರೂಲ್ಸ್ ಇದನ್ನು ಕೊಟ್ಟವನು ಮನು. ಅವನನ್ನು ಯಾತಕಪ್ಪ ದ್ವೇಷ ಮಾಡ್ತೀರಿ? ಈ ಜಾತಿ ಪದ್ಧತಿ ಅಂತ ಒಂದು ಎಬ್ಬಿಸಿ ಇವತ್ತಿರುವ ಕಲಸು ಮೇಲೋಗರಿಕೆಲ್ಲ ಅವನು ಜವಾಬ್ದಾರಿ ಅಂತ ಮಾಡಿ, ಇಲ್ಲದೇ ಇದ್ದು ಒಂದು ಸೃಷ್ಟಿ ಮಾಡಿ ಅವನನ್ನು ದೂಷಿಸುವುದು ಕಸುಬು. ಯಾತಕ್ಕೆ ಅಂದರೆ ಸಚ್ ಪೀಪಲ್ ವಾಂಟ್ ಟು ಯುನೈಟ್ ಇಂಡಿಯನ್ಸ್ ಆನ್ ದಿ ಬೇಸಿಸ್ ಆಫ್ ಹೇಟ್ರೆಡ್. ಉಳಿದವರನ್ನೆಲ್ಲ ಇವರ ಮೇಲೆ, ಬ್ರಾಹ್ಮಣರ ಮೇಲೆ ಛೂ ಬಿಟ್ಟರೆ ಎಲ್ಲ ಜಾತಿಗಳು ಒಂದಾಗಿ ಸೇರ್ತಾರೆ ಎನ್ನುವ ಭ್ರಾಂತಿಯಿಂದ ಇದು ಒಂದು ರೀತಿ ಈ ಕಾಯಕವನ್ನು ನಡೆಸಿದ್ದಾರೆ. ಮೈಸೂರಲ್ಲಿ ನಡೆಸಿದ್ದಾರೆ, ಡೆಲ್ಲಿಯಲ್ಲಿ ನಡೆಸಿದ್ದಾರೆ, ಬಿಹಾರದಲ್ಲಿ ನಡೆಸಿದ್ದಾರೆ. ಇದನ್ನು ನೋಡ್ತೀರಿ, ಇದು ಅಬದ್ಧ. ಆದ್ದರಿಂದ ಮಾನವರು ಅಂದರೆ ಮನುವನ್ನು ಒಪ್ಪಿದವರು, ದಾನವರಂದ್ರೆ ಯಾರು, ಧನುವನ್ನು ಒಪ್ಪಿದವರು. ಇಲ್ಲಿ ಹೇಳಿದ್ನಲ್ಲ, ಇವರಿಷ್ಟೂ ಜನರು ಕಶ್ಯಪ ಪ್ರಜಾಪತಿಯ ಮಕ್ಕಳು. ಭಾಗವತದಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಕಶ್ಯಪನಿಗೆ ಅನೇಕ ಪತ್ನಿಯರಿದ್ದರು ಎಂತಲೂ, ಆ ಪತ್ನಿಯರಲ್ಲಿ ಅದಿತಿಯ ಮಕ್ಕಳು ಆದಿತ್ಯರು, ದ್ವಿತೀಯ ಮಕ್ಕಳು ದೈತ್ಯರು, ಧನುವಿನ ಮಕ್ಕಳು ದಾನವರು. ಮತ್ತು ಅವರವರ ಚಹರೆಯನ್ನು ನೋಡಿಕೊಂಡು ಕೆಲವರನ್ನು ಅಸುರರು, ರಾಕ್ಷಸರು, ವೇತಾಳರು, ಬ್ರಹ್ಮರಾಕ್ಷಸರು ಹೀಗೆ ನಾವು ಗುರುತಿಟ್ಟು ಇದು ಸಾಂಸ್ಕೃತಿಕ ಭೇದದಿಂದ, ಜೀವನದ ಗುರಿಯ ಭೇದದಿಂದ ಕರೀತೇವೆಯೇ ಹೊರತು ಸಾರಾಸಗಟಾಗಿ ಕೈ ಕಾಲು ಇದ್ದವರು ಆಕಾರದಲ್ಲಿ ಒಂದೇ ರೀತಿ ಇದ್ದ ಮಾತ್ರದಿಂದ ಎಲ್ಲರನ್ನೂ ಮಾನವರು ಅಂತ ಕರೆಯುವುದು ತಪ್ಪು. ಈ ವ್ಯವಹಾರ ಮಾಡಿ ಬೇಕಾದ್ರೆ ಎಲ್ಲರನ್ನೂ ಜನರು ಅಂತ ಹೇಳಿ. ಜನರು ಅಂದ್ರೇನು? ಜನನ ಮರಣ ಚಕ್ರದೊಳಗೆ ಬಂತಿರುವ ಜಂತುಗಳೆಲ್ಲರೂ ಜನರು ಆಗಬಹುದು. ಯಾರು ಹುಟ್ಟು ಸಾವಿಗೊಳಗಾಗಿದ್ದಾರೆ ಅವರೆಲ್ಲ ಜನರು. ಪಶ್ಚಿಮದಲ್ಲಿಯೂ ಜನ ಇದ್ದಾರೆ, ಇಲ್ಲಿಯೂ ಇದ್ದಾರೆ. ಯಾವುದು ಆತ್ಮ ಹಾಳಾಗುವುದಿಲ್ಲ, ನ ರೀಯತೆ,
ಅದನ್ನು ಹೊಂದಿದವನು ನರ. ನರ ಶಬ್ದಕ್ಕೆ ಅರ್ಥ ಬೇರೆ, ಜಂತು ಶಬ್ದಕ್ಕೆ ಅರ್ಥ ಬೇರೆ, ಜನ ಶಬ್ದಕ್ಕೆ ಅರ್ಥ ಬೇರೆ, ಮಾನವ ಶಬ್ದಕ್ಕೆ ಅರ್ಥ ಬೇರೆ. ದೈತ್ಯರು ಪರಿಮಿತ ಬುದ್ಧಿಯುಳ್ಳವರಾಗಿ ನಮ್ಮ ಸ್ವಾರ್ಥವೇ ಬೇಳೆ ಬೇಯಬೇಕು, ಉಳಿದವರು ಬದುಕಬಾರದು ಅನ್ನೋರೆಲ್ಲ ದೈತ್ಯರು. ಲೋಕದಲ್ಲಿ ದೈತ್ಯರು ಹಣೆ ಮೇಲೆ ನಾವು ದೈತ್ಯ ಅಂತ ಅಂಟಿಸ್ಕೊಂಡಿರೋದಿಲ್ಲ. ಆದರೆ ಅವರ ರೀತಿ ನೀತಿ, ಅವರ ಪಾಲಿಟಿಕ್ಸು, ಅವರ ಸೋಷಿಯಲ್ ಫೀಲಿಂಗ್ಸ್, ಆಟಿಟ್ಯೂಡ್ಸ್ ಟು ಅದರ್ ಪೀಪಲ್, ಇವತ್ತಿಗೂ ದೈತ್ಯರನ್ನು ಕಾಣ್ತೀರಿ. ನಮ್ಮ ದೇಶದಲ್ಲಿ ಇವತ್ತು ಹೇಳಿ ದೇವತೆಗಳು ಹೆಚ್ಚಿದ್ದಾರೆಯೋ ದೈತ್ಯರು ಹೆಚ್ಚಿದ್ದಾರೆಯೋ? ನಾ ಹೇಳಿದ್ರೆ ವೇದಿಕೆ ಮೇಲೆ ಕೂತು ಬೈದರು ಅಂತಾರೆ. ಬೈಗಳಲ್ಲ, ಐ ಆಮ್ ಜಸ್ಟ್ ಐಡೆಂಟಿಫೈಯಿಂಗ್ ದೇಮ್. ದೈತ್ಯರು. ದಾನವರು ನೋಡೋಕೆ ಸುಂದರಾಕಾರವುಳ್ಳವರು, ಬಿಳಿ ತೊಗಲಿನವರು, ಇರಾನ್ ಕಡೆ ಇದ್ದವರು, ಭಾರತೀಯರಿಂದ ಸಿಡಿದು ಹೋದವರು, ಜೆಂಡಾವೆಷ್ಟ ಮಾಡಿಕೊಂಡವರು, ಅವರು ದಾನವರು. ಅಸುರರು, ಅಸೂನ್ ರಾಂತಿ, ಇತರರ ಪ್ರಾಣ ಹಿಂಡುವವರು, ಇನ್ನೊಬ್ಬರನ್ನು ಕೊಂದೇ ಬದುಕುವವರು, ಶೋಷಣೆಯಿಂದ ಬದುಕುವವರು ಅಸುರರು. ರಾಕ್ಷಸರು, ತಮ್ಮ ರಕ್ಷಣೆಗೋಸ್ಕರ ಇತರರನ್ನು ಬಲಿ ಕೊಡುವವರು ರಾಕ್ಷಸರು. ಜೀವನದಲ್ಲಿ ಕ್ರೀಡೆಯೇ ಪರಮಪುರುಷಾರ್ಥ ತಿಳ್ಕೊಂಡವರು ಯಕ್ಷರು. ಬ್ರಾಹ್ಮಣರಾಗಿ ಹುಟ್ಟಿಯೂ ರಾಕ್ಷಸ ಸ್ವಭಾವದಲ್ಲಿರುವವರು ಬ್ರಹ್ಮರಾಕ್ಷಸರು. ವೇತಾಳರು, ಪರಹಿಂಸಾ ವಿಹಾರಿಗಳು. ಪಿಶಾಚರು, ಪಿಶಿತ, ಮಾಂಸವನ್ನು ತಿನ್ನುವವರು, ನರಮಾಂಸ ಭಾಜನರು. ತಮಿಳುನಾಡವರಿಗೆ ಒಂದು ಕಾಲದಲ್ಲಿ ಪಿಶಾಚರು ಅಂತ ಹೇಳ್ತಿದ್ರು. ನಿಮ್ಗೆ ಗಾಬರಿ ಆಗ್ಬೋದು. ತಮಿಳು ಭಾಷೆಗೆ ಮೂಲ ಯಾವುದು? ಪೈಶಾಚ ಭಾಷೆ. ಪೈಶಾಚ ಭಾಷೆಯಲ್ಲಿಯೇ ಒಂದು ಮಹಾಕಾವ್ಯವನ್ನು ಗುಣಾಢ್ಯನೆಂಬ ಕವಿ ಬರೆದಿದ್ದ. ಅದಕ್ಕೆ ತಮಿಳಲ್ಲಿ ಪೆರುಂಕಥೈ ಅಂತ ಹೇಳ್ತಿದ್ರು. ಅದನ್ನು ಬೃಹತ್ ಕಥಾ ಮಂಜರಿ ಅಂತ ಸಂಸ್ಕೃತಕ್ಕೆ ಪರಿವರ್ತನೆ ಮಾಡಿ ಕಥಾ ಸರಿಸಾಗರ ಅನ್ನುವುದನ್ನೆಲ್ಲ ಸೋಮದೇವ ಮಾಡಿ ಈ ಕಥೆಗಳನ್ನು AR ಕೃಷ್ಣಶಾಸ್ತ್ರಿಗಳು ಬೃಹತ್ ಕಥಾ ಮಂಜರಿ ಕನ್ನಡದಲ್ಲಿಯೂ ಬರೆದಿದ್ದಾರೆ. ಓದಿ ನೋಡಿ. ಇದು ಮೂಲ ಭಾಷೆ. ಗುಣಾಢ್ಯನೆಂಬ ಕವಿಯ ಪೈಶಾಚ ಭಾಷೆಯಲ್ಲಿರುವ ಕಾವ್ಯ. ತಮಿಳಿಗೆ ನಿಸ್ಸಂದೇಹವಾಗಿ ಮೂಲ ಭಾಷೆ. ಅಂಥ ಪಿಶಾಚರನ್ನೆಲ್ಲ ಮಾಂಸ ತಿನ್ನುವ ಚಟವನ್ನು ಬಿಡಿಸಿ ಅವರ ಕೈಯಲ್ಲಿ ಬರೀ ನ್ಯಾಷಾಲಿಟಿ, ಮೂಗಲ್ಲೇ ಮಾತಾಡೋರು, ಅನಾಸಾಹ ಮೃಧ್ರವಾಚ ಋಗ್ವೇದದಲ್ಲಿ ಹೇಳ್ತಾರೆ. ಅವರ ಕೈಯಿಂದ ಸುಸಂಸ್ಕೃತವಾದ ವ್ಯಾಕರಣವನ್ನು ಕೊಟ್ಟು ಒಳ್ಳೆಯ ಕಾವ್ಯಗಳನ್ನು ಬರೆಸಿದ ಮಹಾನುಭಾವರು ಅಗಸ್ತ್ಯರು. ಮತ್ತೆ ಅಲ್ಲಲ್ಲಿಗೆ ಹೋಗುತ್ತೆ ಅದು. ಅಗಸ್ತ್ಯರು ಇವತ್ತಿಗೂ ಕೂತಿದ್ದಾರೆ ಅಂತ ಒಂದು ಬೆಟ್ಟ ದಕ್ಷಿಣ ಭಾರತ ತುದಿಯಲ್ಲಿ ಕನ್ಯಾಕುಮಾರಿ ಪಕ್ಕದಲ್ಲಿ ತೋರಿಸ್ತಾರೆ. ಅಗತ್ಯಂ, ಆ ಬೆಟ್ಟದ ಮೇಲೆ ಕೂತಿದ್ದಾರೆ. ಅಗಸ್ತ್ಯರು ಬರೆದ ವ್ಯಾಕರಣಕ್ಕೆ ಅಹತ್ಯಂ ತಮಿಳಲ್ಲಿ ಹೆಸರಿದೆ. ಆದ್ದರಿಂದ ಈ ದೇಶದಲ್ಲಿ ನಮ್ಮ ಬೇಂದ್ರೆಯವರು ಹೇಳ್ತಿದ್ದಾಗೆ ದಿನ ಒಂದ್ಸಲವಾರ ನೆನಿಬೇಕು ಬೇಂದ್ರೆಯವರನ್ನ. ಈ ದೇಶದ ಅನೇಕ ಭಾಗಗಳಲ್ಲಿ ಅವರು ಜನರನ್ನು ಗುರುತಿಸಿ, ತಮಿಳುನಾಡಲ್ಲಿದ್ದವರು ಪಿಶಾಚರು, ಇನ್ನೂ ಕೆಳಗಡೆ ಲಂಕೆ ಕಡೆಗಡೆ ಇದ್ದವರು ರಾಕ್ಷಸರು, ಕರಾವಳಿ ಕಡೆ ಇದ್ದವರು ಯಕ್ಷರು, ಇನ್ನು ಉತ್ತರ ಕರಾವಳಿ ಬೊಂಬಾಯಿ ತನಕ ಹೋದರೆ ಗಾರುಡರು, ನಡುವೆ ಅಲ್ಲಲ್ಲಿ ಸಿದ್ಧರು, ಮತ್ತು ವರ್ಣದಲ್ಲಿ ಬ್ರಾಹ್ಮಣರಾಗಿದ್ದರು, ದುರಾಚಾರದಲ್ಲಿದ್ದವರು ಬ್ರಹ್ಮರಾಕ್ಷಸರು, ದೈತ್ಯರು, ದಾನವರು, ಭಾರತ ದೇಶದ ಆಚೆಗೆ ಇದ್ದವರು, ಹೀಗೆಲ್ಲ ಹೇಳ್ಕೊಂಡು ಹೋದರು. ಕಿನ್ನರರು ಯಾರು? ಕಿಂ ನರಾಹ, ಇವರೇನು ಮನುಷ್ಯರೇ ಅಂತ ಅನ್ನಿಸಿಕೊಂಡು ನರರಾಗಿದ್ದರೂ ಸ್ವಲ್ಪ ಸಂಸ್ಕೃತಿಹೀನರಾಗಿದ್ದು ಹಾಡುಗಾರಿಕೆಯಲ್ಲಿ ಈ ಕಿನ್ನರಿ ನುಡಿಸೋದು ಅಂತ ಹೇಳ್ತೇವೆ ನೋಡಿ, ವಾದ್ಯ. ಕಿನ್ನರರ ವಾದ್ಯಕ್ಕೆ ಕಿನ್ನರಿ ಅಂತ ಹೆಸರು. ಕಿಂ ಪುರುಷಾಹ, ಕಿಂ ಪುರುಷ, ಇವರೇನು ಗಂಡಸರೇ? ಹೆಣ್ಣು ಗಂಡು ವ್ಯತ್ಯಾಸಗೊಲ್ದಿದ್ದಲ್ಲಿ ಶೈಲೂಷ, ನಾಟಕ ವೇಷ ಹಾಕೊಂಡು ಸರ್ವದಾ ಕುಣಿಯೋದು ಹಾಡೋದು ಮಾಡ್ತೀವಿ. ಕಿಂ ಪುರುಷ ವರ್ಷ ಭಾಗವತದಲ್ಲಿ ಬರ್ತದೆ. ಹನುಮಂತ ಆರ್ಷ್ಟಿಶೇಣನೆ ಮೊದಲಾದ ಭಾಗವತರ ಜೊತೆಯಲ್ಲಿ ಭಾಗವತವನ್ನು ಓದ್ತಾನೆ. ಅವರು ಕಿಂಪುರುಷರು. ವಿದ್ಯಾಧರರು, ಅಸ್ಸಾಂ ಕಡೆ ಇದ್ದವರು, ವಿದ್ಯೆಗೆ ಪ್ರಸಿದ್ಧರಾದವರು, ಒಂದು ಕಡೆ ನಿಲ್ಲದೆ ಇದ್ದವರು. ಅದಾದ ಮೇಲೆ ಅಪ್ಸರೆಯರು ಹೇಳಿದ್ದೇನೆ, ಗಂಧರ್ವರು ಹೇಳಿದ್ದೇನೆ. ದೇವತೆಗಳು ಕಣ್ಣಿ ಕಾಣಿಸೋರಲ್ಲ. ಸಿದ್ಧರು, ಆಯುರ್ವೇದ ಪದ್ಧತಿ, ಸಿದ್ಧೌಷಧ, ಕಪಿಲೌಷಧ ಇವುಗಳನ್ನು ತಿಳ್ಕೊಂಡು ಅಲ್ಲಲ್ಲಿಯೇ ತೀರ್ಥದಲ್ಲಿದ್ದು ತಮ್ಮ ತಮ್ಮ ಯೋಗ ಮಾರ್ಗವನ್ನು ಸಾಧನೆ ಮಾಡಿಕೊಂಡು ಸಾಂಖ್ಯಯೋಗದಲ್ಲಿ ಹೋಗ್ತಿದ್ದವರು. ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಜನರೇ ಹೊರತು ಇವರಲ್ಲಿ ಯಾರು ಮನುವನ್ನು ಒಪ್ಪಿಕೊಂಡಿದ್ದಾರೆ ಇವರಿಗೆ ಮಾತ್ರ ಮಾನವರು ಅಂತ ಹೇಳಬೇಕು. ಇದು ನಮ್ಮ ಪದ್ಧತಿ. ಈ ದೈತ್ಯ ದಾನವ ಎಲ್ಲ ಇವತ್ತು ಸಾರಾಸಗಟ್ಟು ಒಂದೇ ಕ್ಯಾಟಗರಿ ಅಂತ ಮಾಡಿಬಿಡ್ತೇವೆ. ಇವರೆಲ್ಲರ ಜೀವನದ ಗುರಿ ಏನು? ಯು ಕ್ಯಾನ್ ಐಡೆಂಟಿಫೈ ದಮ್ ಟುಡೇ. ಇವರು ಹೇಗಿರ್ತಾರೆ ಅಂದರೆ, ನಾನು ಮತ್ತೊಂದು ಕಾವ್ಯದಲ್ಲಿ ಪ್ರಾಸಂಗಿಕವಾಗಿ ಒಂದು 4 ಸಾಲು ಪದ್ಯವನ್ನು ಬರೆದಿದ್ದೇನೆ ಅವರ ಕುರಿತು. ಅದನ್ನು ಓದಿಬಿಡ್ತೇನೆ. ಅದು ದೇವದಾನವ ಯುದ್ಧದ ಚಿತ್ರವನ್ನು ನಿಮಗೆ ಕೊಡಬಹುದು. ಅದು ನಿತ್ಯ ಯುದ್ಧ, ಧರ್ಮಾಂಧತೆಗೆ ಬದ್ಧ. ಹಾದು ಬಾ ಎನ್ನುತ್ತಲಿರು ಸಿದ್ಧ, ಜಿಹಾದು ಬಾ ಎನ್ನುತ್ತಲಿರು ಸಿದ್ಧ. ಬಿದ್ದರೂ ನೀ ಏಳುತ್ತಿರೆ ಅವ ಸದಾ ಬಿದ್ದ. ಧರ್ಮ ಎಂದರೇನು ಅಡಗಿಸದರ ಸದ್ದ.
ಹುಡುಕು ಶಾಂತಿ ಕೆಡಲು ಯಾವುದೊಂದು ಮದ್ದ, ಶಾಂತಿ ಬಾಳ್ವೆ ಕೂಡೆ ಎಂಬುವರ ಒದ್ದ, ದುಡಿಯುವವರ ಬೆವರ ಸಿದ್ಧ ಫಲವ ಕದ್ದ, ಕಳುವೆ ನಮ್ಮ ಕಾಯಕ ಅದರೊಳಗೆಲ್ಲ ಮೆದ್ದ. ಇದನ್ನು ಮಾಡೋನು ನೋಡಿ ರಾಕ್ಷಸ. ಬಹಳ ಕೋಪದಿಂದ ಹೇಳಬೇಕಾಗತ್ತೆ ಈ ಮಾತುಗಳನ್ನು. ಆದ್ದರಿಂದ ಇದು ನಿಲ್ಲುವಂತಹ ವಿಷಯವಲ್ಲ. ಈ ವ್ಯರ್ಥ ಸ್ಪರ್ಧೆಯಲ್ಲಿ ಜೀವನ ಅನಾವಶ್ಯಕವಾಗಿ ಹಾಳಾಗುತ್ತೆ. ಭೂಮಿಯನ್ನು ಒಡೆದುಕೊಂಡು ಬರುವ ಸಸ್ಯ ಭೂಮಿ ಜೊತೆಯಲ್ಲಿ ಏನು ಸ್ಪರ್ಧೆ ಮಾಡುತ್ತೆ? ಇದು ಗಟ್ಟಿ ಭೂಮಿ ಬಿಟ್ಟುಕೊಡೋದಿಲ್ಲ. ನೀವು ಒಳಗೆ ಇರು ಬೀಜ ಹೇಳುತ್ತೆ, ಬೀಜ ಹೇಳುತ್ತೆ ನಾ ಹೊರಗೆ ಬರ್ತೇನೆ. ಈ ಸ್ಪರ್ಧೆ ಇದು ದೈವಾತ್ಮಕವಾದ ಸ್ಪರ್ಧೆ. ಇದು ಹೊರಗೆ ಬಂದು ಸಸ್ಯ ಭೂಮಿ ಬಿರಿಯುತ್ತೆ, ಸಸ್ಯ ಮೇಲಕ್ಕೆ ಬರುತ್ತೆ, ಕೊಡಬೇಕಾದನ್ನು ಕೊಡುತ್ತೆ. ಅದು ಎವಲ್ಯೂಷನ್. ಇರಾಕ್ನಲ್ಲಿ ನಡೆದದ್ದು, ಆಫ್ಘಾನಿಸ್ತಾನದಲ್ಲಿ ನಡೆದದ್ದು, ಪಾಕಿಸ್ತಾನದಲ್ಲಿ ನಡೀತಾ ಇರೋದು, ಇಲ್ಲಿ ಮಾವೋಯಿಸ್ಟ್ರು, ಲೆನಿನಿಸ್ಟ್ರು, ಮಾರ್ಕ್ಸಿಸ್ಟ್ರು ಇವರು ಮಾಡ್ತಾ ಇರೋದು ಇದು ಎವಲ್ಯೂಷನ್ ಅಲ್ಲ, ಇದು ಮಾರಣ ಹೋಮ, ಜನಗಳನ್ನು ಸಾಯಿಸುವಂತಹ ಕಾಯಕ. ಅದರಲ್ಲಿ ಅಮೆರಿಕ, ರಷ್ಯಾ ಎಲ್ಲ ಸೇರಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದವರು ಒಬ್ಬರಿಗೂ ಸಂಸ್ಕೃತಿ ಜ್ಞಾನವಿಲ್ಲ ಅಂತ ಏನು ಹೇಳ್ತೇವೆ, ಇದು ನಿತ್ಯ ಸಂಘರ್ಷ. ಇದು ಕಮ್ಯುನಿಸ್ಟರು ಇವತ್ತು ದೇ ಹ್ಯಾವ್ ಡಾಮಿನೇಟೆಡ್ ದಿ ಹೋಲ್ ವರ್ಲ್ಡ್. ಒಂದಲ್ಲ ಒಂದು ರೀತಿಯಲ್ಲಿ ಇಟ್ಸ್ ಅ ಮೋಸ್ಟ್ ಡಿಸ್ಟ್ರಕ್ಟಿವ್ ಫಿಲಾಸಫಿ. ಅದರಲ್ಲಿ ಏನು ಉತ್ಪಾದನೆ ಮಾಡುವಂಥ ಅಂಶ ಏನೂ ಇಲ್ಲ. ಡಿಸ್ಟ್ರಿಬ್ಯೂಟಿವ್ ಫಿಲಾಸಫಿ. ಐಶ್ವರ್ಯವಂತರ ತಲೆ ಹೊಡಿ, ಹಂಚಿಕೊಂಡ್ಬಿಡು, ಒಬ್ಬರಿಗೆ ಒಂದೊಂದು ಬಿಡುಗಾಸು ಬಂದರೂ ಪರವಾಗಿಲ್ಲ. ಡೋಂಟ್ ಪ್ರೊಡ್ಯೂಸ್. ಉತ್ಪತ್ತಿ ಮಾಡು, ಬೆಳೆಸು, ಇನ್ನೊಬ್ಬರ ಸೇವೆಯನ್ನು ಇಲ್ಲ. ಸಸ್ಪಿಷನ್. 10 ಜನ ಸೇರಿ ಒಂದು ಕೆಲಸ ಮಾಡಿದರೆ 10 ಜನರ ಶೋಷಣೆಯನ್ನು ಇವನು ಮಾಡಿದ. ಎಲ್ಲ ಕಡೆ ಪ್ರೇಮ ಇದ್ದ ಕಡೆಯ ಶೋಷಣೆಯನ್ನು ಕಾಣುವ ಭೂತ. ಉದಾಹರಣೆ ಪಂಚಮಹಾಯಜ್ಞದಲ್ಲಿ ನಾ ಕೊಟ್ಟ ಉದಾಹರಣೆ ಕಮ್ಯುನಿಸ್ಟ್ ಹಾಗೆ ನೋಡ್ತಾರೆ ನೋಡಿ. ಗಂಡು ಹೆಣ್ಣು ಪ್ರೀತಿಯಿಂದ ಕೂಡಿ ಒಂದು ಸತ್ಸಂತಾನವನ್ನು ಲೋಕಕ್ಕೆ ಕೊಟ್ಟರೆ ಕಮ್ಯುನಿಸ್ಟ್ ಹೇಳ್ಬೋದು ಈ ಪುರುಷ ಸ್ತ್ರೀಯನ್ನ ಹಿಂಸೆ ಮಾಡಿದ, ಶೋಷಣೆ ಮಾಡಿದ, ಅಥವಾ ಆ ಸ್ತ್ರೀ ಪುರುಷನನ್ನು ಶೋಷಣೆ ಮಾಡಿದಳು. ನನಗೂ ಹೇಳ್ಬೋದು ಇವರು ಇಲ್ಲಿ ಕೂತ್ಕೊಂಡು ಇಷ್ಟು ಜನರು ಪ್ರಾಣ ತೆಗೆದು ಶೋಷಣೆ ಮಾಡಿ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗಲಿಕ್ಕೆ ಹೋಗಿದ್ದಾರೆ. ಬೆಳಗ್ಗೆಯಿಂದ ಸಂಜೆ ದೇವಸ್ಥಾನದಲ್ಲಿ ಕೂತು ಒಬ್ಬ ಆ ಗಾಳಿ ಬರದೇ ಇರೋ ಜಾಗದಲ್ಲಿ ಬಂದವರಿಗೆಲ್ಲ ದೇವರ ಪಾದ ತಲೆ ಮಿನಿಟ್ ತೀರ್ಥವನ್ನು ಕೊಟ್ಟರೆ ಅವ ದುಡ್ಡು ಮಾಡಿಕೊಳ್ಳುವುದಕ್ಕೆ ಕೂಟಿದ್ದಾನೆ. ಟೆಂಪಲ್ಸ್ ಆರ್ ಪಾಯಿಂಟ್ಸ್ ಆಫ್ ಎಕ್ಸ್ಪ್ಲಾಯಿಟೇಷನ್. ಪ್ರತಿಯೊಂದು ಎಕ್ಸ್ಪ್ಲಾಯಿಟೇಷನ್. ಈ ಸಂಶಯ, ರಾಕ್ಷಸ ಪಿಶಾಚಿ ಪ್ರವೃತ್ತಿ ಎಲ್ಲಿ ಬರ್ತದೆಯೋ ಅದು ರಾಕ್ಷಸತ್ವ. ಅಲ್ಲಿ ಜೀವನ ಉದ್ಧಾರ ಆಗೋದಿಲ್ಲ. ಅರ್ಪಣೆ ಇದ್ದಲ್ಲಿ ಎವಲ್ಯೂಷನ್. ಶೋಷಣೆ ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಕಡೆ ನಡೆಯುತ್ತೆ. ಕಮ್ಯುನಿಸ್ಟ್ರೇ ಮಾಡ್ತಾರೆ ಅದನ್ನ. ಬಲಾತ್ಕಾರ ಮಾಡ್ತಾರೆ, ಸುಲಿಗೆ ಮಾಡ್ತಾರೆ, ತಗೊಂಡು ಹೋಗ್ತಾರೆ, ಕೋಟಿ ಕೋಟಿ ರೂಪಾಯಿ ತಗೊಂಡು ಹೋಗ್ತಾರೆ, ಮೋಸ ಮಾಡ್ತಾರೆ. ಬೆನ್ಹಿನ್ ಪ್ರಕರಣ ನೋಡ್ಕೊಳ್ಳಿ. ದುಡ್ಡು ಕಲೆಕ್ಟ್ ಮಾಡೋಕೆ ಬಂದಿಲ್ಲ ಅಂತ ಎಷ್ಟು ದುಡ್ಡು ತಗೊಂಡು ಹೋದ, ಇನ್ನು ಏರೋಡ್ರೋಮ್ ಸರ್ ಮಾಡಿಸಿಲ್ಲ. ಇಲ್ಲಿ ಒಳಗೆ ಅವನಿಗೆ ಸಹಾಯ ಮಾಡಿದಂತಹ ವೈರಿಗಳು. ಇದು ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಟ್ರಿಕ್. ಇದು ಶೋಷಣೆ. ಅದು ಬೇರೆ ವಿಷಯದಲ್ಲಿ ಹೇಳ್ತಕ್ಕದ್ದಲ್ಲ. ಎಲ್ಲಿ ಪ್ರೇಮ, ಆತ್ಮತ್ಯಾಗ, ಸಮರ್ಪಣೆ ಇದೆಯೋ ಅಲ್ಲಿ ಸಹಕಾರ ಇದ್ದಲ್ಲಿ ದೇವಾಂಶ, ಅದು ಜೀವನದ ವಿಕಾಸ. ಎಲ್ಲಿ ಸಂಶಯ, ದಮನ, ದಬ್ಬಾಳಿಕೆ ಇದೆಯೋ ಅಲ್ಲೆಲ್ಲ ಶೋಷಣ ಪ್ರವೃತ್ತಿ. ಅದು ಕಮ್ಯುನಿಸಂ ಇರಬಹುದು, ಕ್ಯಾಪಿಟಲಿಸಂ ಇರಬಹುದು. ದೈವಿ ಸ್ಪರ್ಧೆಯಲ್ಲಿ ಹಗಲು ರಾತ್ರಿಯನ್ನು ಆಳ್ತದೆ, ಆಸುರಿ ಸ್ಪರ್ಧೆಯಲ್ಲಿ ರಾತ್ರಿಯೇ ಹಗಲನ್ನು ಆಳ್ತದೆ. ಇದನ್ನು ವೇದದಲ್ಲಿ ಅನೇಕ ಕಡೆ ಹೇಳಿದ್ದಾರೆ. ದೇವಾಸುರ ಸಂಯತ್ತ ಆಸನ್. 4-5 ಮಂತ್ರಗಳು ಹೀಗೆ ಶುರುವಾಗುತ್ತೆ. ಅಸಾವಾದಿತ್ಯೋ ನವ್ಯರೋಚತ ತಸ್ಮೈ ದೇವಾ ಪ್ರಾಯಚ್ಛಿತ್ತಿಮೈಚ್ಛನ್. 2 ಕಡೆ ಬರುತ್ತೆ. ನಮ್ಮ ಪಾಠ ಹೇಳುವ ಗುರುಗಳು ಈ ಮಂತ್ರ ಮಾತ್ರ ಗಟ್ಟಿಯಾಗಿ ಹೇಳಬಾರದು, ಪಿಸು ಮಾತಲ್ಲಿ ಹೇಳ್ಕೋಬೇಕು. ಯಾಕೆ? ಅಸಾವಾದಿತ್ಯೋ ನವ್ಯರೋಚತ. ಅಸೌ ಆಕಾಶದಲ್ಲಿ ಕಾಣಿಸುವಂತಹ ಸೂರ್ಯ ತನ್ನ ಬೆಳಕಿನಿಂದ ಪ್ರಕಾಶ ಕಾಣದೇ ಇರುವಂತಹ ಒಂದು ಕಾಲವಿತ್ತು. ಯಾಕೆ? ಅವನಿಗೆ ಕತ್ತಲೆ ಆವರಿಸುವಂತೆ ಮಾಯೆ ಬೀಸಿಬಿಟ್ರು ಶಂಬರಾಸುರನ ಕಡೆಯವರು. ಆಗ ದೇವತರು ತಸ್ಮೈ ದೇವಾ ಪ್ರಾಯಶ್ಚಿತ್ಯಮೈಚ್ಛನ್. ಸೂರ್ಯನಿಗೆ ಪ್ರಾಯಶ್ಚಿತ್ತ ಮಾಡಿದರು, ಇಂಥ ಯಾಗ ಮಾಡಿದರು. ಸೂರ್ಯನಿಗೆ ಮುಸುಕಿದ್ದ ಕತ್ತಲು ಬಿಟ್ಟು ಹೋಯಿತು. ಸೂರ್ಯನ ಪ್ರಕಾಶ ಇರುತ್ತದೆ, ಅದು ನಿಮಗೆ ತಲುಪಬಾರದು ಅಂತ ರಾಕ್ಷಸರ ಉದ್ದೇಶ. ವೇದ ಇರ್ತದೆ, ಅದನ್ನು ಯಾರು ಓದಬಾರದು ಅಂತ ಇವರ ಹವ್ಯಾಸ. ಯಾಕೆ? ಅದರ ಮೇಲೆ ಅಪಪ್ರಚಾರ ಮಾಡುವುದು. ಇದೆಲ್ಲ ಬ್ರಾಹ್ಮಣರ ಸ್ವತ್ತು, ಇದು ಡೆಡ್ ಲ್ಯಾಂಗ್ವೇಜು, ಇದು ಓದಿದವರಿಗೆ ಏನಾಗೋದಿಲ್ಲ, ಯಾಕೆ ಅವ್ರಿಗೆ ಓದಿಗೆ ಬರೋದಿಲ್ಲ. ಅದರ ಸಂಶಯ, ಇದು ಯಾರು ಓದಿಬಿಟ್ರೆ ಜಗತ್ತಿಗೆ ಒಳ್ಳೇದಾಗ್ತದಲ್ಲ, ಅದಾಗಬಾರದು. ವಿಷಯ ಇಟ್ಕೊಂಡು ಜನಗಳು ಕೊಡಬಾರದು. ಈಗ ಆ ಕಸ ತೆಗೆಯೋದಕ್ಕೆ, ಆ ಭ್ರಮೆ ಬಿಡಿಸೋದಕ್ಕೆ ಇದು ಒಂದು ಉಪನ್ಯಾಸ ಮಾಲಿಕೆ. ಸೂರ್ಯನಿಗೆ ಪ್ರಾಯಶ್ಚಿತ್ತ ಮಾಡಿದ ಹಾಗಿದು ಇಲ್ಲ. ಇದರಲ್ಲಿ ವಿಷಯ ಇದೆ, ವಿಷ ಇಲ್ಲ, ವಿಷಯ ಇದೆ. ಭಾಗವತ ಓದಬಾರದು, ಅದು ಹಳೆ ಪುರಾಣ. ಇಲ್ಲಪ್ಪ, ನಮ್ಮ ಹಿಸ್ಟ್ರಿ ಇದೆ ಅದರಲ್ಲಿ.
ಇಡೀ ಜಗತ್ತಿನ ಇತಿಹಾಸವಿದೆ. ಸ್ವಯಂಭುವ ಮನುವಿನಿಂದ ಹಿಡ್ಕೊಂಡು ನಮ್ಮ ಮೊಮ್ಮಗನಿಗೆ ತೋರಿಸ್ತೇ ಮೊನ್ನೆ. ಬ್ರಹ್ಮ ಸೃಷ್ಟಿಯಾಗಿ 198 ಕೋಟಿ ಚಿಲ್ಲರೆ ಎಷ್ಟು ವರ್ಷಗಳಾಯಿತು ಪಂಚಾಂಗದಲ್ಲಿದೆ. ಜಗತ್ ಸೃಷ್ಟಿಯಾಗಿ ಅದಕ್ಕೆ 2 ಕೋಟಿ ವರ್ಷ ಹಿಂದೆ ಪರಮಾತ್ಮ ಜಗತ್ ಸೃಷ್ಟಿ ಮಾಡಿ ಆಮೇಲೆ ಬ್ರಹ್ಮ ಸೃಷ್ಟಿ ಮಾಡುವುದಕ್ಕೇನು ಜಾಗ ಕೊಟ್ಟ. 2 ಕೋಟಿ ಚಿಲ್ಲರೆ ವರ್ಷಗಳು ವ್ಯತ್ಯಾಸ. ಅದರ ಮೇಲೆ ಸ್ವಯಂಭುವ ಮನು ಹುಟ್ಟಿ ಎಷ್ಟು ವರ್ಷವಾಯಿತು, ಈಗ ವಯೋಸ್ವತ ಮನು ಹುಟ್ಟಿ ಎಷ್ಟು ವರ್ಷವಾಯಿತು, ಕಲಿಯುಗ ಹುಟ್ಟಿ ಎಷ್ಟು ವರ್ಷವಾಯಿತು, ಇದರ ಹಿಂದಿನ ದ್ವಾಪರಯುಗ ಹುಟ್ಟಿದ್ಯಾವತ್ತು, ತ್ರೇತೆ ಹುಟ್ಟಿದ್ಯಾವತ್ತು, ಕೃತಯುಗ ಹುಟ್ಟಿದ್ಯಾವತ್ತು, ಎಲ್ಲ ಪಂಚಾಂಗದಲ್ಲಿ ರೆಕಾರ್ಡ್ ಇದೆ. ಓದೋದು ಗೊತ್ತಿಲ್ಲ ನಮಗೆ. ಇದು ವ್ಯತ್ಯಾಸ ಇಲ್ಲ. ಉತ್ತರ ದಕ್ಷಿಣ ಭಾರತ ಎಲ್ಲ ಕಡೆಯಲ್ಲಿ ಕೊಟ್ಟಿದ್ದಾರೆ. ಇದು ಓದಬಾರದು. ಅಸ್ಟ್ರಾನಮಿ ಡೆಡ್ ಸೈನ್ಸ್, ಇಟ್ ಶುಡ್ ನಾಟ್ ಬಿ ಟಾಟ್ ಇನ್ ದಿ ಯೂನಿವರ್ಸಿಟಿ. ಮೂರ್ಖರು ಏನು ಗಲಾಟೆ ಮಾಡ್ತಾ ಕೂತಿದ್ದಾರೆ. ಭಾರತೀಯರು ಸಪ್ರೆಸ್ ಮಾಡಬೇಕು. ಇವರು ಬೇಲಕ್ಕೆ ಬರಬಾರ್ದು, ಇವ್ರ ಹಿಸ್ಟ್ರಿ ಇವ್ರಿಗೆ ಗೊತ್ತಾಗಬಾರ್ದು, ಇವ್ರ ಜಾಗ್ರಫಿ ಇವ್ರಿಗೆ ಗೊತ್ತಾಗಬಾರ್ದು. ಇದಕ್ಕೆ ಸರ್ಕಾರಗಳ ಕುಮ್ಮಕ್ಕು. ಅದರ ಹಿಂದೆ ಕಮ್ಯುನಿಸ್ಟರು, ಹೊರಗಿನವರು ಒಳಗಿನವರು. ಇದು ದೇವಾಸುರ ಯುದ್ಧ. ಅಂದರೆ ಯುದ್ಧಗಳೆಲ್ಲಿ ನಡೀತಿವೆ? ನಿಮ್ಮ ಯೂನಿವರ್ಸಿಟಿಗಳು ನಡೀತಾ ಇವೆ, ನಡುಬೀದಿಯಲ್ಲಿ ನಡೀತಾ ಇದೆ, ನಿಮ್ಮ ಪಾರ್ಲಿಮೆಂಟಲ್ಲಿ ನಡೀತಾ ಇದೆ, ನಿಮ್ಮ ಅಸೆಂಬ್ಲಿಯಲ್ಲಿ ನಡೀತಾ ಇದೆ, ನಿಮ್ಮ ನ್ಯೂಸ್ ಪೇಪರ್ಸಲ್ಲಿ ನಡೀತಾ ಇದೆ. ನಿಮ್ಮ ಮಕ್ಕಳ ತಲೆಯಲ್ಲಿ ವಿಷವನ್ನು ಹಾಕ್ತಾ ದೇವಾಸುರ ಯುದ್ಧ ನಡೆದಿದೆ. ಇದನ್ನು ತಪ್ಪಿಸೋದಕ್ಕೆ ಯಾರು ಪ್ರಯತ್ನ ಪಟ್ಟರೆ ಪ್ರತಿಗಾಮಿಗಳು ಅವರ ತಲೆ ಮೇಲೆ ಪಟ್ಟಿಯನ್ನು ಹಚ್ತಾರೆ. ಐ ಕ್ಯಾನ್ ಸಿ ಥ್ರೂ ದಿಸ್ ಬಿಕಾಸ್ ಐ ಹ್ಯಾವ್ ರೆಡ್ ದಿ ವೇದಾಸ್. ಓದದೇ ಇದ್ದವ್ರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಇದರಲ್ಲಿ ದೇವತೆಗಳು ಒಂದು ಸಲ ಏಮಾರಿ ಹೋಗಿ ತಾವೇ 4 ಗುಂಪುಗಳಾಗಿ ಪರಸ್ಪರ ಬಡಿದಾಡ್ತಾ ಇದ್ದ ಸನ್ನಿವೇಶ ಒಂದಿತ್ತು ಅಂತಲೂ. ಆಗ ಪ್ರಜಾಪತಿ ಚತುರ್ಮುಖ ಬ್ರಹ್ಮ ಅವರನ್ನು ವರ್ಗೀಕರಣ ಮಾಡಿ ಇವರಿಗೆ ಅಧೀನವಾಗಿರಲಿ, ಗಲಾಟೆ ಮಾಡಬೇಡಿ ಅಂತ ವರ್ಗೀಕರಣ ಮಾಡಿದ. ನಮ್ಮ ತೈತ್ರಿಯ ಆರಣ್ಯಕದಲ್ಲಿ ಬಹಳ ಪ್ರಸಿದ್ಧವಾದ ಮಂತ್ರಗಳು ಬರ್ತವೆ. ಅದನ್ನೆಲ್ಲ ಹೇಳೋದಕ್ಕೆ ನನಗೆ ವೇಳೆ ಇಲ್ಲ. ಈಗ ಈ ಸ್ಪರ್ಧೆ ದೈವಾತ್ಮಕವಾದದ್ದಾದ್ರೆ ಹೇಗೆ, ಅಸುರಾತ್ಮಕವಾದದ್ದು ಹೇಗೆ ಅನ್ನೋದನ್ನು ಬೇರೊಂದು ರೂಪಕದಲ್ಲಿ ವೇದ ಪುರುಷ ನಮಗೆ ಕೊಡ್ತಾನೆ. ಇವತ್ತಿನ ವಿಷಯ ಪ್ರವೇಶ ಮಾಡ್ತಾ ಇದ್ದೇನೆ ನಾನು. ಜೀವನ ನಿರಂತರ ಪ್ರವಾಹ. ಪ್ರವಾಹಕ್ಕೆ ಬಹಳ ಶ್ರೇಷ್ಠವಾಗಿ ಎಲ್ಲರಿಗೂ ತಿಳಿಯೋ ಉದಾಹರಣೆ ಅಂದರೆ ನದೀ ರೂಪಕ, ಉದಕ ತತ್ವ. ಅಷ್ಟು ಚೆನ್ನಾಗಿ ತಿಳಿಯದೇ ಇದ್ರೂ ಸ್ವಲ್ಪ ವಿವರಿಸಿದರೆ ತಿಳಿಯುವಂತಹ ತತ್ವ ನಿರಂತರವಾಗಿ ಹೆಣಿಕೆಗಳಲ್ಲಿ ಕೊಂಡಿಗಳಲ್ಲಿ ಹೋಗ್ತದೆ. ಇದು ಯಜ್ಞ ತತ್ವ. ಯಜ್ಞ ಅಂದರೂ ಅಲ್ಲಿಗೆ ಬರ್ತದೆ, ನದಿ ಅಂದರೂ ಅಲ್ಲಿಗೆ ಬರ್ತದೆ. 3ನೇ ತತ್ವ ಸೋಮ ಅಂದರೂ ಅಲ್ಲಿಗೆ ಬರ್ತದೆ. ಋಗ್ವೇದದಲ್ಲಿ 9ನೇ ಮಂಡಲದ ಪೂರ್ತ ಇರತಕ್ಕ ಮಂತ್ರಗಳು. ಇನ್ನೂ ಒಂದು ಹೇಳ್ತೇನೆ, ಅಮೃತ ತತ್ವವು ಇಲ್ಲಿಗೆ ಬರುತ್ತದೆ. 4 ಡಿಫರೆಂಟ್ ಆರ್ಚಿಟೈಪ್ಸ್, ಆಲ್ ಮೀನಿಂಗ್ ದಿ ಸೇಮ್ ಥಿಂಗ್. ವಿವರಿಸಿದರೆ ರೋಮಹರ್ಷವಾಗುತ್ತೆ, ನಿಮಗೆ ರೋಮಾಂಚಕವಾಗುತ್ತೆ. ನಮ್ಮ ವೇದ ಸಂಸ್ಕೃತಿ ಪರಿಚಯ 6ನೇ ಸಂಪುಟವನ್ನು, ಉದಕ ತತ್ವವನ್ನು ತಾವು ಓದಬೇಕು. ಬಹಳ ಶ್ರಮಪಟ್ಟು ಹುಡುಕಿ ತೆಗೆದು ಬರೆದಿದ್ದೇನೆ ಇದರಲ್ಲಿ. ಇದು ಹೇಗೆ ನಿಮಗೆ ಮನದಟ್ಟು ಮಾಡುವುದಕ್ಕೆ ಒಂದು ಸ್ವಲ್ಪ ನಾನು ಪ್ರಯತ್ನ ಪಡ್ತೇನೆ. ಉದಕ, ಇದಕ್ಕೆ ಸಮಾನಾರ್ಥಕ ಪದಗಳು, ಈಕ್ವಲೆಂಟ್ಸ್ 101 ಪದಗಳು, ಶ್ರೀನಾಮಗಳು ವೇದದಲ್ಲಿ, ಬರೀ ಋಗ್ವೇದದಲ್ಲಿಯೇ ಇವೆ. ಗಹನ, ಗಭೀರ, ಆಕಾಶ, ಸರಿತ್, ನೀರಂ ಇವೆಲ್ಲವೂ ಈಕ್ವಲೆಂಟ್ಸ್. ಆದರೆ ಯಾವುದೊಂದು ಶಬ್ದವು ಇನ್ನೊಂದು ಶಬ್ದಕ್ಕೆ ಪರಿಪೂರ್ಣ ಸಮಾನಾರ್ಥಕ ಅಲ್ಲ, ಕಂಪ್ಲೀಟ್ ಈಕ್ವಲೆಂಟ್ ಅಲ್ಲ. ಸ್ವಲ್ಪ ಶೇಡ್ಸ್ ಬೇರೆಯಾಗುತ್ತೆ. ಈಗ ನೀರಿಗೆ ಉದಕ ಅಂತ ಯಾತಕ್ಕೆ ಹೇಳ್ತೇವೆ? ಮುಟ್ಟಿದರೆ ಅಂಟಿಕೊಳ್ತದೆ. ಉಂದತಿ ಇತ್ಯುದಕಂ. ನೀರು ಮುಟ್ಟಿದರೆ ನೀ ಕೈಗೆ ಅಂಟಿಕೊಳ್ಳುತ್ತೆ. ಬಟ್ಟೆಯಿಂದ ಒರೆಸಬೇಕು, ಒರೆಸಿದರೆ ಬಟ್ಟೆಗೆ ಅಂಟಿಕೊಳ್ಳುತ್ತೆ, ನೆಲದ ಮೇಲೆ ಹಾಕಿದರೆ ಕಾಲಿಗೆ ಅಂಟಿಕೊಳ್ಳುತ್ತೆ. ಅದು ಅಂಟುವ ಶಕ್ತಿ, ಜಿಡ್ಡು ಶಕ್ತಿ, ಅದು ನಾರಾಯಣ ಶಕ್ತಿ. ಇದು ನೀರು ಅನ್ನೋದು ಎಲ್ಲ ಕಡೆಯೂ ಒಂದೇ. ಇಂಗ್ಲೆಂಡಲ್ಲಿ, ಜರ್ಮನಿಯಲ್ಲಿ, ಜಪಾನ್ನಲ್ಲಿ, ಚೈನಾದಲ್ಲಿ, ದಕ್ಷಿಣ ಉತ್ತರ ಭಾರತದಲ್ಲಿ, ಆಫ್ರಿಕೆಯಲ್ಲಿ, ಅಮೆರಿಕೆಯಲ್ಲಿ ನೀರನ್ನೋದು ಸರ್ವವ್ಯಾಪಿ ತತ್ವ. ಅದರಲ್ಲಿಯೇ ಸಕಲ ದೇವತೆಗಳ ಜನನ, ಅದರಲ್ಲಿಯೇ ಜಗತ್ತಿನ ವಿಸರ್ಜನೆ. ಇದು ಭಾರತೀಯರು ಹಾಗೆ ಮಾಡ್ತಾರೆ. ಏನು ಪೂಜೆ ಮಾಡಿದರೂ ಮನೆಯಲ್ಲಿ ದೇವತಾ ಕಲಶ ಆವಾಹನ ಮಾಡ್ತಾರೆ. ಬರೀ ನವರಾತ್ರಿ ಶಿವರಾತ್ರಿ ಮಾತ್ರವಲ್ಲ, ಮನೆಯಲ್ಲಿ ಏನು ಶುಭ ಶೋಭನ ಮಾಡಿದರೂ ಕಲಶವನ್ನಿಟ್ಟು ಅದರಲ್ಲಿ ದೇವತಾ ಆಹ್ವಾನ ಮಾಡಿ, ಅದರಲ್ಲಿ ಪ್ರಧಾನ ದೇವತೆಯಾದ ಪುಂಡರೀಕಾಕ್ಷಮಾವಾಹಯಾಮಿ ಅಸ್ಮಿನ್ ಕುಂಭೆ ವರುಣಾಂತರ್ಯಾಮಿಣಂ ಪುಂಡರೀಕಾಕ್ಷಮಾವಾಹಯಾಮಿ ವರುಣಾಯ ಭಗವತೆ ನಮಃ ಪುಂಡರೀಕಾಕ್ಷಾಯ ಭಗವತೆ ನಮಃ ಆಸನಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಪುಷ್ಪಾಣಿ ಸಮರ್ಪಯಾಮಿ
ವಸ್ತ್ರಾಣಿ ಸಮರ್ಪಯಾಮಿ. ನೋಡಿ, ಒಂದು ಚೊಂಬು ನೀರಿನಲ್ಲಿ ಆ ಭಗವಂತನನ್ನು ಆವಾಹನ ಮಾಡ್ತೇವೆ, ಆ ದೇವರು ಬಂದು ಹೊರತು ಮುಂದಿನ ಕೆಲಸ ಇಲ್ಲ. ಕಲಶ ಪ್ರತಿಷ್ಠಾಪನೆ ಮಾಡಿದ ಹೊರತು ಮುಂದಿನ ಕೆಲಸ ಇಲ್ಲ. ಶುಭಾಶೋಭನ ಏನಾದರೂ ಅಷ್ಟೇ. ಯಾರು ತೀರ್ಕೊಂಡ್ರು ಮನೆ ಶುದ್ಧಿ ಆಗಬೇಕು. ಅದು 11ನೇ ದಿವಸ ಮನೆಯೆಲ್ಲ ಶುದ್ಧಿ ಮಾಡಿ ನೀರಿನಿಂದ ಮಾಡಿ, ಪೇಪರ್ನಿಂದ ಒರೆಸಿದ್ರಾಗೋದಿಲ್ಲ, ಸುಣ್ಣ ಬಣ್ಣ ಹಚ್ಚಿದ್ರಾಗೋದಿಲ್ಲ. ಅದು ಮನೆ ತುಂಬ ಪುಣ್ಯ ವಾಚನ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಬೇಕು. ಅದಕ್ಕೆ ಮಂತ್ರಗಳನ್ನು ಹೇಳ್ತೇವೆ. ವಾಸ್ತೋಷ್ಪತಿ ಮಂತ್ರವನ್ನು ಹೇಳ್ತೇವೆ. ಮತ್ತು ನೀರಿನಲ್ಲಿ ಇಲ್ಲದೇ ಇರುವ ದೇವತೆಯೇ ಇಲ್ಲ ಅಂತ ಹೇಳ್ತೇವೆ. ದೇವಸ್ಥಾನಗಳಲ್ಲಿ ರಥೋತ್ಸವ ಮಾಡುವಾಗ ಆ ಮುಹೂರ್ತ ಅದಕ್ಕೆ ಇಡ್ತಾರೆ. ರಥ ಎಳೆಯುವ ದಿವಸಕ್ಕೆ ಮುಹೂರ್ತ ಇಡೋದಿಲ್ಲ. ತಿರುಪತಿಯಲ್ಲಿ, ಕಾಂಚಿಯಲ್ಲಿ, ಶ್ರೀರಂಗದಲ್ಲಿ, ಮೇಲ್ಕೋಟೆಯಲ್ಲಿ, ಉತ್ತರ ಭಾರತದಲ್ಲಿ ಯಾವುದೇ ದಿವಸ ಈ ತೇರು ಎಳೆದರೆ ತೇರು ಎಳೆಯೋ ದಿವಸಕ್ಕೆ ಮುಹೂರ್ತ ಇಟ್ಟಿರೋದಿಲ್ಲ. ಅಲ್ಲಿ ಕಲಶದಲ್ಲಿ ಆವಾಹನೆ ಮಾಡಿರುವ ದೇವತೆಗಳೆಲ್ಲ ಈಶಾನ್ಯ ದಿಕ್ಕಿನಲ್ಲಿ ಏನು ಬಂದು ಕೂತಿರ್ತಾರೆ ಸ್ವಾಮಿ ರಥೋತ್ಸವ ನೋಡುವುದಕ್ಕೆ, ಅವರೆಲ್ಲರೂ ಒಟ್ಟಿಗೆ ಸೇರಿ ಭಗವಂತನ ಜೊತೆಯಲ್ಲಿ ಸ್ನಾನ ಮಾಡುವ ತೀರ್ಥ ಸ್ನಾನ ದಿವಸ ಅಂತಿರ್ತದೆ ನೋಡಿ ಸ್ವಾಮಿ ಪುಷ್ಕರಣಿಯಲ್ಲಿ. ಅಲ್ಲಿ ಸಾಕ್ಷಾತ್ ಭಗವಂತನ ಅಂಶರೂಪ ಅವನ ತಿರುವಡಿ ಪಾದುಕೆಗಳನ್ನು, ಚಕ್ರತಾಳ್ವಾರ್ ಸುದರ್ಶನನನ್ನು ಅರ್ಚಕರು ತಟ್ಟೆಯಲ್ಲಿ ವಿಜ್ ಮಾಡಿಸ್ಕೊಂಡು ಬಂದು ಯಾವ ಗಳಿಗೆಯಲ್ಲಿ ಮುಳುಗಿಸ್ತಾರೆಯೋ ಆಗ ಆ ಹೊತ್ತಿಗೆ ಸರಿಯಾಗಿ ಭಕ್ತರೆಲ್ಲರೂ ಮುಳುಗ್ತಾರೆ ನೀರಿನಲ್ಲಿ. ಯಾಕೆ? ಭಗವಂತನ ಜೊತೆಯಲ್ಲಿ ಅಂಗಸಂಗ ಸ್ಪರ್ಶವಾಗಲಿ ಎಂಬುದಾಗಿ ಮಾಡ್ತಾರೆ. ಅದಕ್ಕೆ ಮುಹೂರ್ತ ಇಡ್ತಾರೆ. ದೇವತೆಗಳು ಬರುವುದು, ದೇವತೆಗಳ ವಿಸರ್ಜನೆ ಆಗೋದು ಇಲ್ಲ. ಒಂದು ಸ್ವಾಮಿ ಪುಷ್ಕರಣಿ ತೀರ್ಥದ ಮಹಿಮೆಯನ್ನು ಏನಂತ ವರ್ಣನೆ ಮಾಡೋಣ ನಾವು? ನೀವೆಲ್ಲ ವೆಂಕಟರಮಣ ಭಕ್ತರಿದ್ದೀರಿ. ಇಲ್ಲಿ ಅದರಷ್ಟು ಪವಿತ್ರವಾದ ತೀರ್ಥ ಎಲ್ಲ ತೀರ್ಥಗಳು ಅಲ್ಲಿ ಸೇರ್ತವೆ ಅಂತ ಹೇಳ್ತೇವೆ. ಅದು ತೀರ್ಥ ಬಿಟ್ಟರೆ ಗತಿಯಿಲ್ಲ ನಮಗೆ. ಆದ್ದರಿಂದ ನದಿಗಳು ಅಥವಾ ಕೆರೆ, ಕೊಳ, ಕಟ್ಟೆ, ಬಾವಿ ಎಲ್ಲೆಲ್ಲಿ ತೀರ್ಥ ಇದೆಯೋ ಅದೆಲ್ಲ ಉದಕ ತತ್ವವನ್ನು ಒಳಗೊಂಡಿದೆ. ಈಗ ಉದಕ ಅನ್ನೋ ಶಬ್ದಕ್ಕೆ ಅಲ್ಲಿರುವ 100 ಪರ್ಯಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಒಟ್ಟಾರೆ ಒಂದು ಪಿಂಡಿತ ಅರ್ಥವನ್ನು ಕೊಡಬೇಕಾದ್ರೆ ಇಂಗ್ಲಿಷ್ನಲ್ಲಿ ಹೇಳ್ತೇನೆ, that which keeps life juicy, that which keeps life creative, that which keeps life fertile, pure and moves dynamically, that is udaka. ಅದು ನೀರು ತತ್ವ. ನೀರಿಲ್ದಿದ್ರೆ ಏನಾಗುತ್ತೆ ನೋಡ್ಕೊಳ್ಳಿ, ಬಂಜರು ಭೂಮಿ ಆಗುತ್ತೆ. ಒಂದು ಉಪನ್ಯಾಸದಲ್ಲಿ ಆಪತತ್ವ, ನೀರಿನ ತತ್ವ ಇಲ್ಲದೆ ಹೋದರೆ ಉಪನ್ಯಾಸ ಡ್ರೈ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಅದು ಈ ಡ್ರೈ ಅಂದರೆ ನೀರಿಲ್ದಿದ್ದು ಅರ್ಥವಾಗುತ್ತೆ. ಶುಷ್ಕ ಅಂದರೆ ಡ್ರೈ, ರಸಹೀನವಾದದ್ದು. ಅಂದರೆ ನೀರು ಅಂತ ರಸಕ್ಕೆ ಬಂತದು. ರಸೋಹಮಪ್ಸು ಕೌಂತೆಯ ಪ್ರಭಾಷ್ಮಿ ಶಶಿ ಸೂರ್ಯಯೋ. ಹರಿಯುವ ಪ್ರವಾಹಾತ್ಮಕವಾದ ವಸ್ತುಗಳಲ್ಲಿ ನಾನು ರಸರೂಪದಲ್ಲಿದ್ದೇನೆ ಅಂತ ಭಗವಂತ. ನೀರು ಮಾತ್ರ ಅಲ್ಲ, ಹಾಲು ಅಥವಾ ತುಪ್ಪ ಅಥವಾ ಜೇನುತುಪ್ಪ, ಯಾವುದೇ ಒಂದು ಹರಿಯುವ ಪದಾರ್ಥ, ಇವನ್ ಆಸಿಡ್ಸ್ ತಗೊಳ್ಳಿ, ಅದೆಲ್ಲದರಲ್ಲಿ ರಸಾತ್ಮಕವಾಗಿ ಐ ಎಕ್ಸಿಸ್ಟ್ ಇನ್ ಆಲ್ ದೀಸ್ ಫ್ಲೋಯಿಂಗ್ ಥಿಂಗ್ಸ್, ಫ್ಲೂಯಿಡ್ ಥಿಂಗ್ಸ್ ಆಸ್ ದೇರ್ ಎಸೆನ್ಸ್ ಅಂತ ಹೇಳಿದ್ರೆ ಅದು ನಾರಾಯಣ ತತ್ವ. ರಸೋಹಮಪ್ಸು ಕೌಂತೆಯ. ಅದನ್ನು ಲುಕ್ ಅಟ್ ದಿ ಓವರ್ ಟೋನ್ಸ್ ಫ್ರಮ್ ದಿ ಫಿಸಿಕಲ್ ಟು ದಿ ಸ್ಪಿರಿಚುವಲ್ ಇಟ್ಕೊಳ್ಳಿ. ರಸೋ ವೈಸಃ ರಸಗಹ್ಯೇವಾಯಂ ಲಬ್ಧ್ವಾನಂದೀ ಭವತಿ. ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಿಕಃ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠಃ ತಸ್ಯೇಯಂ ಪೃಥಿವೀ ವಿತ್ತಸ್ಯ ಪೂರ್ಣ ಸರ್ವಾ ವಿತ್ತಸ್ಯ ಪೂರ್ಣ ಸ್ಯಾತ್ ಸ ಏಕೋ ಮಾನುಷ ಆನಂದಃ. ಆನಂದ ರಸಕ್ಕೆ ಬಂತಿದ್ದು. ಈಗ ಭೂಮಿ ಏನಿದೆಯಲ್ಲ, ಈ ರಸ ಅಂದರೆ ಹೇಗಿರುತ್ತೆ? ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅನುಭವದಲ್ಲೂ ಬರುತ್ತದೆ. ಅವ್ರು ಹೇಳಿದರು ಇಷ್ಟೊತ್ತು ಏನೇನೋ ನನ್ನ ಬಗ್ಗೆ ಮಾತನಾಡಿದರು. ಅದು ನಿಜವಾಗಿದ್ದರೆ ಅದರ ಅರ್ಥ ನನ್ನ ಮಾತಿನಲ್ಲಿ ನಾರಾಯಣ ಕೂತಿದ್ದಾನೆ ಅಂತ, ರಸರೂಪದಲ್ಲಿ ಕೂತಿದ್ದಾನೆ. ಶುಕಾಚಾರ್ಯರು ಭಾಗವತ ಹೇಳಿದರು. ಪಿಬತ ಭಾಗವತಂ ರಸಮಾಲಯಂ, ಅಲ್ಲಿ ರಸಶಬ್ದ ಹಾಕಿದರು. ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ. ಅಮೃತದ್ರವ, ಉಪದ್ರವ ಅಲ್ಲ, ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ. ಮುಹುರಹೋ ರಸಿಕಾ ಭುವಿ ಭಾವುಕಾ. ರಸಿಕರು, ಭಾವುಕರು ಒಂದು ಕಾವ್ಯದಲ್ಲಿ, ನಾಟಕದಲ್ಲಿ, ಒಂದು ಸಂಭಾಷಣೆಯಲ್ಲಿ, ಒಂದು ಪ್ರವಚನದಲ್ಲಿ, ಒಂದು ಗಾಯನದಲ್ಲಿ ಭಾವಗಳು ಹೇಳಬೇಕು, ಭಾವದಲ್ಲಿ ರಸಾವಿಷ್ಕರಣ ಆಗಬೇಕು.
ಆ ರಸದಲ್ಲಿ ಭಗವಂತ ಕೂತಿರ್ತಾನೆ. ಅದು ನಾರಾಯಣ ತತ್ವ. ಅದು ಮನುಷ್ಯನಿಗೆ ಹೇಗೆ ಬರುತ್ತೆ ಅಂದರೆ ಅದನ್ನು ಹೇಳ್ತಾರೆ, ಈ ಭೂಮಿ ಎಲ್ಲವೂ ಸಕಲ ಸಂಪತ್ ಸಮೃದ್ಧವಾದದ್ದು, ಎಲ್ಲಿ ಕೊರತೆ ಇಲ್ಲದೆ ಇರುವಂಥ ಭೂಮಿ. ಸರ್ವಾವಿತ್ತಸ್ಯ ಪೂರ್ಣ ಸ್ಯಾತ್, ಐಶ್ವರ್ಯ ಸಮೃದ್ಧವಾಗಿದ್ದರೆ ಅದು ಒಬ್ಬ ಬ್ರಹ್ಮಚಾರಿ ವಶದಲ್ಲಿ ಸಿಕ್ಕಿದರೆ ಅವನಿಗೆಷ್ಟು ಆನಂದ ಆಗಬಹುದೋ ಅದಕ್ಕೆ ಒಂದು ಮಾನುಷಾನಂದ ಅಂತ ಹೆಸರು. ತೇಯೇ ಶತಂ ಮಾನುಷ ಆನಂದ. ಅಂಥದ್ದು ಒಂದು 100 ಹಾಕಿದರೆ ಮತ್ತೊಂದು ಬರ್ತದೆ. ಇದು ಪಿತೃಗಳ ಆನಂದ, ಇದು ಗಂಧರ್ವರ ಆನಂದ, ಇದು ಕರ್ಮದೇವರ ಆನಂದ, ಇದು ಬೃಹಸ್ಪತಿಯರ ಆನಂದ, ಇಂದ್ರಸ್ಯ ಆನಂದ. ಅಂಥದ್ದು ಒಂದು ಶತವೋ ಕೋಟಿಯೋ ಹಾಕಿದರೆ ಸ ಏಕೋ ಬ್ರಹ್ಮಣ ಆನಂದ, ಪರಮಾತ್ಮನ ಆನಂದ. ದೇವರು ಏನು ಆನಂದ ಪಡ್ತಾ ಆನಂದಮಯನಾಗಿದ್ದಾನೆ ಇಲ್ಲ, ಅದನ್ನು ಪಡೆಯುವುದು ಜೀವನದ ಗುರಿ. ಯು ಮಸ್ಟ್ ಅಟೈನ್ ದಿ ಬ್ಲಿಸ್ ಆಫ್ ಗಾಡ್ ಇನ್ ಯುವರ್ ಓನ್ ಮೆಷರ್. ನೀವು ಹೆಚ್ಚಿರ್ಬೋದು, ಕಮ್ಮಿ ಇರ್ಬೋದು, ಆದರೆ ಟ್ರೈ ಟು ಅಟೈನ್ ಅಟ್ಲೀಸ್ಟ್ ಎ ಡ್ರಾಪ್ ಆಫ್ ದಟ್ ಪ್ಲೆಷರ್. ಜೀವನ ಇರುವುದು ಸಂಕಟ ಪಡುವುದಕ್ಕಲ್ಲ, ಅದು ಕಮ್ಯುನಿಸ್ಟ್ ಸಿದ್ಧಾಂತ. ಜೀವನ ಇರುವುದು ಆನಂದ ಪಡುವುದಕ್ಕೆ. ಆನಂದ ಅಂದರೆ ಕ್ಷುದ್ರ ಪದಾರ್ಥಗಳ ಸಂಯೋಗದಿಂದ ಅದು ಬರೋದಿಲ್ಲ. ನಾಲಿಗೆಯಲ್ಲಿ ಬರೋದು ಅದು ಭೌತಿಕವಾದಂತಹ ಒಂದು ಕ್ಷುದ್ರಾನಂದ. ತಿಂದಷ್ಟು ಹೊತ್ತು ನಾಲಿಗೆಯಲ್ಲಿರೋ ಹೊತ್ತು ಪದಾರ್ಥ ಚೆನ್ನಾಗಿರುತ್ತೆ, ಗಂಟ್ಲಲ್ಲಿ ಇಳಿದ್ರೆ ಹೋಯಿತಲ್ಲ ಅಂತೀರಿ. ಯಾವುದಕ್ಕೆ ಆದಿ ಅಂತ್ಯ ಇರ್ತದೆ ಅದು ನಿತ್ಯಾನಂದವಲ್ಲ. ನೋಡುವುದಕ್ಕೆ ಚೆನ್ನ ಅಂತೀರಿ, ವಿಕಾರವಾದರೆ ಆನಂದ ಕೆಟ್ಟು ಹೋಗಿಬಿಡುತ್ತೆ. ಮುಟ್ಟಿದ್ರೆ ಚೆನ್ನ ಅಂತೀರಿ, ಸ್ಪರ್ಶದಲ್ಲಿ ಕುಶನ್ ಇಳಿದು ಹೋದ್ರೆ ಆನಂದ ಹೋಗಿಬಿಡುತ್ತದೆ. ಭೌತಿಕ ಪದಾರ್ಥಗಳಿಂದ ಸುಖ ಬರೋದಿಲ್ಲ. ಒಳಗಿದ್ದಾನ ಆನಂದಮಯ ಚಿಲುಮೆ, ಅವನನ್ನು ಎಬ್ಬಿಸಬೇಕು. ಹೇಗೆ ಎಬ್ಬಿಸಬೇಕು? ದಿವ್ಯ ಶಬ್ದಗಳಿಂದ, ವೇದವಾಕ್ಯಗಳಿಂದ, ಗುರುಗಳ ಕಣ್ಣಿನಿಂದ, ಗುರುಗಳ ಕೃಪೆಯಿಂದ ಏನು ಎಬ್ಬಿಸ್ತೀರಿ ಅದು ಉದಕ. ಅದು ಇದ್ದಲ್ಲಿ ಶಾಂತಿ ಸಮೃದ್ಧ ಅಮೃತಂ ಇತಿ ಪ್ರಾಚೀನ ಯೋಗ್ಯೋಪ ಸ್ವಶಾಂತಿ ಸಮೃದ್ಧಿ ಅಮೃತ. ಇದು 3 ಈಕ್ವಲೆಂಟ್ ಕೊಟ್ಟರು. ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಸಮೃದ್ಧಿ, ಎಲ್ಲಿ ಸಮೃದ್ಧಿ ಇರ್ತದೆ ಅಲ್ಲಿ ಶಾಂತಿ, ಎಲ್ಲಿ ಎರಡೂ ಇರ್ತದೆ ಅಲ್ಲಿ ಅಮೃತತ್ವ, ಇಮ್ಮಾರ್ಟ್ಯಾಲಿಟಿ. ಅದು ನಮಗೂ ಬೇಕು. ಇದು ಭಾರತೀಯರ ಗುರಿ. ವಿಲ್ಡುರೆಂಟ್ ಬರೆದ ಇಷ್ಟು ಶಾಂತ ಸಮೃದ್ಧ ಆನಂದ ಸ್ವರೂಪವಾದ ಭಾರತವನ್ನು ಯಾವತ್ತಿನ ದಿವಸ ಮುಸ್ಲಿಮರು ಮೊದಲು ಅಟ್ಯಾಕ್ ಮಾಡಿದರೋ ದಟ್ ಈಸ್ ದಿ ಫಸ್ಟ್ ವರ್ಲ್ಡ್ಸ್ ಡ್ರೆಡೆಡ್ ಡೇ ಇನ್ ದಿ ವರ್ಲ್ಡ್ ಹಿಸ್ಟ್ರಿ ಅಂತ ಬರೆದ ಫಸ್ಟ್ ವಾಲ್ಯೂಮ್ನಲ್ಲಿ. ವಿಲ್ಡುರೆಂಟ್ ಬರೆದ, ಭಾರತೀಯ ಅಲ್ಲ ಅವನು. ನಾವು ಶಾಂತಪ್ರಿಯರಾಗಿ ಏಕಾಂತಲ್ಲಿ ಕೂತಿರೋರ ಮೇಲೆ ಯಾರಿಗೆ ಬಂದು ಪಿಡುಗುಗಳು ಪಿಸ್ಟ್ ಬಂದ ಹಾಗೆ ನಮ್ಮ ಆನಂದವನ್ನು ಭಂಗಪಡಿಸಿ ಇವತ್ತು ನಾವು ಒಟ್ಟಿಗೆ ಕೂಡಿ ಇಡೀ ಸಮಾಜಕ್ಕೆ ಆನಂದವನ್ನು ಹಂಚದೇ ಇರುವಷ್ಟು ದುಷ್ಟ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಇದು ಸವಾಲು, ನಾರಾಯಣ ತತ್ವಕ್ಕೆ ಬಹಳ ದೊಡ್ಡ ಸವಾಲು. ಆದ್ದರಿಂದ ನಾರಾಯಣ ತತ್ವ, ಉದಕ ತತ್ವದಲ್ಲಿ ನದಿಗಳು ಬರ್ತವೆ, ಸಂತಾನ ಶಕ್ತಿ ಬರ್ತದೆ, ಪ್ರವಾಹ ಕಾರಣ ದ್ರವ್ಯ ಬರ್ತದೆ. ವಾಟ್ ಎವರ್ ಫ್ಲೋಸ್ ಅಂಡ್ ಫ್ಲೋಸ್ ಟುವರ್ಡ್ಸ್ ಜಾಯ್, ವಾಟ್ ಎವರ್ ಟೇಕ್ಸ್ ಯು ಟುವರ್ಡ್ಸ್ ಪ್ಯೂರಿಟಿ. ಸೋಮ ಮಂತ್ರ ಓದಿ ತೋರಿಸ್ತೇನೆ. ಅದೆಲ್ಲವೂ ಉದಕ ತತ್ವ. ಇವತ್ತು ಹೇಳಬೇಕಾದ ಮಾತೆಲ್ಲ ಇದರಲ್ಲಿದೆ. ಆ ಪುಸ್ತಕ ಓದಿ ನೋಡಬೇಕು. ವೇದ ಸಂಸ್ಕೃತಿ ಸೀರೀಸ್ ಯಾರು ತಗೊಂಡಿದ್ದೀರಿ, ಯಾರು ತಗೊಂಡಿಲ್ಲ, ಇನ್ಮೇಲೆ ತಗೊಳ್ತೀರಿ. ಓದುವವರು ಮೊದಲು ಬಿಗಿನ್ ವಿತ್ ವಾಲ್ಯೂಮ್ ನಂಬರ್ 6. ಕಠಿಣ ಇದೆ, ಆದರೆ ಅರ್ಥ ಆಗುತ್ತೆ. ಇದನ್ನ ಯಾತಕ್ಕೆ ಹೇಳ್ತೇನೆ ಅಂದರೆ, ಒಬ್ಬ ಪಾಶ್ಚಾತ್ಯ ಮ್ಯಾಕ್ಸ್ ಮಿಲ್ಲರ್ ಯಾವನಿಗೆ ಕ್ರೈಸ್ತರು ದೀಕ್ಷೆ ಕೊಟ್ಟಿದ್ರು, ಭಾರತೀಯರು ನಂಬಿಕೊಂಡಿರೋದು ಈ ವೇದಾಂತ ಏನಿದೆಯೋ ಇದನ್ನು ನೀನು ಬುಡುಮೇಲು ಮಾಡಿ ಅದರಲ್ಲೇನೂ ಇಲ್ಲ ಅಂತ ತೋರಿಸ್ಬಿಡು, ಬ್ರಾಹ್ಮಣರೆಲ್ಲ ಕನ್ವರ್ಟ್ ಆದರೆ ಉಳಿದವರು ಬಂದುಬಿಡ್ತಾರೆ ಅಂತ ಅವನಿಗೆ ದೀಕ್ಷೆ ಕೊಟ್ಟಿದ್ರು. ಅವನೇ ಬರ್ಕೊಂಡಿದ್ದಾನೆ ಲೆಟರ್ಸ್ನಲ್ಲಿ ಹೆಂಡತಿಗೆ, ಬ್ರಿಟಿಷ್ ಫಾರಿನ್ ಸೆಕ್ರೆಟರಿಗೆ. ಭಾರತೀಯರ ವೇದಗಳನ್ನು ಅಪಭ್ರಂಶ ಮಾಡಿ ಯದ್ವಾ ತದ್ವಾ ಟ್ರಾನ್ಸ್ಲೇಟ್ ಮಾಡಿ ಆಯಿತು. ಇಷ್ಟಾದರೂ ಭಾರತೀಯರು ಕ್ರೈಸ್ತ ಮತ ಸ್ವೀಕಾರ ಮಾಡದೇ ಇದ್ರೆ ನಾನೇನು ಮಾಡಲಿ ಅಂತ ಪತ್ರ ಬರೆದಿದ್ದಾನವನು. 2 ವಾಲ್ಯೂಮ್ ಇದೆ ಮ್ಯಾಕ್ಸ್ ಮಿಲ್ಲರ್ ಪತ್ರಗಳು. ಇದನ್ನು ಕನ್ನಡ ಭಾಷೆಯಲ್ಲಿ ಮೊದಲು ಎಕ್ಸ್ಪೋಸ್ ಮಾಡಿದವನು ನಾನು. ವಾಲ್ಯೂಮ್ ನಂಬರ್ 1ನಲ್ಲಿ ಅವನು ಪತ್ರ ಕೊಟ್ಟಿದ್ದೇನೆ ನೋಡಿ. ತನ್ನ ಹೆಂಡತಿಗೂ ಹೇಳ್ತಾನೆ, ಅವನು ಭಾರತಕ್ಕೆ ಬಂದಿರಲಿಲ್ಲ. ಇಂಥ ಮಹಾಶಯನನ್ನು ವೇದ ಹೇಗೆ ಕನ್ವರ್ಟ್ ಮಾಡಿತು ಅಂದರೆ, ಅವನು ಸಾಯೋದಕ್ಕೆ ಮುಂಚೆ ಹೇಳಿದ, ಪುನರ್ಜನ್ಮವೆಂಬುದು ಇದ್ದರೆ ನಾನು ಭಾರತದಲ್ಲಿ ಹುಟ್ಟಿ ಅದರಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಬ್ರಾಹ್ಮಣನಾಗಿ ಹುಟ್ಟಬೇಕು ಅಂತ ಬಯಸ್ತೇನೆ ಅಂತ ಅವನ ಬಾಯಲ್ಲಿ ಹೇಳಿಸ್ತು ಈ ಮಾತು. ವೇದ ಕನ್ವರ್ಟ್ ಮಾಡೋಕೆ ಬಂದವನು ಹೇಳಿಸ್ತು. ಈ ವಾಕ್ಯವನ್ನು ಓದಿ ಉತ್ತರ ದೇಶದ ಬ್ರಾಹ್ಮಣರು ಲಕೋಟೆಗಳಲ್ಲಿ ಯಜ್ಞೋಪೀತ ಹಾಕಿ ಅವರಿಗೆ ಪೋಸ್ಟಲ್ಲಿ ಕಳಿಸಿದ್ರು. ಇದು ಬರೆದಿದ್ದಾರೆ, ಚರಿತ್ರೆಯಲ್ಲಿದೆ. ಇದು ಕನ್ವರ್ಟ್ ಮಾಡೋಕೆ ಬಂದವನು ಕನ್ವರ್ಟ್ ಮಾಡಿಬಿಡ್ತು ವೇದ. ಅದರ ಶಕ್ತಿ, ನಾರಾಯಣ ಶಕ್ತಿ ಆಗಿದೆ. ಅವನು ಹೇಳ್ತಾನೆ, ಇದು ಲೆಟರ್ ಪೂರ್ತಿ ಓದೋದಕ್ಕೆ ಹೋಗೋದಿಲ್ಲ. ಅಲೆಕ್ಸಾಂಡರ್ ದಂಡಯಾತ್ರೆಯಿಂದ ಈಚೆಗೆ ಅಥವಾ ಅಲೆಕ್ಸಾಂಡರ್ ದಂಡಯಾತ್ರೆಗೆ ಮುಂಚೆ ಭಾರತದಲ್ಲಿದ್ದ ಪಟ್ಟಣಗಳು ಯಾವುದು ಇವತ್ತು ನೀವು ಗುರುತು ಹಚ್ಚಬೇಕಾದ್ರೆ ಏನು ಗುರುತು ಹಚ್ಚಲಿಕ್ಕೆ ಬರೋದಿಲ್ಲ.
Names of people, names of towns, names of cities, names of cultural centers have all been converted. ದೇವಗಿರಿ ಹೋಯಿತು, ದೌಲತಾಬಾದ್ ಆಯಿತು. ಪ್ರಯಾಗ ಹೋಯಿತು, ಅಲಹಾಬಾದ್ ಆಯಿತು. ಕರ್ಣಾವತಿ ಹೋಯಿತು, ಅಹಮದಾಬಾದ್ ಆಯಿತು. ಹಾಗೆಯೇ ಭಾಗ್ಯನಗರ ಹೋಯಿತು, ಹೈದರಾಬಾದ್ ಆಯಿತು. ಅವರೆಲ್ಲ ಕನ್ವರ್ಟ್ ಮಾಡಿ, ಊರಿನ ಹೆಸರು ಕನ್ವರ್ಟ್ ಮಾಡಿದ್ರು, ಜಡ ಪದಾರ್ಥಗಳನ್ನು. ಮನುಷ್ಯರನ್ನು ಬಿಟ್ಬಿಡಿ, ಅವರಿಗೆ ಕಲ್ಚರಲ್ ರೂಟ್ಸ್ ಅವ್ರ ನೆನಪೇ ಬರಬಾರದು ಅಂತ ರಾಕ್ಷಸ ಬುದ್ಧಿ ಆಗಿದೆ. ಪೂರ್ತಿ ಮುಳ್ಳು ಸಮೇತ ತೆಗಿಬೇಕು ಭಾರತೀಯ ಸಂಸ್ಕೃತಿ ಬುಡುಮೇಲು. ಆದರೆ ಮ್ಯಾಕ್ಸ್ ಮಿಲ್ಲರ್ ಹೇಳ್ತಾನೆ, ಮುಸಲ್ಮಾನರು ಅಥವಾ ನಮ್ಮ ಜನ ಕ್ರೈಸ್ತರು ಕನ್ವರ್ಟ್ ಮಾಡದೆ ಬಿಟ್ಟದ್ದು ಯಾವುದು ಅಂದರೆ ಭಾರತೀಯ ನದಿಗಳ ಹೆಸರುಗಳು ಬರೆದಿದ್ದ ನೋಡಿ ಅವರು ಪಾಪಿ. ಯಾಕೆ ಕನ್ವರ್ಟ್ ಮಾಡಲಿಲ್ಲ ಅಂದರೆ ರಿವರ್ಸ್ ಆಕ್ಯುಪೈಡ್ ನೋ ಇಂಪಾರ್ಟೆನ್ಸ್ ಪ್ಲೇಸ್ in Muslim culture or Christian culture, and therefore to this day, down from the days of Alexander, you can recognize those rivers intact in the Indian language. ಬರೆದಿದ್ದಾನೆ ಮಾತಲ್ಲದು, ಕೊಟೇಶನ್ ನಾವು ಓದುವುದಿಲ್ಲ. ನಮ್ಮ ಪೂರ್ವಜರು ಹೊರಗಿಂದ ಬಂದರು, ಕಕೇಶಿಯನ್ ಮೌಂಟನ್ಸಿಂದ, ಆರಾವಳಿ ಕಡೆಯಿಂದ, ಮತ್ತೊಂದು ಕಡೆಯಿಂದ ಅಪಪ್ರಚಾರ ಮಾಡಿ ಬಾಲಗಂಗಾಧರ ತಿಲಕ್ ಅವರು ಟೋಪಿ ಬಿದ್ದು ಆರ್ಕ್ಟಿಕ್ ಹೋಮ್ ಆಫ್ ಆರಿಯನ್ಸ್ ಅಂತ ಒಂದು ದೊಡ್ಡ ಪುಸ್ತಕ ಬರೆದರು. ಉತ್ತರ ಧ್ರುವದಲ್ಲಿದ್ದರಂತೆ ನಮ್ಮ ಪೂರ್ವಜರು. ಅದಕ್ಕೆ ನಾನು ಚಾಲೆಂಜ್ ಕೊಟ್ಟು ಬರೆದಿದ್ದೇನೆ, ಇದರಲ್ಲಿ ಉತ್ತರ ತಾವು ನೋಡಬೇಕು. ಹಿಮಗಡ್ಡೆಗಳ ಸ್ವರೂಪದಲ್ಲಿರುವ ಆ ನೀರನ್ನು ಕಂಡ್ರೆ ಯಾರಿಗೂ ಪ್ರೇಮ ಬರುವುದಿಲ್ಲ, ಭಯ ಬರ್ತದೆ, ಹೆದರಿಕೆ, ಅದು ಮೃತ್ಯು ಸಂಕೇತ. ನಮ್ಮ ಪೂರ್ವಜರು ಅಲ್ಲಿದ್ದಿದ್ರೆ ನದಿಗಳ ಬಗೆಗೆ ಇಷ್ಟೊಂದು ಪವಿತ್ರವಾದ ಉದ್ಗಾರಗಳನ್ನೆತ್ತಿ ಅಂಬಿತಮೇ ದೇವಿತಮೇ ನದೀತಮೇ ಸರಸ್ವತಿ. ವಸಿಷ್ಠರ ಸೂಕ್ತಗಳು ನೀವು ಸರಸ್ವತಿಯ ಬಗ್ಗೆ ಓದಿಬಿಟ್ರೆ ಜುಮ್ಮಂದು ಬಿಡುತ್ತೆ ನಿಮಗೆ. ಇಷ್ಟು ಕೊಂಡಾಡಬೇಕಾದ್ರೆ ಇವರು ಆರ್ಕ್ಟಿಕ್ ಹೋಮ್ನಲ್ಲಿ ಇದ್ದಿದ್ರೆ ಅವರಿಗೆ ಈ ನದಿಗಳ ಬಗೆಗೆ ಈ ಪೂಜ್ಯ ಭಾವನೆ ಬರ್ತಿರಲಿಲ್ಲ. ಮತ್ತು ಎಲ್ಲಿಯಾರು ಜಗತ್ತಿನಲ್ಲಿ ನೀರನ್ನು ಬಹಳ ಎಲ್ಲ ಕೆಲಸಕ್ಕೂ ಉಪಯೋಗ ಮಾಡೋ ಜನ ಇದ್ರೆ ಅವರು ಭಾರತೀಯರು ಮಾತ್ರವೇ ಹೊರತು ಬೇರೆ ಕಡೆಯಲ್ಲಿ ನದಿಗಳನ್ನು ಪೂಜೆ ಮಾಡುವುದು, ಇವುಗಳನ್ನು ತಾಯಿ ಅಂತ ಕಾಣುವುದು ನಿಮಗೆ ದುರ್ಬೀನ್ ಹಾಕಿ ಹುಡುಕಿದ್ರು. ರಷ್ಯಾದಲ್ಲಿ ಬಿಟ್ಬಿಡಿ, ಜಪಾನ್ನಲ್ಲಿ, ಆಫ್ರಿಕೆಯಲ್ಲಿ, ಅಮೆರಿಕೆಯಲ್ಲಿ, ಉತ್ತರ ದಕ್ಷಿಣ ಅಮೆರಿಕೆಯಲ್ಲಿ, ಜಪಾನಿನಲ್ಲಿ, ಆಸ್ಟ್ರೇಲಿಯಾದಲ್ಲಿ ನದಿಗಳನ್ನು ತಾಯಿ ಅಂತ ಉಷತೀರಿವ ಮಾತರಃ ಆಪೋಹಿಷ್ಟಾಮಯೋ ಭುವಃ ತಾನ ಊರ್ಜೆ ದಧಾತನ. ಮುಂದೆ ಹೇಳ್ತೇನೆ, ಮಹೇರಣಾಯ ಚಕ್ಷಸೆ ಯೋವಃ ಶಿವತಮೋ ರಸಃ ತಸ್ಯ ಭಾಜಯತೆ ಹನಃ. ಈ ಮಂತ್ರಗಳು ಬರಬೇಕಾದ್ರೆ ನೀರನ್ನೇ ಕಾಣದೇ ಇದ್ದ ಅನಾಗರಿಕರು ಇದನ್ನು ಹೇಳುವುದು ಶಕ್ಯವಿಲ್ಲ. ನೀರಿನ ದಡದಲ್ಲೇ ಸಪ್ತ ಸಿಂಧುಗಳ, ಈ ಕಡೆ ಸರಸ್ವತಿ, ಆ ಕಡೆ ದೃಷದ್ವತಿ, ಅರ್ಧ ಭಾಗ ಪಾಕಿಸ್ತಾನಕ್ಕೆ ಹೋಗಿಬಿಡ್ತು ನಮ್ಮ ಪಂಜಾಬು. 7 ನದಿಗಳಲ್ಲಿ 2 ಒಣಗಿದವು, ಉಳಿದಿದ್ದನ್ನು 5 ಅದು ಪಂಜಾಬ್ ಅಂತ ಮಾಡಿದರು. ಅದೇ 7 ನದಿ ಜಾಗ ಸಪ್ತ ಸಿಂಧು. ವೇದದಲ್ಲಿ ರೆಫರೆನ್ಸ್ ಬರುತ್ತೆ. ಸಪ್ತ ಸಿಂಧು ಅಂದರೆ ಇವು 7 ನದಿ ಅಂತ ಹೇಳ್ತೇವೆ ಕನ್ನಡದಲ್ಲಿ, ತಪ್ಪು ಭಾಷೆ. ಪಂಚ ನದ ಅನ್ನಬೇಕು. ನದ ಮತ್ತು ನದಿ ವ್ಯತ್ಯಾಸವೇನು ಗೊತ್ತಿದೆಯೋ ಇಲ್ವೋ ನಿಮಗೆ? ಪಶ್ಚಿಮದ ಕಡೆಗೆ ಸಿಂಧು ಸಮುದ್ರದ ಕಡೆಗೆ ಅರೇಬಿಯನ್ ಸೀ ಅಂತ ಹೇಳಬೇಡಿ ದಯವಿಟ್ಟು, ಅರೇಬಿಯಾದವ್ರಿಗೂ ಅದಕ್ಕೂ ಸಂಬಂಧವಿಲ್ಲ. ಇದಕ್ಕೆ ಸಿಂಧು ಸಾಗರ, ಈ ಕಡೆ ಗಂಗಾ ಸಾಗರ. ಇದು ಬಂಗಾಳ ಕೊಲ್ಲಿ ಅಲ್ಲ, ಅದು ಗಂಗಾ ಸಾಗರ, ಇದು ಸಿಂಧು ಸಾಗರ. ವೇದದಲ್ಲಿ ಬರುತ್ತೆ ಇದು. ಆ ಸಿಂಧು ಸಾಗರಕ್ಕೆ ಹರಿಯುವ ನದಿಗಳಿಗೆ ನದಗಳು ಎಂಬುದಾಗಿಯೂ, ಪಶ್ಚಿಮಕ್ಕೆ ಹರಿಯುವುದನ್ನು, ಪೂರ್ವಕ್ಕೆ ಹರಿಯುವುದನ್ನು ನದಿಗಳು ಎಂಬುದಾಗಿಯೂ ನಮ್ಮ ಪೂರ್ವಿಕರು ವರ್ಗೀಕರಿಸಿದರು. ಅದಕ್ಕೆ ಯಾಕೆ ನದ ಅಂತಾರೆ, ಗಂಡು ನದಿ ಅಂತಾರೆ ಅಂದರೆ ಆ ಕಡೆ ಕರಾವಳಿ ಕಡೆ ಬಹಳಷ್ಟು ಬೆಟ್ಟಗಳುಂಟು. ಆ ಬೆಟ್ಟಗಳನ್ನು ಕೊರೆದು ಸಾಹಸದಿಂದ ಸಮುದ್ರ ಪ್ರವೇಶ ಮಾಡುವುದಕ್ಕೆ ಅವು ನದಗಳು ಅಂತ ಹೇಳಿದರು. ನಮ್ಮ ಕರ್ನಾಟಕದಲ್ಲಿಯೂ ಒಂದಿದೆ, ಈ ಶರಾವತಿ ಅಂತಿದೆ ನೋಡಿ, ಅದು ಪಶ್ಚಿಮಕ್ಕೆ ಹೋಗುತ್ತೆ. ನೇತ್ರಾವತಿ ಅದಕ್ಕೆ ಸೇರುತ್ತೆ ಅಂತ ಕಾಣುತ್ತೆ, ನನಗೆ ನೆನಪಿಲ್ಲ ಸರಿಯಾಗಿ. ಕಾವೇರಿ, ಮಹಾನದಿ, ಗೋದಾವರಿ, ನರ್ಮದೆ ಇವೆಲ್ಲ ಪೂರ್ವಕ್ಕೆ ಹೋಗಿ ಸೇರುತ್ತೆ. ಇವು ನದಿಗಳು. ಆದ್ದರಿಂದ ಅವಕ್ಕೆ ಪಂಚನದ, ಪಂಜಾಬ್, ಅದು ಹಿಂದಿಯಲ್ಲಿ ಪಂಜಾಬ್ ಅಂತ ಮಾಡಿದ್ದಾರೆ. ದಕ್ಷಿಣದಲ್ಲಿ ಒಂದು ಕಡೆ 5 ನದಿಗಳು ಒಟ್ಟಿಗೆ ಸೇರ್ತವೆ. ತಿರುವಯ್ಯಾರ್, ತ್ಯಾಗರಾಜರ ಸಮಾಧಿ ಇರುವ ಜಾಗ ಅದು. ಇದು ಪೂರ್ವದಲ್ಲಿ ಸೇರುವ ಜಾಗ, ಅದು ಪಶ್ಚಿಮದಲ್ಲಿ ಸೇರುವ ಜಾಗ. ಇನ್ಯಾತಕ್ಕೆ ಹೇಳಿದ್ವು ತಮಗೆ ಅಂದರೆ, ಅಲ್ಲಿ ನಮ್ಮ ಪೂರ್ವಜರಿದ್ದರು. ಸಿಂಧು ದ್ವೀಪವೆಂಬುದು ಅಲ್ಲಿಯೇ ಇತ್ತು. ಗುಜರಾತ್ ಪ್ರಾಂತಕ್ಕೆ ಸರಸ್ವತಿ ಬಂದು ಸೇರೋ ಜಾಗದಲ್ಲಿ ಅಲ್ಲಿದ್ದ ಒಬ್ಬ ಮಹರ್ಷಿ, ಸಿಂಧು ದ್ವೀಪ ಋಷಿ ಆಪೋಹಿಷ್ಟಾಮಯೋ ಭುವಃ, ಈ ಮಂತ್ರವನ್ನು ಪ್ರತ್ಯಕ್ಷ ಮಾಡಿಕೊಂಡ ದೇವತೆ.
ದಧಿಕ್ರಾವ ಎಂಬ ಮಹರ್ಷಿ ದಧಿಕ್ರಾವಣ್ಣೋ ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ ಪ್ರಣ ಆಯೋಗುಂಶಿತಾರಿಷತ್ ಹೇಳಿ ಮತ್ತೆ ಆಪೋಹಿಷ್ಟಾಮಯೋಭವ. ಇದು ಮಾಧ್ಯಾಹ್ನಿಕ, ಪ್ರಾತಃ ಸಂಧ್ಯೆ, ಸಾಯಂ ಸಂಧ್ಯೆ, ತ್ರಿಕಾಲದಲ್ಲಿ ಹೇಳ್ತೇವೆ. ನದಿ ಬಿಟ್ಟು ಕೆಲಸವೇ ಇಲ್ಲ. ನೀವು ಮನೆಯಲ್ಲಿ ಕೂತಿದ್ರು ಈ ನದಿ ಹೆಸರು ಹೇಳಿಯೇ ಪ್ರೋಕ್ಷಣೆ ಮಾಡಿ ಸಂಧ್ಯಾವನ್ನು ಮಾಡಿಕೊಳ್ಬೇಕು. ಆದ್ದರಿಂದ ಸ್ನಾನ ಶರೀರ ಶುದ್ಧಿ, ಮನಃಶುದ್ಧಿಗೆ ನಮಗೆ ತೀರ್ಥ ಬೇಕು. ಸ್ನಾನದಲ್ಲಿ 7 ವಿಧ ಉಂಟು, ಜ್ಞಾಪಕ ಇಟ್ಕೊಳ್ಳಿ. ಸ್ನಾನಂ ಸಪ್ತವಿಧಂ ಸ್ಮೃತಂ. ಧರ್ಮಶಾಸ್ತ್ರಕಾರರು ಹೇಳಿದರು, ಮಾಂತ್ರ, ಭೌಮ, ಆಗ್ನೇಯ, ವಾಯವ್ಯ, ದಿವ್ಯ, ವಾರುಣ ಮತ್ತು ಮಾನಸ. ಇದು 7 ಎಲ್ಲ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ. ಮಂತ್ರಸ್ನಾನ, ನಮ್ಮ ಪೂರ್ವಜರು ಹೇಗಿದ್ರು, ಅಶುದ್ಧಿ ಉಂಟಾದಲ್ಲಿ ಮತ್ತೆ ಸ್ನಾನ ಮಾಡಬೇಕು, ಇಲ್ದಿದ್ರೆ ಅದು ಸರಿ ಹೋಗೋದಿಲ್ಲ. ನಾನು ಶಾಲೆ ಕಲಿಯುವಾಗ ಸುಮಾರು 8 ವರ್ಷ ವಯಸ್ಸಿನ ತನಕ ಶಾಲೆಗೆ ಹೋಗಿ ಬಂದರೆ ಆ ಬಟ್ಟೆ ಒಗೆಯೋ ಕಲ್ಲಿನ ಹತ್ರ ಸ್ಕೂಲಿಗೆ ಹೋಗಿದ್ದ ಅಂಗಿಗಳನ್ನೆಲ್ಲ ಕಳಿಸಿ ಇಟ್ಟು ನೀರಲ್ಲಿ ನೆನೆಸಿ ಕೌಪಿನ ಧಾರಿಸಿ ಪುನಃ ಶುದ್ಧ ತೀರ್ಥದಲ್ಲಿ ಸ್ನಾನ ಮಾಡಿಸಿ ಒಳಗೆ ಕರ್ಕೊಂಡು ಹೋಗ್ತಿದ್ರು. ಬಾವಿ ಪಕ್ಕದಲ್ಲೇ ಬಟ್ಟೆ ಒಗೆಯೋ ಕಲ್ಲು. ಬಸ್ಸಲ್ಲಿ ಪ್ರಯಾಣ ಮಾಡಿ ಬಂದರೆ ಮತ್ತೆ ಸ್ನಾನ ಮಾಡುವರು. ನಮ್ಮ ತಾತ ಒಂದು ಪಾಠಶಾಲೆ ಪ್ರಿನ್ಸಿಪಲ್ ಆಗಿದ್ದರು ಇನ್ ದಿ 1800s. EP ರೈಸ್ ಸಾಹೇಬರು ಪಾಠಶಾಲೆ ಇನ್ಸ್ಪೆಕ್ಷನ್ಗೆ ಬಂದರೆ ಅವನ್ನ ಟ್ರಾವೆಲರ್ಸ್ ಬಂಗಲೋದಲ್ಲಿ ಭೇಟಿಯಾಗಿ ಅವನು ಹೇಳಿದ್ದು ಇವ್ರಿಗೆ ತಿಳಿತಿರಲಿಲ್ಲ, ಇವನು ಹೇಳಿದ್ದು ಅವನು ತಿಳಿತಿರಲಿಲ್ಲ. ಇವರು ಸಂಸ್ಕೃತದಲ್ಲಿ ಹೇಳಬೇಕು, ಅವನಿಗೆ ಇಂಗ್ಲೀಷ್ ಗೊತ್ತಾಗಬೇಕು. ಅದೆಲ್ಲ ಮಾಡಿ ಇನ್ಸ್ಪೆಕ್ಷನ್ ಮುಗಿಸಿದ ಮೇಲೆ ಅಲ್ಲಿಂದ ಅಲ್ಲಿ ಹಾಗೆಯೇ ಅರ್ಕಾವತಿ ನದಿಗೆ ಹೋಗಿ ಸ್ನಾನ ಮಾಡಿ ಬೇರೆ ಯಜ್ಞೋಪವೀತ ಧರಿಸಿ ಮನೆ ಒಳಕ್ಕೆ ಬರ್ತಿದ್ರು. ಬ್ಲೇಚ್ಛ, ಅದವನು ಅಸಂಭಾಷ್ಯ, ಅವನ ಜೊತೆಯಲ್ಲಿ ಮಾತನಾಡಬಾರದು, ಶೌಚಾಚಾರವಿಲ್ಲದವನು. ಯಾಕೆ, ಯಾವ ದುರಾಚಾರ ಯಾವಾಗ ಎಲ್ಲಿ ಯಾರಿಗೆ ಅಂಟುಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ವಾಕ್ ಮೂಲಕ ಎಲ್ಲಿ ಬರುತ್ತೋ ಅಂತ ಹೇಳಿ ಇದು ಶುದ್ಧಿ. ಆಗ ಕೂತ ಕಡೆ ನಿಂತ ಕಡೆ ಎಲ್ಲ ನಿತ್ಯ ಸ್ನಾನ ಮಾಡ್ತಾ ಇದ್ರೆ ಏನಾಗುತ್ತೆ, ಮೈಗೆ ಆರೋಗ್ಯಕ್ಕೆ ಹೋಗೋದಿಲ್ಲ. ಬೆಂಗಳೂರಂಥ ಚಳಿಯಲ್ಲಿ ಅಂಥ ಮಡಿ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಬಾವಿ ಪಕ್ಕದಲ್ಲೇ ಕೂತಿರ್ಬೇಕಾಗತ್ತೆ 24 ಗಂಟೆ. ಅವನು ನೋಡಿದ ಸ್ನಾನ ಮಾಡೋದು, ಇವಾಗ ಮುಟ್ಟಿದ ಸ್ನಾನ ಮಾಡೋದು. ಅಯ್ಯೋ TV ಚಿತ್ರ ಬಂದುಬಿಡ್ತು ಸ್ನಾನ ಮಾಡುವುದು. ಮಡಿ ಮಾಡುವ ಬಗೆ ಬೇರುಂಟು. ಪುರಂದರದಾಸರು ಹೇಳಿದ್ರು, ಬರೀ ನೀರಿಂದಲೇ ಸ್ನಾನ ಅಲ್ಲವಪ್ಪ, ಅದು ಮೈ ತೊಳೆಯೋದಾಗ್ತದೆ, ಮನಸ್ಸು ತೊಳೆಯಬೇಕು. ಆದರೆ ಮಂತ್ರ ಸ್ನಾನ ಇದು ಹೇಳಿದ್ವಲ್ಲ, ಆಪೋಹಿಷ್ಟಾಮಯೋಭವ. ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ಒಳ್ಳೆ ರೇಷ್ಮೆ ಬಟ್ಟೆಯಿಂದ ಧರಿಸಿ ಮಂತ್ರ ಸ್ನಾನ ಮಾಡಿ ತಲೆಯಲ್ಲಿ ಹನಿ ಹನಿಯಾಗಿ ನೀರು ಪ್ರೋಕ್ಷಿಸಿಕೊಂಡ್ರೆ ಈ ಪ್ರೋಕ್ಷಣ ಮಂತ್ರದಿಂದ ಸ್ನಾನವಾಯಿತು. ಇದು ಮಂತ್ರ ಸ್ನಾನ. ಭೌಮ ಸ್ನಾನ, ಒಬ್ಬನಿಗೆ ತುಂಬ ಚಳಿ ಇತ್ತು, ಅವನು ಸ್ನಾನ ಮಾಡೋದು ಹೇಗೆ ಅಂದರೆ, ಆ ಚಳಿಯಲ್ಲಿ ನೀರು ಬೇರೆ ಹೊಯ್ಕೊಂಡು ಸತ್ತೋಗ್ಬಿಡ್ತಾನೆ ಅವನು. ಬಿಸಿನೀರು ಆಗೋದಿಲ್ಲ. ಅಂದರೆ ಪರಿಶುದ್ಧವಾದ ತುಳಸಿ ಮೃತ್ತಿಕೆಯನ್ನು ಮೈಗೆಲ್ಲ ಲೇಪಿಸಿಕೊಂಡ್ರೆ ಭೂಮಿ ಸಂಬಂಧದಿಂದ ಆಗುವ ಸ್ನಾನ ಭೌಮ ಸ್ನಾನ, ಮೃತ್ತಿಕಾ ಸ್ನಾನ ಅಂತ ಹೇಳ್ತಾರೆ. 3ನೇದು ಆಗ್ನೇಯ ಸ್ನಾನ. ಆಗ್ನೇಯ ಅಂದ್ರೇನು, ಅಗ್ನಿಯ ಪ್ರಸಾದ ಒಂದಿರುತ್ತದೆ. ಅಗ್ನಿ ಕೊಡೋ ಪ್ರಸಾದ ಯಾವುದು, ಯಾರು ಹೇಳ್ತೀರಾ? ಯಜ್ಞಪುರುಷ ಕೊಡೋ ಪ್ರಸಾದ ಯಾವುದು? ಭಸ್ಮ, ಬೂದಿ. ಅದನ್ನು ಮೈ ತುಂಬ ಲೇಪಿಸಿಕೊಂಡು ಬಿಟ್ರೆ, ಹಿಮವತ್ ಪರ್ವತದಲ್ಲಿ ಎಲ್ಲಿ ಋಷಿಕೇಶ ಹಿಮಾಲಯದಲ್ಲಿರೋರು ಮೈ ತುಂಬ ಭಸ್ಮಾಚ್ಛಾದನ ಮಾಡಿಕೊಂಡು ಬಿಟ್ರೆ ಅದು ಒಂದು ಶುದ್ಧಿ. ಆಗ್ನೇಯ ಸ್ನಾನ ಅಂತ ಹೆಸರು ಅದಕ್ಕೆ. ಅಗ್ನೇ ಪುರಿ ಶಮಸಿ, ಅಗ್ನಿ ಕೊಟ್ಟ ಪ್ರಸಾದ. ಅಗಸ್ತ್ಯರ ಕಾದಂಬರಿಯಲ್ಲಿ ವಿವರಿಸಿದ್ದೇನೆ. ವಾಯವ್ಯ ಸ್ನಾನ, ಬೂದಿ ಸಿಕ್ಕಲಿಲ್ಲ, ವಾಯುವಿಹಾರ ಅಂತ ಹೋಗ್ತೀರಿ. ಪರಿಶುದ್ಧವಾದ ಗಾಳಿ ಮೈ ಮೇಲೆ ಬೀಸಿಬಿಟ್ರೆ ಅನುಭವದಲ್ಲಿದೆ. ಹೌ ಫ್ರೆಶ್ ಯು ಫೀಲ್ ನೋಡ್ಕೊಳ್ಳಿ. ಅದಕ್ಕೆ ಮಾತರಿಶ್ವ ಅಂತ ಹೆಸರು ಗಾಳಿಗೆ. ವಾಯುದೇವನಿಗೆ ಮಾತರಿಶ್ವ ಅಂತ ಒಂದು ಹೆಸರು. ಮಾತರಿಶ್ವ ಅಂದರೆ ತಾಯಿಯಂತೆ, ತಾಯಿ ಮಗುವನ್ನು ಮುಟ್ಟಿದ್ರೆ ಹೇಗೆ ಆರೋಗ್ಯ ಬರ್ತದೆ ಆ ರೀತಿ ಸುಖ ಸ್ಪರ್ಶವಾದ ಗಾಳಿ ಬೀಸಿಬಿಟ್ರೆ ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ದಿ ಕೂಲ್ ವಿಂಡ್ಸ್, ನಾಟ್ ಚಿಲ್ ವಿಂಡ್ಸ್. ಒಂದು ಅರ್ಧ ಗಂಟೆ ಒಂದು ಪಾರ್ಕಲ್ಲಿ ಕೂತ್ಕೊಳ್ಳಿ, ಸ್ನಾನವಾದಾಗಾಯಿತು. ಅದು ವಾಯವ್ಯ. ಅದಾದ ಮೇಲೆ ದಿವ್ಯ ಸ್ನಾನ. ದಿವ್ಯ ಅಂದರೆ ಸೂರ್ಯನ ಬಿಸಿಲಿನಿಂದ ಆಗುವ ಸ್ನಾನ. ಸೂರ್ಯಪುಟ, ಸನ್ಬಾತ್ ಅಂತ ಮಾಡ್ತಾರೆ ಪಶ್ಚಿಮದವರು. ಇದು ಒಂದು ತಗೊಂಡಿದ್ದಾರೆ ಸ್ವಪಚರು, ಬೇರೆ ಏನೂ ಮಾಡೋದಿಲ್ಲ. ಸೂರ್ಯನ ಬಿಸಿಲಿಗೆ ಮೈಯನ್ನು ಒಣಗಿಸಬೇಕು. ಕೌಪಿನ ಹಾಕ್ಕೊಂಡು ಒಂದು ಗಂಟೆ 2 ಗಂಟೆ ಕಾಲ ಕೂತು ಬಿಟ್ರೆ ಶರೀರ ಶುದ್ಧವಾಗುತ್ತೆ. ಆಮೇಲೆ ನೀರಲ್ಲಿಯೇ ಮಾಡುವುದು ವಾರುಣ ಸ್ನಾನ. ಕೊನೆಯಲ್ಲಿ ಮಾನಸ ಸ್ನಾನ. ಪ್ರಾತಸ್ಮರಣೀಯರಾದ ಋಷಿಗಳನ್ನು, ಮುನಿಗಳನ್ನು, ಗುರುಗಳನ್ನು, ನಮ್ಮ ಸುಧೀಂದ್ರ ತೀರ್ಥ ಸ್ವಾಮಿಗಳಂಥವರನ್ನು ನೆನೆಸ್ಕೊಂಡು ಬಿಟ್ರೆ ಬಹಳ ಪ್ರಸನ್ನವಾಗುತ್ತೆ ಮನಸ್ಸು. ಅದು ಒಂದು ಸ್ನಾನ.
ಪ್ರಾಯಶ್ಚಿತ್ತಾನ್ಯಶೇಷಾಣಿ ತಪಃ ಕರ್ಮಾತ್ಮಕಾನಿ ವೈ ಯಾನಿ ತೇಷಾಮಶೇಷಾಣಾಂ ಕೃಷ್ಣಾನುಸ್ಮರಣಂ ಪರಂ. ಶ್ರೀಕೃಷ್ಣ 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 3-4 ಸಲ ಹೇಳಿ ಕೃಷ್ಣನ ಗುಣಗಾನ ಮಾಡಿಬಿಟ್ರೆ ಮನಸ್ಸು ಪ್ರಸನ್ನವಾಗುತ್ತೆ. ಇದೆಲ್ಲ ವೇದೋಕ್ತವಾದ ಸ್ನಾನಗಳು. ಅದರಲ್ಲೂ ಸಂಧ್ಯಾ. ಈ ಸಂಧ್ಯಾ ಯಾತಕ್ಕೆ ಮಾಡ್ತೇವೆ? ಓಡ್ತಾ ಇದೆ ಗಂಟೆ ಗಡಿಯಾರ. ಬ್ರಾಹ್ಮಣನಿಗೆ, ವೈದಿಕನಿಗೆ, ಅಂದರೆ ವೇದವನ್ನು ನಂಬಿದವನಿಗೆ, ಬ್ರಾಹ್ಮಣ ಅಂದ್ರೆ ಅರ್ಥ ಇಟ್ಕೊಳ್ಳಿ, ಜಾತಿ ಬ್ರಾಹ್ಮಣ ಹೇಳಲಿಲ್ಲ, ಎಚ್ಚರಿಕೆಯಿಂದ ಇರಬೇಕಾದ ಕಾಲಗಳು ಮುಖ್ಯವಾಗಿ ಈ ಸಂಧ್ಯಾ ಕಾಲಗಳು. ಸಂಧ್ಯಾ ಅಂದ್ರೇನು? ಸಂಧಿ, ಜಾಯಿಂಟ್. ಈ ಹಗಲು ರಾತ್ರಿಗಳು ಪರಸ್ಪರ ಸ್ಪರ್ಧೆ ಮಾಡುವಾಗ ಇದೇನು ಹಗಲಿಗೆ ಜಯ ಆಗ್ತದೆಯೋ ರಾತ್ರಿಗೆ ಜಯ ಆಗ್ತದೆಯೋ ಅಂತ ನಮಗೆ ಸಂದೇಹ. ಈಗ ನೋಡಿ, ಸಾಯಂ ಸಂಧ್ಯೆ ಅಂತೇವೆ. ಈ ಸಂಧ್ಯಾವನ್ನು ಮಾಡುವ ವೇಳೆ ಇಷ್ಟೊತ್ತು ಮಾಡಿ ಆಗಬೇಕಾಗಿತ್ತು, ಮಾಡದೇ ಇದ್ದವ್ರ ಮನೆಯಲ್ಲಿ ಹೋಗಿ ಮಾಡಿ ಪ್ರಾಯಶ್ಚಿತ್ತ ಒಂದರಿಗೆ ಎಕ್ಸ್ಟ್ರಾ ಕೊಟ್ಟರೆ ಆಗ್ತದೆ. ಇದಕ್ಕೆ ಮುಚ್ಚಂಜೆ ಅಂತ ಬೇರೆ ಹೇಳ್ತಾರೆ ಕನ್ನಡದಲ್ಲಿ. ಯಾಕೆಂದ್ರೆ 3 ಸಂಧ್ಯೆ ಕೂಡುವ ಜಾಗ ಇದು. ಪ್ರಾತಃ ಸಂಧ್ಯೆ, ಮಾಧ್ಯಮ ದಿನ, ಸಾಯಂ, ಇದು 3 ತ್ರಿವೇಣಿ ಸಂಗಮ ಕೂಡುವ ಹಾಗೆ ಮುಚ್ಚಂಜೆ. 3 ಸಂಧ್ಯೆ. ಸಂಧ್ಯೆ ಸಂಧ್ಯೆ ಅಂದ್ರೇನು? ಬೆಳಕಿಗೆ ಜಯವಾಗಲಿ ಕತ್ತಲೆಗೆ ಜಯವಾಗದೇ ಇರಲಿ ಅಂತ ನಮ್ಮ ಹೃದಯದಲ್ಲಿಯೇ ನಡೆಯುವ ಬೆಳಕು ಕತ್ತಲೆಗಳ ಯುದ್ಧದಲ್ಲಿ ನಾವು ಎಚ್ಚರಿಕೆ ವಹಿಸಿ ಪ್ರಯತ್ನಪೂರ್ವಕವಾಗಿ ಒಳಗಿನ ಅಗ್ನಿಜ್ವಾಲೆಯನ್ನು ಕಾಯ್ದಿಟ್ಟುಕೊಂಡು ದೇವತೆಗಳ ಕಡೆ ವಿಜಯವಾಗಲಿ ಅಂತ ಪ್ರಾರ್ಥನೆ ಮಾಡುವ ಒಂದು ದೈವಿ ಅಂಗ ಆಚರಣೆ ಏನಿದೆಯೋ ಇದಕ್ಕೆ ಸಂಧ್ಯೆ ಅಂತ ಹೇಳ್ತೇವೆ. 3 ಸಂಧ್ಯೆಯಲ್ಲಿ ಯಾವುದು ಮುಖ್ಯ ಬಹಳ? ಇದೊಂದು ಪ್ರಶ್ನೆ. ಪ್ರಾತಃ ಸಂಧ್ಯೆಯೋ, ಮಾಧ್ಯಮ ದಿನವೋ, ಸಾಯಂಕಾಲವೋ? ಸಾಯಂಕಾಲ ಸಂಧ್ಯೆಯಲ್ಲಿ ಅಸುರರಿಗೆ ಜಯವಾಗುತ್ತೆ. ನೋಡಿ, ಡಾರ್ಕ್ನೆಸ್ ಓವರ್ಕಮ್ಸ್ ಲೈಟ್. ಈ ಕತ್ಲೆ ಬಂದ್ಬಿಡುತ್ತೆ ಎಲ್ಲ ಕಡೆ. ಇದರಲ್ಲಿ ತುಂಬ ಎಚ್ಚರಿಕೆಯಿಂದಿರಬೇಕು. ಯಾತಕ್ಕೆ? ಮನಸ್ಸಿಗೂ ಕತ್ತಲೆ ಬರ್ತದೆ, ಪ್ರಕೃತಿಗೆ ಹೊರಗಡೆ ಮನುಷ್ಯನ ಮನಸ್ಸಿಗೆ ನಿಕಟ ಸಂಬಂಧ. ನೀವು ಅನುಭವಿಸಿದ್ದೀರೋ ಇಲ್ವೋ? ನನಗೆ ಚೆನ್ನಾಗಿ ಅನುಭವ. ಆಕಾಶದಲ್ಲಿ ಮೋಡ ಹಾಕಿದರೆ ಮನಸ್ಸು ಮಲಿನವಾಗುತ್ತೆ. ಸ್ಪಷ್ಟವಾದ ಸೂರ್ಯ ಬೆಳಗ್ಗೆ ಬಂದರೆ ಮನಸ್ಸು ಪ್ರಸನ್ನವಾಗುತ್ತೆ. ಮಳೆಗಾಲದಲ್ಲಿ ಮೊದಲು ಮಳೆ ಬಂತು, ಮನಸ್ಸು ತುಂಬ ಉತ್ಸಾಹದಲ್ಲಿ ಉಂಟಾಗುತ್ತೆ. 4 ದಿವಸ ಸೂರ್ಯ ಕಾಣಿಸೋದಿಲ್ಲ, ಮಂಕು ಬಡಿಯುತ್ತೆ ಮನುಷ್ಯನಿಗೆ. ಮ್ಯಾನ್ ಇಸ್ ಎ ಚೈಲ್ಡ್ ಆಫ್ ನೇಚರ್. ಪ್ರಕೃತಿಯಲ್ಲಾದದ್ದು ಮನಸ್ಸಲ್ಲಿ ಆಗ್ತದೆ. ಅದೇ ರೀತಿ ಅಲ್ಲಿ ಕತ್ತಲೆ ಬಂದುಬಿಟ್ರೆ ಸಾಯಂಕಾಲ ಮನುಷ್ಯನಿಗೆ ಅಧೈರ್ಯ ಉಂಟಾಗ್ತದೆ. ನಡೆಯುವವನಿಗೆ, ಗಾಡಿ ಬಿಡೋವನಿಗೆ, ಸೈಕಲ್ ಬಿಡೋವನಿಗೆ, ರಿಕ್ಷಾ ಬಿಡೋವನಿಗೆ, ಸ್ಕೂಟರ್ ಬಿಡೋವನಿಗೆ ಎಲ್ಲಿ ತೊಂದರೆ ಆಗುತ್ತೆಯೋ ಭಯ. ಅನಿವಾರ್ಯವಾಗಿ ಮೃತಿ ಎನ್ನುವುದು ಬರುತ್ತೆ. ಡೈಲಿ ಡೆತ್, ನಿದ್ದೆ ಎನ್ನುವುದು ಎಲ್ಲಿದ್ರಲ್ಲೇ. ಇದು ಸೆಕ್ಯುಲರ್ ಅಂದ್ರೆ ನಿದ್ದೆ. ಯಾಕೆ? ಇದಕ್ಕೆ ಜಾತಿ ಇಲ್ಲ, ಕುಲವಿಲ್ಲ, ಗೋತ್ರವಿಲ್ಲ. ಅದಕ್ಕೆ ಬ್ರಾಹ್ಮಣರು, ಕ್ಷತ್ರಿಯರು, ಹಜಾಮರು, ಅಗಸರು, ಪಾಲಿಟಿಷಿಯನ್ಸು, ಅವರು ಇವರು ವ್ಯತ್ಯಾಸವಿಲ್ಲದೆ ಎಲ್ಲರೂ ಒಳಗಾಗುವಂತಹ ಒಂದು ದೈವಿ ವ್ಯಾಪಾರ ಅಂದರೆ ನಿದ್ದೆ. ಅದು ಯಾರನ್ನೂ ಗೆಲ್ಲುವುದಿಲ್ಲ, ಯಾರನ್ನೂ ಬಿಡುವುದಿಲ್ಲ. ಒಂದು ದಿವಸ ಅಕಸ್ಮಾತ್ ಹೆಚ್ಚು ಕಮ್ಮಿ ಮಾಡಿ ರಾತ್ರಿ ಪೂರ್ತಿ ನೀವು ನಿದ್ದೆ ಕೆಟ್ರಿ, ಮಾರನೇ ದಿವಸ ಹುಚ್ಚಾಗುವುದು ಖಂಡಿತ. 2 ದಿವಸ ನಿದ್ದೆ ಕೆಟ್ರಿ, 3ನೇ ದಿವಸ ನಿಮ್ಮ ಅವಯವಗಳು, ಅಂಗಗಳು ಯಾವುದೂ ಸ್ವಾಧೀನಕ್ಕೆ ಬರೋದಿಲ್ಲ. ಅದು ದೈವಿ ಜೀವನಕ್ಕೆ ವಿರುದ್ಧ. ಸಾಯಂಕಾಲವಾಯಿತು, ಸೂರ್ಯಾಸ್ತಮಯ ಆಯಿತು, ದೈವಿ ವ್ಯಾಪಾರ, ಇವತ್ತಿನ ವ್ಯಾಪಾರ ನಿಲ್ಲಿಸಬೇಕು. ಸಾಯಂಕಾಲ ಅಧ್ಯಯನ ಮಾಡೋ ಹಾಗಿಲ್ಲ. ಪ್ರದೋಷ ಕಾಲ, ಪ್ರದೋಷ ಅಂತ ಹೇಳ್ತೇವೆ ನೋಡಿ. ಪ್ರಕರ್ಷವಾದ ದೋಷ ಅಂದ್ರೆ ಹಗಲಿಗೆ, ರಾತ್ರಿಗೆ ಹೆಸರು. ಸಂಸ್ಕೃತದಲ್ಲಿ ದೊಡ್ಡ ಕತ್ತಲೆ, ಕರಾಳ ರಾತ್ರಿ, ಅದರಲ್ಲಿ ಅಮಾವಾಸ್ಯೆ, ಅದರಲ್ಲಿ ತ್ರಯೋದಶಿ, ಕೃಷ್ಣ ಪಕ್ಷ, ಇವು ಮಹಾ ಗಂಡಾಂತರ ಕಾಲಗಳು. ರಾತ್ರಿಯಲ್ಲಿ ಆಸುರಿ ಶಕ್ತಿಗಳು ಹೆಚ್ಚು. ಭಾಗವತದಲ್ಲಿ ರುದ್ರದೇವರು ಸಂಚಾರ ಮಾಡುವಂತಹ ಕಾಲ ಅಂತ ಹೇಳಿ ಇದು ರುದ್ರಗೀತೆ ಕೆಲವು ಕಡೆಯಲ್ಲಿ ಬರುತ್ತೆ. ದಕ್ಷ ಪ್ರಜಾಪತಿ ಕಥೆಯಲ್ಲಿ ಭಾಗವತದಲ್ಲಿ ಈ ರುದ್ರ ಸಂಚಾರ ಮಾಡೋ ಕಾಲ ವರ್ಣನೆ ಮಾಡ್ತಾರೆ. ದಿತಿ ಹೋಗಿ ಕಶ್ಯಪನ ಮೇಲೆ ಬಿದ್ದು ಸಂತಾನವನ್ನು ಕೇಳುವಾಗ ಇದು ಪ್ರಮಥನಾಥ ಯಾರ್ಯಾರು ತಪ್ಪು ಮಾಡ್ತಿರ್ತಾರೆ ಮನಸ್ಸಲ್ಲಿ ಅವರನ್ನು ನಿಗ್ರಹ ಮಾಡುವ ಕಾಲಪುರುಷ ರುದ್ರದೇವನ ಸಂಚಾರ ಕಾಲ, ಈ ಸಂತಾನ ಕಾಲವಲ್ಲ ಅಂತ ಹೇಳ್ತಾರೆ. ಭಾಗವತದಲ್ಲಿ ಬರುತ್ತೆ. ರುದ್ರ ತತ್ವ ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ರಾತ್ರಿ ರುದ್ರನ ಕಾಲ, ಅದು ವರುಣನ ಕಾಲ. ಅದನ್ನು ವಿಶ್ರಾಂತಿ ಕೊಡಬೇಕು. ಅದರಲ್ಲಿ ವ್ಯವಹಾರ ಏನು ಅಂದರೆ ಅಲೋ ದಿ ಬಾಡಿ ಟು ರೆಸ್ಟ್ ಸೊ ದಟ್ ಇಟ್ ಕ್ಯಾನ್ ರಿಕೂಪ್ ಯುವರ್ ಸೆಲ್ಫ್. ರಾತ್ರಿ ಅನ್ನೋದು ಒಂದು ದೇವತೆ. ವೇದದಲ್ಲಿ ಸಿನಿವಾಲಿ ಅಂತ ಒಂದು ಶಬ್ದ. ರಾಕ ಮತ್ತು ಸಿನಿವಾಲಿ. ರಾಕ ಅಂದರೆ ಸಾಮಾನ್ಯ ಕತ್ತಲೆ, ಸಿನಿವಾಲಿ ಅಂದರೆ ಅಮಾವಾಸ್ಯೆ ಕತ್ತಲೆ. ಇವೆರಡೂ ದೇವತೆಗಳು. ಅವಕ್ಕೆ ನಿರ್ದಿಷ್ಟವಾದ ಜಾಗ ಇದೆ, ಎಲ್ಲ ಕಡೆ ಅದು ಬರಬಾರದು. ಆದ್ದರಿಂದ ಈ ಸಾಯಂ ಸಂಧ್ಯೆಯಲ್ಲಿ ಅರ್ಘ್ಯ ಕೊಡ್ತೇವೆ. ಪ್ರಾತಃ ಸಂಧ್ಯೆ ಹಗಲಿಗೆ ಜಯವಾಗುವ ಕಾಲ. ಮಾಧ್ಯಾಹ್ನಿಕ ಸಂಧ್ಯೆ 12 ಗಂಟೆ. ಇದು ಪ್ರಾತಃ ಸೂರ್ಯನ ಶಕ್ತಿ ಕಡಿಮೆಯಾಗಿ
ಸೂರ್ಯನ ಶಕ್ತಿ ಇದೀ ಕಡಿಮೆ ಆಗ್ತಾ ಸಾಯಂಕಾಲದವರೆಗೆ ಕ್ಷೀಣವಾಗುವ ಕಾಲ. ಇದು 3 ಹೊತ್ತಾದರೂ ಸಂಧ್ಯೆಯನ್ನು ಮಾಡಿ ವೇದಪುರುಷ ಹೇಳಿದ. ನಾವು ಹೇಳ್ತೇವೆ ಪ್ರತಿ ಕ್ಷಣವೂ ಒಂದು ಸಂಧ್ಯಾಕಾಲ ಜೀವನದಲ್ಲಿ. ಮೃತ್ಯುಕಾಲ ಅಲ್ವೇ ನೋಡಿ. ಒಳ್ಳೆಯದು ಕೆಟ್ಟದ್ದು ತಾಕಲಾಟ ಮಾಡುವಾಗ ಎವ್ರಿ ಮೊಮೆಂಟ್ ಇಸ್ ಅ ಮೊಮೆಂಟ್ ಆಫ್ ಮೀಟಿಂಗ್. ನಾವು ಎಚ್ಚರದಿಂದಿರಬೇಕು, ಸಂಧ್ಯಾ ಮಂತ್ರಗಳನ್ನು ಜಪಿಸಬೇಕು. ಆದ್ದರಿಂದಲೇ ಅರ್ಘ್ಯವನ್ನು ಕೊಡ್ತೇವೆ ಸೂರ್ಯನಿಗೆ, ನೀರಿನಿಂದಲೇ ಕೊಡ್ತೇವೆ. ನೀರಿಂದ ಸಂಧ್ಯಾವನ್ನು ಮಾಡೋಕೆ ಆಗದೇ ಇದ್ದರೆ, ಅಕಸ್ಮಾತ್ ನೀವು ದುಬೈಯಲ್ಲಿದ್ರಿ, ರೇಷನ್ ಮಾಡಿದ್ರು, ನೀರಿಲ್ಲ, ಆಗ ಮಣ್ಣಿನಿಂದ ಅರ್ಘ್ಯ ಕೊಡಬಹುದು ಅಂತ ಹೇಳುತ್ತೆ ಶಾಸ್ತ್ರ. ಮರಳಿನಿಂದ ಅರ್ಘ್ಯ ಕೊಡಬಹುದು. ರೈಲಲ್ಲಿ ಹೋಗ್ತಾ ಇದ್ರಿ, ನೀರು ಇಲ್ಲ, ಮರಳು ಇಲ್ಲ, ಕೈ ಜೋಡಿಸಿ ಮಂತ್ರಗಳಿಂದಲೇ ಅರ್ಘ್ಯವನ್ನು ಕೊಡಿ. ಆ ಮಂತ್ರವನ್ನು ಹೇಳೋದನ್ನು ಮಾತ್ರ ಬಿಡಬೇಡಿ, ಮನಸ್ಸಿಗೆ ಎಚ್ಚರಿಕೆ ಇರಲಿ ಎಂಬುದಾಗಿ ಹೇಳ್ತಾರೆ. ಇದು ಈ ಮಂತ್ರ ಹೇಳಿದ್ರೆ ಬಹಳ ಉದ್ದಾಗುತ್ತೆ, ನಾನು ಬಿಟ್ಟುಬಿಡ್ತೇನೆ. ಇಂಥ ನದಿ ರೂಪದ ಉದಕವನ್ನು, ಓಡ್ತಾ ಇರುವ ಕಾಲಪ್ರವಾಹವನ್ನು ನಾವು ಯಾರೂ ತಡೆಯಬಾರದು, ಅದನ್ನು ಅದರ ದಾರಿಗೆ ಬಿಟ್ಟುಬಿಡಬೇಕು ಎಂಬುದಾಗಿ ಹೇಳ್ತೇವೆ. ಅದು ವೈದಿಕ ಮಾರ್ಗ. ನದಿಗಳು ನಿತ್ಯ ಪ್ರವಾಹದಲ್ಲಿರಬೇಕು, ಅದನ್ನು ತಡೆಯಬಾರದು. ಕಾಲವನ್ನು ಯಾರೂ ತಡೆಯುವುದಕ್ಕೆ ಹೋಗಬಾರದು. ನನಗೆ ವಯಸ್ಸಾಯಿತು ಅಥವಾ ನಿಮಗೂ ವಯಸ್ಸಾಯಿತು, ಮಗನಿಗೆ ಮದುವೆಯಾಗಿ ಸೊಸೆ ಮನೆಗೆ ಬಂದಳು, ಇನ್ನೂ ನಮ್ಮ ಪಾರುಪತ್ಯ ಮಾಡಬೇಕನ್ನೋದನ್ನು ಅತ್ತೆಯಂದ್ರೆ ಬಿಟ್ಟುಬಿಡಬೇಕು. ಅವ್ರ ಕಾಲ ಅಂತ ಅವ್ರು ಕೊಟ್ಟುಬಿಡ್ಬೇಕು. ನಾನು ಹೇಳೋದನ್ನ ಅರ್ಥ ಮಾಡಿಕೊಳ್ಳಿ. ಧಾರವಾಡದಲ್ಲೊಬ್ಬರು ಡೆಪ್ಯೂಟಿ ಕಮಿಷನರ್ ಇದ್ದರು. ಅವರು ವಿಠಲರಾವ್ ನವಲಗುಂದ್ ಅಂತ ಒಳ್ಳೆ ಭಾಗವತರು, ಪಾಪ ದೊಡ್ಡ ಸಂಸ್ಕೃತ ಪಂಡಿತರು. ಅವರು ರಿಟೈರ್ ಆಗಿ 10 ವರ್ಷದ ಮೇಲೆಯೂ ಅವರ ತಂದೆ ಬದುಕಿದ್ರು. ಅವರೆಲ್ಲೋ ತಹಸೀಲ್ದಾರ್ ಆಗಿದ್ದವರು. ಇವರು ಹೆಮ್ಮೆಯಿಂದ ಹೇಳಿಕೊಳ್ಳೋರು, ನೋಡಿ ಆಚಾರ್ಯರೇ, ನಮ್ಮ ಪ್ರವಚನಕ್ಕೆ ತಪ್ಪದೇ ಬರೋರು. ಅವ್ರು ಹೇಳೋರು, ಇವತ್ತಿಲ್ಲ ಪಾಪ ಇಬ್ರು, ನಾನು DC ಆಗಿ ಕಾರವಾರಕ್ಕೆ ಪೋಸ್ಟ್ ಆದರೆ ನಮ್ಮ ತಂದೆ ನನಗೆ ಬಂದ ಹಿಂದಿನ ತಿಂಗಳ ಸಂಬಳದಲ್ಲಿ ಎಣಿಸಿ ಕಾರವಾರಕ್ಕೆ ಹೋಗೋದಕ್ಕೆ ಇದು ಬಸ್ ಚಾರ್ಜ್ ಅಂತ ಕೊಡೋರು. ಆ ಬಸ್ ಚಾರ್ಜಲ್ಲಿ ಹೋಗಬೇಕು. ಅವರು ಬಂದ ಸಂಬಳ ಎಲ್ಲ ತಂದೆ ಕೈಯಲ್ಲಿ ಕೊಡಬೇಕು. ಧಾರವಾಡದಲ್ಲಿ ನಿನ್ನ ಹೆಂಡತಿಗೆ ಸೀರೆಗೆ ಇಷ್ಟು, ಹಬ್ಬ ಬಂದರೆ ನಿನ್ನ ಮಕ್ಕಳಿಗೆ ಬಕ್ಷಿಸಿಷ್ಟು, ಮನೆ ವೆಚ್ಚಕ್ಕೆ ಕೊತ್ತಂಬರಿ ಸೊಪ್ಪು ತಗೊಂಬರೋದಕ್ಕೆ ಇಷ್ಟು ಪೈಸಾ, ಅಕ್ಕಿ ಬೇಳೆಗಿಷ್ಟು ಎಣಿಸಿ ತಂದೆ ಕೊಡಬೇಕು. ಅಷ್ಟು ವಿಧೇಯನಾಗಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು ಅವರು. ದಿಸ್ ಇಸ್ ಅನ್ ಇನ್ಸಲ್ಟ್ ಟು ಕಾಲಪುರುಷ. ಅವ್ರ ದಾರಿಗೆ ಅವ್ರನ್ನ ಬಿಟ್ಬಿಡ್ಬೇಕು. ನಿನಗೆ ಎಷ್ಟು ಸಂಬಳ ಬರುತ್ತೆ ಅಂತ ಮಕ್ಕಳನ್ನು ಸೊಸೆಯನ್ನು ದಯವಿಟ್ಟು ಕೇಳೋಕೆ ಹೋಗಬೇಡಿ. ಅವ್ರ ಜೀವನ ಅವ್ರಿಗೆ ಬಿಟ್ಬಿಡಿ. ಅಲೋ ಟೈಮ್ ಟು ಫ್ಲೋ. ಮೊಮ್ಮಕ್ಕಳನ್ನು ಮಾತ್ರ ಸಂಸ್ಕಾರವನ್ನು ಕೊಡಿ, ತುಂಬ ಲಿಮಿಟ್ ಮಾಡೋಕೆ ಹೋಗಬೇಡಿ. ನದಿಯನ್ನು ಬಹಳ ಅಂದರೆ ಕಾಲುವೆ ಮಾಡಿ ಹಾಯಿಸಬಹುದು, ಹೊಲಗದ್ದೆಗಳಿಗೆ ಹರಿಸ್ಕೊಳ್ಬಹುದು. ಒಂದು ಹನಿ ನೀರು ಆಚೆ ಹೋಗದೆ ಇರುವಂತೆ ಕಟ್ಟೆ ಹಾಕ್ತೇನೆ ಅಂತ ಯಾರು ಮಾಡ್ತಾರೆ, ಇದು ರಾಕ್ಷಸಿ ಪ್ರವೃತ್ತಿ. ಟೈಮ್ ಶಾಲ್ ಫ್ಲೋ. ಇದು ವೃತ್ರಾಸುರನ ಕಥೆಯಲ್ಲಿ ಹೇಳ್ತಾರೆ ವೇದದಲ್ಲಿ. ಇವತ್ತು ಆ ಕಥೆ ಸ್ವಲ್ಪ ಹೇಳ್ತೇನೆ, ರೋಚಕವಾದ ಕಥೆ. ಅದನ್ನು ಹೇಳಿ ಮುಂದಕ್ಕೆ ನಾನು ಈ ಉದಕ ತತ್ವವನ್ನು ಇನ್ನಷ್ಟು ಬೆಳೆಸೋ ಪ್ರಯತ್ನವನ್ನು ಮಾಡ್ತೇನೆ. ವಿಶ್ವರೂಪೋ ವೈ ತ್ವಾಷ್ಟ್ರ, ಇದು ನಮ್ಮ ಯಜುರ್ವೇದ ಸಂಹಿತೆಯಲ್ಲಿ ಬರುವಂತಹ ಕಥೆ. ಈ ಕಥೆಯ ಒಂದು ಸ್ವಲ್ಪ ಭಾಗವನ್ನು ಮಂತ್ರದಲ್ಲಿಯೇ ಓದಿ ತೋರಿಸಿ ಆಮೇಲೆ ನಾನು ವಿವರಿಸೋ ಪ್ರಯತ್ನವನ್ನು ಮಾಡ್ತೇನೆ. ಇದು 2ನೇ ಕಾಂಡದ 5ನೇ ಪ್ರಶ್ನೆ ಸಂಹಿತೆಯಲ್ಲಿ. ವಿಶ್ವರೂಪೋ ವೈ ತ್ವಾಷ್ಟ್ರ ಪುರೋಹಿತೋ ದೇವಾನಾಮಾಸೀ ಸ್ವಶ್ರಿಯೋಸುರಾಣಾಂ ತಸ್ಯ 3 ಶೀರ್ಷಾಣ್ಯಾಸನ್ ಸೋಮಪಾನಗಂ ಸುರಾಪಾನಮನ್ನಾದನಂಚ ಸ ಪ್ರತ್ಯಕ್ಷಂ ದೇವೇಭ್ಯೋ ಭಾಗಂ ಅದದತ್ ಪರೋಕ್ಷಮಸುರೇಭ್ಯ ಅಂತ ಶುರುವಾಗುತ್ತೆ ಕಥೆ. ಇದು ಓದೋದಕ್ಕೆ ಹೋಗೋದಿಲ್ಲ ಬಹಳ. ಕಥೆ ಹೀಗೆ. ದೇವತೆಗಳ ಪುರೋಹಿತನಾದ ಬೃಹಸ್ಪತಿ ಒಂದು ಕಡೆ ಆಸನದಲ್ಲಿ ಕೂತಿದ್ದ. ದೇವೇಂದ್ರ ಆ ಕಡೆಯಿಂದ ಬಂದ. ದೇವೇಂದ್ರ ಬಂದರೆ ಬೃಹಸ್ಪತಿ ಎದ್ದು ನಿಂತುಕೋಬೇಕು ಅಂತ ಇವನ ನಿರೀಕ್ಷೆ. ಪುರೋಹಿತ ಎದ್ದು ನಿಲ್ಲಬೇಕಾದ ಅವಶ್ಯಕತೆ ಇಲ್ಲ, ಇಂದನೇ ನಮಸ್ಕಾರ ಮಾಡಬೇಕು. ಶಾಸ್ತ್ರ ಗೊತ್ತಿತ್ತು, ಅವತ್ತೇನು ಬಂದಿತ್ತು ಅವನಿಗೆ ಶನಿಕಾಟ. ಬೃಹಸ್ಪತಿ ಹೇಳಲಿಲ್ಲ ಅಂತ ಕೋಪಿಸಿಕೊಂಡ, ಅವನನ್ನು ಅಧಿಕಾರದಿಂದ ಕಿತ್ತು ಹಾಕಿದ. ದೇವೇಂದ್ರನಿಗೆ ದುರ್ಬುದ್ಧಿ. ಅದಕ್ಕೇನು ಹೋಗ್ತೇನೆ ಅಂತ ಬಟ್ಟೆ ಬದಲ್ಕೊಂಡು, ಸಂಬಳ ಇಲ್ಲ, ಸಾರಿಗೆ ಇಲ್ಲ, ಅವ್ರು ಹೋಗಿಬಿಟ್ರು, ಪೆನ್ಷನ್ ಇಲ್ಲ, ಮತ್ತೊಂದಿಲ್ಲ. ಆಮೇಲೆ ನೋಡಿದ, ಈ ರಾಜ್ಯವನ್ನು ನಡೆಸೋಕೆ ಪುರೋಹಿತರು ಬೇಕಲ್ಲ, ಒಂದು ಹೈಕೋರ್ಟ್ ಜಸ್ಟಿಸ್, ಸುಪ್ರೀಂ ಕೋರ್ಟ್ ಜಸ್ಟಿಸ್ ಇಲ್ಲದೆ ಮಂತ್ರಿ ಇಲ್ಲದೆ ಹೇಗೆ ಮಾಡೋದು ಅಂತ
ಹುಡುಕಿದರೆ ಅವನ ದುರದೃಷ್ಟಕ್ಕೆ ಸರಿಯಾದ ಬ್ರಾಹ್ಮಣ ಬೃಹಸ್ಪತಿ ಜಾಗದಲ್ಲಿ ಒಬ್ಬನೂ ಸಿಕ್ಕಲಿಲ್ಲ. ಹೇಗೆ ಸಿಗ್ತಾರೆ? ಬೃಹಸ್ಪತಿ ಇಸ್ ಅಲೋನ್, ಅವನ ಯುನೀಕ್, ಸಬ್ಸ್ಟ್ಯೂಟ್ ಇಲ್ಲ. ಆಗ ಏನು ಮಾಡಿದ, ತ್ವಷ್ಟ ಪ್ರಜಾಪತಿಗೆ ಒಬ್ಬ ಮಗ ಇದ್ದ ವಿಶ್ವರೂಪ ಅಂತ, ಅವನನ್ನು ಕರ್ಕೊಂಡ್ಬಂದು ಸಬ್ಸ್ಟಿಟ್ಯೂಟ್ ಹಾಕಿದರು. ಸಬ್ಸ್ಟಿಟ್ಯೂಟ್ ಪ್ರೈಮ್ ಮಿನಿಸ್ಟರ್ ಮಾಡಿದ ಹಾಗೆ ಅಥವಾ ಸೂಪರ್ ಪ್ರೈಮ್ ಮಿನಿಸ್ಟರ್ ಮಾಡಿದ ಹಾಗೆ. ನನ್ನ ಕೈಲಿ ಯಾರು ಅಂತ ಹೇಳಿಸ್ಬೇಡಿ, ಅರ್ಥ ಮಾಡಿಕೊಳ್ಳಿ. ಈ ವಿಶ್ವರೂಪನಿಗೆ 3 ತಲೆ ಇತ್ತಂತೆ. ವಿಶ್ವರೂಪ ಎಂಥವನು? ಇವನು ಹೈಬ್ರಿಡ್, ಇವನು ದೇವತೆಯೂ ಅಲ್ಲ, ಇವನು ರಾಕ್ಷಸನೂ ಅಲ್ಲ. ತಂದೆ ದೇವತೆ ತ್ವಷ್ಟ ಪ್ರಜಾಪತಿ. ತ್ವಷ್ಟ ಅಂದ್ರೆ ಬಡಗಿ, ದೇವತೆಗಳಲ್ಲಿ ಬಡಗಿ. ತ್ವಷ್ಟ ರೂಪಾಣಿ ಪಿಗುಂಸಂತು. ಬಡಗಿ ಅಂದ್ರೆ ಈ ಕಲ್ಲು ಗಿಲ್ಲು ಕಟ್ಟಿಗೆ ಇದು ಮಾಡೋದಲ್ಲ. ಗರ್ಭದಲ್ಲಿರುವ ಮಗು ಹೇಗಿರಬೇಕು, ಅದು ಕಣ್ಣು ಹೇಗೆ ತಿದ್ದಬೇಕು, ಮೂಗು ಹೇಗೆ ತಿದ್ದಬೇಕು, ಕಾಲು ಹೇಗೆ ಮಾಡಬೇಕು, ಶರೀರದ ಅಂಗಾಂಗಗಳನ್ನೆಲ್ಲ ಹೇಗೆ ಮಾಡಬೇಕು, ಅದನ್ನು ರಚನೆ ಮಾಡುವ ದೇವತೆಯೇ. ಅದಕ್ಕೆ ತ್ವಷ್ಟ್ರಿ ಹೇಳ್ತೇವೆ. ಅವನಿಗೆ ಜ್ಯೇಷ್ಠ ಪುತ್ರ, ಅವನು ವಿಶ್ವರೂಪ ಅಂತಿದ್ದ. ಆದರೆ ವಿಶ್ವರೂಪನಿಗೆ ತಾಯಿ ತ್ವಷ್ಟ ಪ್ರಜಾಪತಿಯ ಹೆಂಡತಿಯವನನ್ನು ಹಡೆದವಳು. ಇವಳು ಅಸುರ ಕುಲದವಳು, ಅಂದ್ರೆ ಲಾಯಲ್ಟಿ ಟು ದಿ ಕಂಟ್ರಿ ಇಲ್ಲದೆ ಇದ್ದವಳು. ಅರ್ಥವಾಯ್ತಾ ನಿಮಗೆ? ಇಂಥವಳ ಮಗನಾಗಿ ಬಂದಲ್ಲ ಇವನೇನು ಮಾಡಿದ? ಅವನು 3 ತಲೆ ಇತ್ತಂತೆ. ಸೋಮಪೀಠ, ಸುರಾಪೀಠ, ಅನ್ನಾದ್ಯ. ಹೈಲಿ ಸಿಂಬಾಲಿಕ್ ಸ್ಟೋರಿ. ಅವನು ದೇವತೆಗಳ ಎದುರಿಗಿದ್ರೆ ಸೋಮಪಾನ ಮಾಡುವವನು, ತಾಯಿ ಕಡೆಯವರಿದ್ರೆ ಅವರೆದುರಿಗೆ ಹೆಂಡನೆ ಕುಡಿಯುವವನು. 3ನೇದು ಮನುಷ್ಯರೆದುರಿಗಿದ್ರೆ ಅನ್ನವನ್ನೇ ತಿನ್ನುವವನು, ಮನುಷ್ಯರು ಕೊಟ್ಟರ ಹೋಮದಲ್ಲಿ ಅನ್ನವನ್ನು ತಿನ್ನುವ. ಸೋಮಪೀಠ, ಸುರಾಪೀಠ, ಅನ್ನಾದ್ಯ. 1 ತಲೆಯವ್ರನ್ನೇ ನಂಬೋದು ಕಷ್ಟ, 2 ತಲೆಯವ್ರದ್ದು ಇನ್ನೆಷ್ಟು, 3ನೇವ್ದು ಎಷ್ಟು? ಇವರು ಸ್ವರೂಪ ಹೇಗಿರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ. ಇದೊಂಥರ ವಿಚಿತ್ರ 3 ಡೈಮೆನ್ಷನಲ್ ರಿಯಾಲಿಟಿ. ಇವನೇನು ಮಾಡ್ತಿದ್ದ? ದೇವತೆಗಳಿದ್ದರೆ ಪೌರೋಹಿತ್ಯ ಮಾಡಿಸುವಾಗ ಪ್ರತ್ಯಕ್ಷಮವದತಿ ಇಂದ್ರ ಯಸ್ವಾಹ, ಇಂದ್ರ ಯದನ್ನೋಮ, ಅಗ್ನಯೇ ಸ್ವಾಹ, ಅಗ್ನೇಯದನ್ನೋಮ, ಸೋಮ ಯಸ್ವಾಹ, ಸೋಮ ಯದನ್ನೋಮ, ಪ್ರಾಣಾನಾಯಮ್ಯ ಶ್ರೀಭಗವದಾಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಹೋಮಂ ಕರಿಷ್ಯೆ. ರಾತ್ರೌ ಉಪವಾಸ ಅಕರಣ ಪ್ರಾಯಶ್ಚಿತ್ತಾರ್ಥಂ. ಎಲ್ಲ ಪ್ರಾಯಶ್ಚಿತ್ತಗಳು ಬೇಕು, ಹೆಜ್ಜೆ ಹೆಜ್ಜೆಗೆ ಬರುತ್ತೆ. ಓಂ ಭೂರ್ಭುವಸ್ಸು ವಸ್ವಾಹ, ಸ್ವಾಹಾಕಾರ ಕೊಡಬೇಕು. ದೇವತೆಗಳೆಲ್ಲ ಕೂತಿದ್ದ ಸಭೆಯಲ್ಲಿ ದೇವತೆಗಳಿಗೆ ಅವನು ಈ ಸ್ವಾಹಾಕಾರವನ್ನು ಕೊಡುವವನು. ಮದುವೆ ಮನೆಯಲ್ಲಿ ಪುರೋಹಿತರು ಕೂತಿರ್ತಾರೆ, ಉಳಿದವರೆಲ್ಲ ಸಭೆಯಲ್ಲಿ ಚಪ್ಪಲಿ ಹಾಕ್ಕೊಂಡು ಹರಟೆ ಹೊಳಿತಿರ್ತಾರೆ. ಏನು ಎರಡಕ್ಕೆ ಹಾಕೊಂಡ್ಬಂದಿದ್ದೀರಲ್ಲ, ಊಟ ಮುಗಿಸ್ತು ಅಂದರೆ, ಅಯ್ಯೋ ಇಲ್ಲಿ 8 ಹೊತ್ತಿಗೆ ಊಟ ಆಗುತ್ತೆ, ಊಟ ಮಾಡ್ಕೊಂಡ್ಬಂದಿದ್ದು. ಇವ್ರು ಹೇಳ್ತಾ ಕೂತಿರ್ತಾರೆ. ಮಂತ್ರ ಸರಿಯಾಗಿ ಹೇಳಿದ್ರೆ ಅಂತ ನೋಡೋರೊಬ್ಬರು ಇಲ್ಲ ಸಭೆಯಲ್ಲಿ. ಇದೇ ಶ್ರಾದ್ದ ಮಂತ್ರ ಹೇಳಿದರೆ, ಅಪರಕ್ರಿಯೆ ಮಂತ್ರ ಹೇಳಿದರೆ ಪುರೋಹಿತರು ಚೆಕ್ ಮಾಡೋರಿಲ್ಲ. ಆ ಹೊತ್ತಲ್ಲಿ ಈ ಪಾಪಿ ವಿಶ್ವರೂಪ ಏನು ಮಾಡೋವನು? ವಿಪ್ರಚಿತ್ತ ಯಸ್ವಾಹ, ಹಿರಣ್ಯಾಕ್ಷ ಯಸ್ವಾಹ, ಹಿರಣ್ಯಕಶಪವೇ ಸ್ವಾಹ. ಅಸುರರಿಗೆ ಸ್ವಾಹಾಕಾರ ಹಾಕೋವನು ಸಭೆಯಲ್ಲಿಯೇ. ಯಾಕೆ? ನೋಡೋರು ಚೆಕ್ ಮಾಡೋದಿಲ್ವಲ್ಲ. ಇದು ನಡೀತು. ದೇವತೆಗಳ ಶಕ್ತಿ ಕಡಿಮೆ ಆಯಿತು. ಬರ್ತಾ ಇಂದ್ರ ನೋಡಿದ, ಎಲ್ಲಿ ಹೋಯಿತು ಸ್ವಾಹಾಕಾರ? ನಮಗೆ ಸರಿಯಾಗಿ ಸ್ವಾಹ ಸಿಕ್ತಿದ್ರೆ ಶರೀರ ಗಟ್ಟಿ ಇರಬೇಕಾಗಿಲ್ಲ, ಇವನ ಮೇಲೆ ಕಣ್ಣಿಡೋಣ ಅಂತ ಸಹಸ್ರಾಕ್ಷಯೇ ಮಾರಿ ಹೋಗಿದ್ದ. 1000 ಕಣ್ಣಿನವನು 1 ದಿವಸ ನೋಡಿದ. ಅಸುರರಿಗೆ ಪರೋಕ್ಷವಾಗಿ ಕೊಡ್ತಾ ಇದ್ದಾನೆ ಅಂತ. ಇಲ್ಲಿ ದೇಶದ ಆದಾಯವನ್ನೆಲ್ಲ ಬೇರೊಂದು ದೇಶಕ್ಕೆ ಕಳಿಸಿದವ್ರ ಗತಿ ಏನಾಗಬೇಕು ಯೋಚನೆ ಮಾಡಿಕೊಳ್ಳಿ. ಲಾಯಲ್ಟಿ ಟು ದಿಸ್ ಕಂಟ್ರಿ. ಹೈಯೆಸ್ಟ್ ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ ಆರ್ ಅವೈಲಬಲ್ ಟು ಯು. ಇಫ್ ಯು ಪಾಸ್ ಆನ್ ದೋಸ್ ಥಿಂಗ್ಸ್ ಟು ದಿ ಎನಿಮಿ ಕಂಟ್ರೀಸ್, ವಾಟ್ ವಿಲ್ ಹ್ಯಾಪನ್ ಟು ಯೋಚನೆ ಮಾಡಿಕೊಳ್ಳಿ. ಇದು ನಡೀತು ವೇದದಲ್ಲಿ. ಇಂದ್ರ ಏನು ಮಾಡಿದ? ಕೋಪದಿಂದ ವಿಚಾರಣೆಯೂ ಬೇಡ, ಮತ್ತೊಂದು ಬೇಡ ಅಂತ ವಜ್ರಾಯುಧವನ್ನು ತಗೊಂಡು ಅವನ ತಲೆಯನ್ನು ಹೊಡೆದೇ ಹಾಕಿಬಿಟ್ಟ. ಯಜ್ಞಭೂಮಿಯಲ್ಲಿಯೇ ವಿಶ್ವರೂಪ ಸತ್ತು ಹೋದ. ಅವನ 3 ತಲೆಗಳು ಪಕ್ಷಿಗಳಾಗಿ ಹಾರಿ ಹೋದವು. ಸೋಮಪೀಠ ಒಂದು ಒಳ್ಳೆ ಜಾತಿಯ ಪಕ್ಷಿಯಾಗಿಯೂ, ಸುರಾಪೀಠ ಅಶುದ್ಧವನ್ನು ತಿನ್ನುವ ಪಕ್ಷಿಯಾಗಿಯೂ, ಅನ್ನಾದ್ಯ ವಾಂತಿ ಮಾಡುವ ಪಕ್ಷಿಯಾಗಿಯೂ. ಈ ಗುದಸ್ಥಾನ ಬಾಯಿ ಎರಡೂ ಒಂದೇ ಇರುತ್ತೆ ಕೆಲವು ಪಕ್ಷಿಗಳಿಗೆ, ನೋಡಿದ್ದೀರಾ? ತೋಲೆ ಹಕ್ಕಿ ಅಂತ ಹೇಳ್ತಾರೆ, ಬ್ಯಾಟ್ಸ್, ಇಂಗ್ಲೀಷಲ್ಲಿ ಬ್ಯಾಟ್ಸ್ ಅಂತಾರೆ. ಇದರ ಮೇಲೊಂದು ಲೇಖನ ಬರೆದಿದ್ರು ನಮ್ಮ ಗುರುಗಳು. ಅದರ ಜನ್ಮ ಮಾತ್ರ ಮನುಷ್ಯನಿಗೆ ಕೊಡಬೇಡಪ್ಪ ದೇವರೇ. ಯಾಕೆಂದ್ರೆ ಅದಕ್ಕೆ ಬಾಯಿ ಮತ್ತು ಗುದಸ್ಥಾನ ಎರಡೂ ಒಂದೇ ಮಾಡಿದ್ದಾನೆ ದೇವರು. ಇದು ತಿನ್ನೋ ಜಾಗದಲ್ಲಿಯೇ ಮಲಮೂತ್ರ ವಿಸರ್ಜನೆ. ಇಂಥದ್ದೊಂದು ಪ್ರಾಣಿ, ಅದು 3ನೇದು. ಅದು 3 ಪಕ್ಷಿ ಕಿಯೋ ಅಂತ ಕಿರಿಸ್ಕೊಂಡು ಹೋಗಿಬಿಡ್ತು. ವಿಶ್ವರೂಪ ಸತ್ತು ಬಿದ್ದ. ಅವರ ಅಪ್ಪನ ಕೋಪ ಬಂತು ತ್ವಷ್ಟ ಪ್ರಜಾಪತಿಗೆ.
ಇಂದ್ರನನ್ನ ಕೇಳಿದ, ಯಾಕೆ ನನ್ನ ಮಗನ ಕೊಂದೆ ನೀನು? ಅವನೇನು ಪುರೋಹಿತರ ಕೆಲಸಕ್ಕೆ ಬರ್ತೇನೆ ಅಂತ ಅರ್ಜಿ ಹಾಕಿದ್ನೇನು? ನೀನೇ ಕರ್ಕೊಂಬಂದು ಹೀಗೆ ಮಾಡಿದ್ಯಲ್ಲ. ಹೌದು, ನಾ ಕರ್ಕೊಂಬಂದಿದ್ದ ನಿಜ, ಅವನು ಈ ಕೆಲಸ ಮಾಡಿದ್ನೆಲ್ಲ ಮಾಡ್ಬೋದೇ ಅಂತ ಕೇಳಿದ್ರೆ, ಇಲ್ಲ, ಹ್ಯೂಮನ್ ರೈಟ್ಸ್ ಕಮಿಷನ್ ಎನ್ಕ್ವೈರಿ ಆವಾಗ. ಅದಕ್ಕೆ ಅಯೋಗ್ಯ ರಾಷ್ಟ್ರದ್ರೋಹ ಕೆಲಸ ಮಾಡಿದವರಿಗೆ ರಕ್ಷಣೆಗೆ ಹ್ಯೂಮನ್ ರೈಟ್ಸ್ ಕಮಿಷನ್ನು. ಇಂದ್ರ ಹೇಳಿದ, ಅದೆಲ್ಲ ಏನಿಲ್ಲ, ಮಾಡಿದ್ದೆ ಸರಿಯಿಂದ. ತ್ವಷ್ಟ ಪ್ರಜಾಪತಿ ಅವನು ಬ್ರಹ್ಮಮಾನಸ ಪುತ್ರ ಪ್ರಜಾಪತಿಗಳಲ್ಲಿ ಒಬ್ಬನಾಗಿದ್ರು. ಕೋಪ ಎಷ್ಟು ಬಂತು? ಅದು ಸೆಕ್ಯುಲರು. ಮನುಷ್ಯನಿಗೂ ರಾಕ್ಷಸನಿಗೂ ಎಲ್ಲರಿಗೂ ಕೋಪ ಬರುತ್ತಲ್ಲ. ಅವನೇನು ಮಾಡಿದ, ಇಂದ್ರನೇ ಇಲ್ಲದೆ ಇರಬೇಕು ಲೋಕದಲ್ಲಿ ಅಂತ ಹಿಂದೆ ವಿಶ್ವಾಮಿತ್ರರು ಮಾಡಿದ ಹಾಗೆ ಒಂದು ಯಾಗವನ್ನು ಮಾಡಿದ. ಇಂದ್ರ ನಾಶಕ್ಕೋಸ್ಕರ ಒಂದು ಯಾಗ ಮಾಡಿದ. ತ್ವಷ್ಟ ಹತಪುತ್ರೋ ವೀಂದ್ರಂ ಬರುತ್ತೆ. ಇನ್ನೊಂದು ಪ್ರಶ್ನದಲ್ಲಿ ಮಂತ್ರ ಎತ್ತಿದ್ರೆ ವೇಳೆ ಆಗುತ್ತೆ. ಎಲ್ಲ ತಂದಿದ್ದೇನೆ ನಿಮ್ಗೆ ಹೇಳಬೇಕು ಅಂತ. ಇದಕ್ಕೆಲ್ಲ ಒಂದು 15 ದಿವಸ ಟೈಮ್ ಇದ್ದರೆ ಪೂರ್ತಿ ಹೇಳ್ತಿದ್ದೆ. ವಿ ಇಂದ್ರಂ ವಿಗತ ಇಂದ್ರಂ ಲೋಕಂ, ಇಂದ್ರನಿಲ್ಲದೆ ಇರೋ ಲೋಕ ಮಾಡಬೇಕು ಅಂತ ಒಂದು ಹೋಮವನ್ನು ಮಾಡಿದ. ಆ ಹೋಮದಲ್ಲಿ ಏನು ಮಂತ್ರ ಹೇಳಬೇಕಾಗಿತ್ತು? ವೇದ ಮಂತ್ರಗಳಲ್ಲಿ ಶಬ್ದವನ್ನು ಬಿಡಿಸಿದರೆ ಮಾತ್ರ ಸಂಸ್ಕೃತ ಶ್ಲೋಕಗಳಲ್ಲಿರುವಂತೆ ಅರ್ಥ ಅಲ್ಲ, ಸ್ವರಭೇದವಾದರೆ ಅರ್ಥಭೇದವಾಗುತ್ತೆ. ವೇದ ಮಂತ್ರಗಳಿಗೆ ಏನು ಸ್ವರ ನೊಟೇಷನ್ಸ್ ಇವೆ ನೋಡಿ. ಅಪಸ್ವರ ಹೇಳಿದರೆ ಮೇಲಿದ್ದಿದ್ದು ಉದಾತ್ತ ಇದ್ದಿದ್ದು ಅನುದಾತ್ತ, ಅನುದಾತ್ತ ಇದ್ದಿದ್ದು ಸ್ವರಿತ, ಸ್ವರಿತ ಇದ್ದದ್ದು ಉದಾತ್ತ, ಯದ್ವಾ ತದ್ವಾ ಸ್ವರ ಹೇಳಿಬಿಟ್ರೆ ಅದು ಅಪಾರ್ಥವನ್ನು ಕೊಡುತ್ತೆ, ಉದ್ದಿಷ್ಟ ಅರ್ಥಕ್ಕೆ ವಿರುದ್ಧ ಅರ್ಥವನ್ನು ಕೊಡುತ್ತೆ. ಸ್ವಾಹೇಂದ್ರ ಶತ್ರುರ್ವರ್ಧಸ್ವ, ಸ್ವಾಹ ಇಂದ್ರ ಶತ್ರುರ್ವರ್ಧಸ್ವ, ಇಂದ್ರ ಮೇಲೆ ಬರಬೇಕು. ಸ್ವಾಹೇಂದ್ರ ಶತ್ರು, ಇಂದ್ರ ಶತ್ರುವೇ ಹುಟ್ಟಿವಾ. ಇಂದ್ರ ಶತ್ರು ಅಂತ ಅಲ್ಲಿ ಸಮಾಸ. ಇಂದ್ರ ಶತ್ರು ಅಂದರೆ ಇಂದ್ರನ ಕೈಯಲ್ಲಿ ಸಾಯುವವನೇ ಅಂತ ಅರ್ಥವೋ, ಇಂದ್ರನನ್ನು ಕೊಲ್ಲುವವನೇ ಅಂತ ಅರ್ಥವೋ? ಇದು ಬಹುವ್ರೀಹಿಯೋ, ಇದು ತತ್ಪುರುಷವೋ? ಇದು ವ್ಯಾಕರಣದ ವೈದಿಕ ವ್ಯಾಕರಣದಲ್ಲಿ ಸ್ವರ ವ್ಯತ್ಯಾಸವಾದರೆ ಸ್ವಾಹೇಂದ್ರ ಶತ್ರು ವರ್ಧಸ್ವ, ಬೆಳೆಯೋ, ಇಂದ್ರನನ್ನು ಕೊಲ್ಲುವವನೇ ಹುಟ್ಟಿ ಬೆಳಿ ಅಂತ. ಸೋಮಮಾಹರತಿ, ಸೋಮದ್ರವ್ಯ ತಗೊಂಡು ಹುಮ್ಮಂತ ಯಜ್ಞದ ಮೇಲೆ ಹಾಕಿ ಅಗ್ನಿಯ ಮೇಲೆ ಇಂದ್ರಶತ್ರುವೇ ಹುಟ್ಟಿ ಬಾ ಅಂತ ಹೇಳಬೇಕು. ಮನಸ್ಸಿನ ಉದ್ವೇಗದ ಗಡಿಬಡಿಯಲ್ಲಿ ಸ್ವಾಹೇಂದ್ರ ಶತ್ರುರ್ವರ್ಧ ಸ್ವರ ವ್ಯತ್ಯಾಸ ಮಾಡಿಬಿಟ್ಟ. ಇಂದ್ರನ ಕೈಯಲ್ಲಿ ಸಾಯುವವನೇ ಹುಟ್ಟಿ ಬಾ ಅಂತ ಅರ್ಥವಾಯಿತು. ಹುಟ್ಟಿದವನು ಹೇಗೆ ಹುಟ್ಟಿದ ಅಂದರೆ ಅದು ಶ್ರೀಮದ್ ಭಾಗವತ ಪುರಾಣದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನ. ದಗ್ಧಶೈಲ ಪ್ರತೀಕಾಶಂ ಸಂಧ್ಯಾಭ್ರಾನೀಕ ವರ್ಚಸಂ ತಪ್ತಾಮ್ರ ಶಿಖಾಶ್ಮಶ್ರು ಮಧ್ಯಾಹ್ನಾರ್ಕ ಉಗ್ರಲೋಚನಂ ಏನಾವೃತ ಇಮೇ ಲೋಕಾ ತಮಸಾ ತ್ವಾಷ್ಟ್ರಮೂರ್ತಿನಃ ಸವೈ ವೃತ್ರ ಇತಿ ಪ್ರೋಕ್ತ ಪಾಪ ಪರಮದಾರುಣಃ. 6ನೇ ಸ್ಕಂಧ 9ನೇ ಅಧ್ಯಾಯ 14-15 ಶ್ಲೋಕಗಳು. ವೇದದ ಕಥೆ ಹೇಳ್ತೇನೆ ನೋಡಿ ಭಾಗವತ. ಇದು ನಿಮಗೆ ತಿಳಿಯೋ ರೀತಿಯ ಕಥೆ. ಅವನು ಹುಟ್ಟಿದವನೇ ಸುಟ್ಟ ಬೆಟ್ಟದಂತೆ ಇದ್ದನಂತೆ. ಎಷ್ಟು ಭಯಂಕರ ಇರ್ಬೋದು ನೋಡಿ. ದಗ್ಧಶೈಲ ಪ್ರತೀಕಾಶಂ, ಒಂದು ಇಡೀ ಬೆಟ್ಟಕ್ಕೆ ಕಾಳ್ಗಿಚ್ಚು ಹಬ್ಬಿ ಕಪ್ಪಗೆ ಕಾಣಿಸುವಂತೆ. ಸಂಧ್ಯಾಭ್ರಾನೀಕ ವರ್ಚಸಂ, ಸಂಧ್ಯಾಕಾಲದಲ್ಲಿ ಮೋಡ, ಆ ಕತ್ತಲೆಯಲ್ಲಿ ಮೋಡ ಇದ್ದರೂ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಭಯಂಕರವಾಗಿ ಸ್ವಲ್ಪ ಸೂರ್ಯನ ಬಿಸಿಲು ಇದ್ರೆ ಎಷ್ಟು ಭಯಂಕರವಾಗಿ ಕಾಣಿಸುತ್ತೋ. ತಪ್ತಾಮ್ರ ಶಿಖಾಶ್ಮಶ್ರುಂ, ಅದು ಬೆಂಕಿಗೆ ಹಾಕಿದ ತಾಮ್ರ ಹೇಗೆ ಕೆಂಪು ಕಾದಿರುತ್ತೆಯೋ ಅದೇ ರೀತಿಯ ತಲೆ, ಜುಟ್ಟು, ಮೀಸೆ, ಗಡ್ಡ. ಮಧ್ಯಾಹ್ನಾರ್ಕ ಉಗ್ರಲೋಚನ, ಮಧ್ಯಾಹ್ನ ಸೂರ್ಯನಂತ ಭಯಂಕರವಾದ ಕಣ್ಣುಳ್ಳ ಒಂದು ರಾಕ್ಷಸ ಶಕ್ತಿ ಉಂಟಾಯಿತು. ಆ ಹೋಮದಲ್ಲಿ ಎದ್ದು ಬಂತು. ಹೇಗೆ ಬಂತು? ಹುಟ್ಟಿದೊಡನೆ ಇಶು ಮಾತ್ರಂ ಸಂಯಂಗವರ್ಧತ, ಒಂದು ಬಿಲ್ಲಿನಷ್ಟು ಆಕಾರದಲ್ಲಿ ಫ್ರಮ್ ಮೊಮೆಂಟ್ ಟು ಮೊಮೆಂಟ್ ಇಟ್ ಬಿಗ್ಯಾನ್ ಟು ಗ್ರೋ ಅಂಡ್ ಆಕ್ಯುಪೈಡ್ ದಿ ಹೋಲ್ ಸ್ಕೈ. ಭೂಮಿ ಆಕಾಶವನ್ನು ಆಕ್ರಮಿಸಿ, ಅಲ್ಲಾವುದ್ದೀನ್ ದೀಪದಲ್ಲಿ ಬೇತಾಳ ತೋರಿಸ್ತಾರಲ್ಲ, ಇಷ್ಟು ದೊಡ್ಡ ಭಯಂಕರ ಆಕಾರವಾಗಿ ಬೆಳೆಯಿತು. ಅವನಿಗೆ ವೃತ್ರ ಅಂತ ಯಾತಕ್ಕೆ ಹೆಸರಾಯಿತು ಅಂದರೆ ವೃಣೋತೆ, ಲೋಕವನ್ನು ಆವರಿಸಿಬಿಟ್ಟ. ವೃವರಣೆ ವರ್ತತೆ, ವರ್ತನೆ, ವರ್ಧತೆ ವರ್ಧನೆ, ಬೆಳೀತಾ ಹೋದ. ಇದ್ದ ಸಾಯುವಂಥ ವ್ಯಕ್ತಿಯಲ್ಲ, ಎಲ್ಲವನ್ನ ಹಿಡಿದ ಬಾಹುಗಳಲ್ಲಿ. ವೃತ್ರ ಸರ್ಕಲ್, ವೃತ್ತ ಅಂದ್ರೆ ಸರ್ಕಲ್, ವೃತ್ರ ಎನ್ ಸರ್ಕ್ಯುಲರ್. ತನ್ನ ಬಾಹುಗಳಲ್ಲಿ ಇಡೀ ಲೋಕವನ್ನು ಬಂಧಿಸಿದ. 7 ಸಿಂಧುಗಳನ್ನು ಬಂಧಿಸಿದ. 7 ನದಿಗಳು ಒಂದು ಹನಿ ಸಮುದ್ರಕ್ಕೆ ಹೋಗದೇ ಇರುವಂತೆ ಮಾಡಿಬಿಟ್ಟ. ಹಾವಿನ ರೂಪದಲ್ಲಿ ಅಡ್ಡಗಟ್ಟಿಯಾಗಿ ಮಲ್ಕೊಂಡ್ಬಿಟ್ಟ. ಕೆರೆಗಳಿಗೆ ಕಟ್ಟೆ ಹಾಕ್ತಾರಲ್ಲ, ಕಟ್ಟೆ ರೂಪದಲ್ಲಿ ಮಲ್ಕೊಂಡ್ಬಿಟ್ಟ.
ಮೇಘದಲ್ಲಿ ಮಳೆ ಇರ್ತದೆ, ಕೊಡೋದಿಲ್ಲ ಅನ್ನೋ ಸ್ವಾರ್ಥ ರೂಪದಲ್ಲಿ ಆಡಿಕೊಂಡು ಬಿಟ್ಟ. ಇದೆಲ್ಲ ರೂಪ ಕೊಡ್ತಾರೆ ವೇದದಲ್ಲಿ. ಮಳೆ ಇದೆ, ಮಳೆ ಕೊಡೋದಿಲ್ಲ. ಹಣ ಇದೆ, ಹಣ ಕೊಡೋದಿಲ್ಲ. ಬಿಲ್ಡಿಂಗ್ ಇದೆ, ಫಂಕ್ಷನ್ ಕೊಡೋದಿಲ್ಲ. ವೇದ ಇದೆ, ತಿಳಿದಿದೆ, ಪ್ರವಚನ ಮಾಡೋದಿಲ್ಲ. ಪುಸ್ತಕ ಇದೆ, ನಿಮಗೆ ದಾನ ಕೊಡೋದಿಲ್ಲ. ಒಬ್ಬರು ಮನೆಯಲ್ಲಿ ಒಂದು ಪುಸ್ತಕ ಇತ್ತು, ಒಂದು ಪುರಾಣ. ನಾನು ಹೇಳೋದು 40 ವರ್ಷದ ಮಾತು. ನನ್ನ ಹತ್ರ ಆ ಪುಸ್ತಕ ಇರಲಿಲ್ಲ. ಅದು ಸ್ವಲ್ಪ ತಗೊಂಡು ನೋಟ್ಸ್ ಗೀಟ್ಸ್ ಮಾಡ್ತಿದ್ದೆ. ಅದು ಯಾರ ಮನೇಲಿತ್ತು, ಅವ್ರ ಮುದುಕರು ತೀರ್ಕೊಂಡ್ರು. ಅವ್ರ ಹೆಂಡತಿ ಮನೇಲಿದ್ದರು, ನಮಗೆ ಬಂಧುಗಳು. ಅಮ್ಮ ಸ್ವಲ್ಪ ಆ ಪುಸ್ತಕ ಕೊಡ್ತೀರಾ, ನೋಡಿ ಕೊಡ್ತೇನೆ. ಅವ್ರ ಮಗ ಇದ್ದ. ಅಯ್ಯ, ಪುಸ್ತಕನೇ ತಗೊಂಡೋಗೋ, ಯಾತಕ್ಕೆ ನೀನು ಮಾಡ್ತೀಯ? ಅಮ್ಮ ಕೊಡಮ್ಮ ಅಂತ ಕೇಳ್ದ. ನಾಳೆ ಕೊಡ್ತೀನಿ ಇಂದ್ರು. ಏನು ಮಾಡಿದ್ರು? ಗಟ್ಟಿಮುಟ್ಟಾಗಿದ್ದ ಪುಸ್ತಕದ ಎರಡೂ ಕಡೆ ರಟ್ಟನ್ನು ಕಿತ್ತು ಇದ್ದಲ ಒಲೆ ಬೀಸೋದಕ್ಕಾಗತ್ತೆ ಅಂತ ಇಟ್ಕೊಂಡು ಉಳಿದಿದ್ದ ಹಾಳುಗಳನ್ನು ಚೂರು ಚೂರು ಮಾಡಿ ನನ್ನ ಕೈ ಕೊಟ್ಟರು. ಇದೊಂದು ಪ್ರವೃತ್ತಿ. ಇದೇನು ಹೇಳ್ತೀರಿ? ಇದು ರಾಕ್ಷಸಿ ಪ್ರವೃತ್ತಿ. ಅವ್ರಿಗೂ ಉಪಯೋಗ ಆಗಿರಬಾರ್ದು, ನನಗೂ ಉಪಯೋಗ ಆಗಿರಬಾರ್ದು. ಲೋಕವೆಂಬುದು ಸಾಯಬೇಕು. ಬೆಳಕಿದೆ, ಕೊಡೋದಿಲ್ಲ. ರಸ್ತೆ ಇದೆ, ಸರ್ವದಾ ರಿಪೇರಿಗೆ ಹಾಕಿರ್ತೀನಿ. ಯಾರು ಟ್ರಾಫಿಕ್ ಓಡಾಡೋ ಹಾಗಿಲ್ಲ. ಇದು ಮುನ್ಸಿಪಲ್ ಪ್ರವೃತ್ತಿ. ಇದು ನೀರಿದೆ, ಅಮಾವಾಸ್ಯೆ ದಿವಸ ಮೃತ್ಯು ಬರ್ತದೆ, ತರ್ಪಣಕ್ಕೆ ನೀರಿರೋದಿಲ್ಲ. ಬಾವಿಗಳನ್ನೆಲ್ಲ ಒಣಗಿಸುವುದು, ನದಿಗಳನ್ನೆಲ್ಲ ಒಣಗಿಸುವುದು, ಜನರು ಹಾಹಾಕಾರದಲ್ಲಿರುವಂತೆ ಮಾಡುವುದು. ಇದು ಸ್ಟಾಲಿನ್ ಸೂತ್ರ. ಕೀಪ್ ದಿ ಪೀಪಲ್ ಅಟ್ ದೇರ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಆಫ್ ಲೈಫ್ ಸೊ ದಟ್ ದೇ ಹ್ಯಾವ್ ನೋ ಪವರ್ ಟು ರೆಬಲ್ ಅಗೇನ್ಸ್ಟ್ ದಿ ಗವರ್ನಮೆಂಟ್. ಇದು ಕಮ್ಯುನಿಸ್ಟ್ ತತ್ವ. ರೇಷನ್ ಡಿಪೋ ಗಂಟು ಹಾಕಿ ಪ್ರತಿಯೊಂದಕ್ಕೆ ಅವ್ರನ್ನ ಇದು ಅನ್ನ ಕೊಟ್ಟರೆ ಸಾಕು, ಅನ್ನ ಕೊಟ್ಟರೆ ಸಾಕು, ಥಕ ಥಕ ತಯ್ಯ ಅಂತ ಕುಣಿದಾಡಬೇಕು. ಹೈಯರ್ ಲೈಫ್ ಶುಡ್ ಬಿ ಎ ನೈಟ್ ಮೇರ್ ಫಾರ್ ದೇಮ್. ಇದು ವೃತ್ರಾಸುರ ಪ್ರವೃತ್ತಿ. ಕಟ್ಟಿ ಹಾಕಿಬಿಟ್ಟ. ಆಗ ಇಂದ್ರ ಏನು ಮಾಡಿದ? ಅಯ್ಯೋ, ನನ್ನ ಕೊಲ್ಲೋನು ಹೀಗೆ ಬಂದ್ಬಿಟ್ನಲ್ಲ ಅಂತ ಹೇಳಿ ಶ್ರೀಮನ್ನಾರಾಯಣನಲ್ಲಿ ಉದಕ ತತ್ವ ಸ್ವರೂಪದಲ್ಲಿ ಶರಣಾಗತಿ ಮಾಡಿದ. ಭಗವಂತ ಹೇಳಿದ, ಇದು 3 ಲೋಕದ ಪಾಪ ಒಂದುಗೂಡಿ ಆಗಿರುವುದು. ಇದನ್ನು ಕೊಲ್ಲುವುದಕ್ಕೆ ನಿನ್ನ ಕೈಲಾಗೋದಿಲ್ಲ ಶಕ್ತಿ. ಯಾರು ಭೂಮಿಯಲ್ಲಿ ತುಂಬ ತಪಸ್ಸು ಮಾಡಿದ್ದಾರೆಯೋ, ತ್ಯಾಗಪೂರ್ವಕವಾಗಿ ಇನ್ನೊಬ್ಬರ ಕ್ಷೇಮವನ್ನು ಮಾಡುವುದಕ್ಕೆ ಶರೀರ ಉಳಿಸಿಕೊಂಡಿದ್ದಾರೆಯೋ, ಅಂಥ ಒಬ್ಬ ತಪಸ್ವಿಯಲ್ಲಿ ಹೋಗಿ ಅವನ ಬೆನ್ನುಮೂಳೆಯನ್ನು ಕೊಡು ಅಂತ ಕೇಳು. ಇವರೆಲ್ಲ ಹುಡುಕಿದರು. ಅಂಥ ಒಬ್ಬನೇ ಒಬ್ಬ ಮಹಾಪುರುಷ ಅಥರ್ವ ಗೋತ್ರದ ಅಂಗಿರಸ ಗೋತ್ರದಲ್ಲಿ ದಧೀಚ ಮಹರ್ಷಿ ಅಂತ ಒಬ್ಬ ಇದ್ದ. ಇಂದ್ರೋ ದಧೀಚೋ ಅಸ್ತಭಿ ವೃತ್ರಾಣ್ಯ ಪ್ರತಿಷ್ಕೃತಃ ಜಘಾನನವತೀರ್ಣವ. ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಭಾಗವತದಲ್ಲಿ ಬರುತ್ತೆ. ದಧ್ಯಂಗ್ ಅಥರ್ವ, ಅವನಲ್ಲಿ ಹೋಗಿ ಭಾಗವತದಲ್ಲೂ ಬರುತ್ತೆ ಕಥೆ. ಅವನನ್ನು ಹೋಗಿ ಕೇಳಿದರು. ಮಹರ್ಷಿ ಬಹಿರ್ಭೂತನಾಗಿ ಕಣ್ಣು ಬಿಟ್ಟು ಏನು ಬೇಕು ಅಂದ. ನಿನ್ನ ಪ್ರಾಣ ಬೇಕು ಅಂತ ಕೇಳಿದರು. ಏನೆಯ, ಎಲ್ಲರಿಗೂ ಮುಖ್ಯವಾದದ್ದು ಪ್ರಾಣ. ನನ್ನ ಪ್ರಾಣ ಕೇಳ್ತೀರಿ, ನಿಮ್ಮ ಪ್ರಾಣ ಉಳಿಬೇಕಲ್ಲ. ಅಂದರೆ ಸಾಧು ಸತ್ಪುರುಷರಿಗೆ ಯಾವುದು ತಾನೇ ಅಸಾಧ್ಯ ಕೊಡುವುದಕ್ಕೆ ಅಂತ ಸ್ತೋತ್ರ ಮಾಡ್ತಾರೆ, ಅದ್ಭುತವಾದ ಸ್ತೋತ್ರ. ಹಾಗಿದ್ರೆ ತಗೊಳ್ಳಿ ಅಂತ ಯೋಗ ಮಾರ್ಗದಲ್ಲಿ ಪ್ರಾಣವನ್ನು ಬಿಡಲಾಗಿ ಅವನ ಶರೀರವನ್ನು ಅಶ್ವಿನಿ ದೇವತೆಗಳ ಕೈಯಲ್ಲಿ ಡಿಸೆಕ್ಷನ್ ಮಾಡಿಸಿ ಆ ಮೂಳೆಯನ್ನು ತೆಗೆದು ಆ ತ್ವಷ್ಟ ಪ್ರಜಾಪತಿ ಕೈಯಲ್ಲೇ ಕೊಟ್ಟರು. ಅವನ ಕೈಲೇ ಮಾಡಿಸ್ಬೇಕಲ್ಲ. ಅವನಿಗೂ ಭಯವಾಯಿತು. ಇಂದ್ರ, ತಪ್ಪು ಮಾಡಿಬಿಟ್ಟೆ, ಇಂಥ ಮಗ ಹುಟ್ಟಿ ಬರಲಿ, ನಾ ಕೇಳಿರಲಿಲ್ಲ, ನನಗೂ ಭಯವಾಗುತ್ತೆ, ಇವನ ನೀನೇ ಕೊಲ್ಲು ಅಂತ ಅಪ್ಪನೇ ಕೇಳಿದ ಇಂದ್ರನನ್ನ. ಆಮೇಲೆ ಈ ಮೂಳೆಯನ್ನು ತಗೊಂಡೋಗಿ ಕೊಟ್ಟರೆ ಅದನ್ನು ಒಂದು ಆಕಾರಕ್ಕೆ ತಂದು ವಜ್ರಾಯುಧ ಎಂಬುದಾಗಿ ಮಾಡಿ ಅವನನ್ನು ಕೊಲ್ಲು ಅಂತ ಕೊಡ್ತಾನೆ. ಇಂದ್ರನಿಗೆ ವಜ್ರಾಯುಧ ಎತ್ತೋಕ್ಕಾಗಲಿಲ್ಲ. ಮತ್ತೆ ಭಗವಂತನ್ಗೊಳಗರಿತಾನೆ. ಆಗ ವಿಷ್ಣು ಅಲ್ಲಿ ಆವಾಹಿತನಾಗಿ ಭೂಮಿ, ಆಕಾಶ ಮತ್ತು ದ್ಯುಲೋಕ, ಈ 3 ಲೋಕದಲ್ಲಿ ಕ್ರಮೇಣ ಅವನದನ್ನೆತ್ತುವಂತೆ ಅಷ್ಟಷ್ಟು ದೂರ. ಯಾಕೆ 3 ಲೋಕ ಆಕ್ರಮಿಸಿದ್ದಲ್ಲ ವೃತ್ರಾಸುರ. ಭೂಮಿಯಲ್ಲಿದ್ದ ಒಂದು ಅಂಶವನ್ನು ಕೊಲ್ಲುವುದಕ್ಕೆ, ಆಕಾಶದಲ್ಲಿದ್ದವನ್ನು ಕೊಲ್ಲುವುದಕ್ಕೆ, ಹೀಗೆ 3 ಲೋಕದಲ್ಲಿ ತನ್ನ ತೇಜಸ್ಸನ್ನು ಇಟ್ಟವನಾದ್ದರಿಂದ ಭಗವಂತನಿಗೆ ತ್ರಿಧಾತು, ತ್ರಿಧಾಮ ಅಂತ ಹೆಸರಾಯಿತು ಅಂತ ಹೇಳ್ತಾರೆ. ಇಷ್ಟರಲ್ಲಿ ಇನ್ನೊಂದು ಸಣ್ಣ ವಿಷಯ ಬಿಟ್ಟು ಹೋದದ್ದನ್ನು ಹೇಳ್ತೇನೆ. ಇಂದ್ರನಿಗೆ ವೃತ್ರ ಹತ್ಯೆ, ಬ್ರಹ್ಮಹತ್ಯಾ ದೋಷ ಉಂಟಾಯಿತು. ಅವನ ಜಾತಿಯಲ್ಲಿ ಬ್ರಾಹ್ಮಣ. ಇದು ನೋಡಿ ಹೇಗಿದೆ ಇದು. ವೃತ್ರಾಸುರ ಬ್ರಾಹ್ಮಣ, ರಾವಣ ಹೇಗೆ ಅಂದರೆ ರಾಕ್ಷಸರೆಲ್ಲ ಬ್ರಾಹ್ಮಣರೇ, ಕಮ್ಯುನಿಸ್ಟ್ ಹಾಗೆ, PWG ಇದ್ದ ಹಾಗೆ. ಇತರರು ಕೆಟ್ಟರೆ ಲೋಕ ಹಾಳಾಗೋದಿಲ್ಲ, ಬ್ರಾಹ್ಮಣ ಕೆಟ್ಟರೆ ಮಾತ್ರ ತಲೆ ಕಂಪ್ಯೂಟರ್ ಬ್ರೈನ್ ಇದೆಯಲ್ಲ, ದೇವರು ಪೂರ್ವಜರು ಕೊಟ್ಟ ಬ್ರೈನನ್ನು ದುರುಪಯೋಗಕ್ಕೆ ಹಾಕಿಬಿಟ್ರೆ ಬ್ರಾಹ್ಮಣ ಕೆಟ್ಟರೆ ಲೋಕ ಹಾಳಾಗೋಗುತ್ತೆ. ಇವು ಬ್ರಹ್ಮಹತ್ಯಾ ದೋಷ ಬಂತು. ನನ್ನ ದೋಷ ತಗೊಳ್ಳೋರು ಯಾರು ಅಂತ ಕೇಳಿದರು. ದೇವತೆಗಳು ನೀನು ದೇವಲೋಕಕ್ಕೆ ಬರೋ ಹಾಗೆಲ್ಲ ಅಂದ್ಬಿಟ್ರು. ಅಶುದ್ಧಿ, ಬ್ರಹ್ಮಹತ್ಯೆ. ಅದಕ್ಕೇನು ಮಾಡಿದ, ತನ್ನ ಪಾಪವನ್ನು ತೆಗೆದುಕೊಳ್ಳುವಂತೆ, ಅನೇಕರಿಗೆ ಗೊತ್ತಿದೆಯಲ್ಲ ಈ ಕಥೆ, ಭೂಮಿಯನ್ನು ಕೇಳಿದ. ಕೇಳಿದ್ದೀರಾ ಕಥೆಯನ್ನು? ಭೂಮಿಯನ್ನು ಕೇಳಿದ, ಗಿಡಮರಗಳನ್ನು ಕೇಳಿದ, ಸ್ತ್ರೀಯರನ್ನು ಕೇಳಿದ.
ಒಂದು ಭಾಗ ತಗೋ, 1/3 ಭೂಮಿ ಹೇಳಿತು, ನಾ ತಗೊಳ್ತೇನೆ ನಿನ್ನ ಪಾಪವನ್ನು. ತಗೊಂಡ್ರೆ ಏನಾಗುತ್ತೆ? ಭೂಮಿಗೆ ಬಂಜರು ಭೂಮಿ ಆಗುತ್ತೆ, ಇನ್ಫರ್ಟಿಲಿಟಿ, ಉದಕರಹಿತವಾಗುತ್ತೆ, ಏನು ಬೆಳೆಯೋದಿಲ್ಲ. ಆದರೆ ನೀನೇನು ಕೊಡ್ತೀಯ ನನಗೆ ಅಂದರೆ, ಜನ ನನ್ನಲ್ಲಿ ಅಗೆದಗೆದು ಮಣ್ಣು ತೆಗೆದು ಹಳ್ಳ ಏನು ತೋಡ್ತಾರೆಯೋ ಆಯಾ ವರ್ಷದ ಮಳೆಯಲ್ಲಿ ಅದು ಮತ್ತೆ ತುಂಬಿಕೊಂಡು ಸಲೀಸಾಗುವಂತೆ ವರ ಕೊಟ್ರೆ ನಿನ್ನ ಪಾಪ ತಗೊಳ್ಳಿಕ್ಕೆ ತಯಾರಾಗ್ತೇನೆ ಅಂತ ಕೇಳಿತು. ಇದು ಕ್ಷಮಾದೇವಿ ಭೂದೇವಿ. ಅಸ್ತು ಅಂದ. ಗಿಡಮರಗಳನ್ನು ಕೇಳಿದ, ನನ್ನ ಪಾಪದ 2ನೇ ಭಾಗ ತಗೊಳ್ಳಿ. ಗಿಡಮರಗಳು ಕೇಳಿದವು, ಹೌದು ನಾವು ತಗೊಳ್ತೇವೆ. ಇದರಿಂದ ಏನಾಗುತ್ತೆ ಅಂದರೆ, ಯಾರು ನಮ್ಮನ್ನು ಕತ್ತರಿಸಿದರೆ ಅಲ್ಲಿ ರಸ ಒಸರುತ್ತದೆ, ಅಂಟು ದ್ರವ್ಯ ಬರ್ತದೆ, ಗೋಂದೆಂಬ ಪದಾರ್ಥ ಬರ್ತದೆ, ಅದು ಅಶುದ್ಧಿ. ಗಿಡದಲ್ಲಿ ಅಶುದ್ಧಿ. ಮರದಲ್ಲಿ ಟೊಂಗೆ ಮುರಿದ್ರೆ ಆ ರಸ ಏನು ಒಸರುತ್ತೆ ಅದನ್ನು ಕೈಯಿಂದ ಮುಟ್ಟಬಾರದು, ಅಂಟು ಮುಟ್ಟಬಾರದು. ಅಂಟಿನ ಉಂಡೆಯನ್ನೇ ಮಾಡಿ ತಿಂತಾರೆ ಕೆಲವರು. ನಾವೇನು ಮಾಡೋಣ? ಅದು ಮಹಾದೋಷ ಅಂತ ಹೇಳ್ತೇವೆ. ಪುಸ್ತಕ ಈ ರೀತಿ ಬೈಂಡ್ ಮಾಡಿದ ಪುಸ್ತಕ ವೈದಿಕರು ಹಳೆ ಕಾಲದಲ್ಲಿ ಕೈಲಿ ಹಿಡಿತಿರಲಿಲ್ಲ. ಯಾಕೆಂದ್ರೆ ಅಂಟು ಹಾಕಿರ್ತಾರೆ, ಅದು ಅಶುದ್ಧ. ಅದಕ್ಕೆ ಪೇಜ್ ಬೇರೆ ಬೇರೆಯೇ ಇರಬೇಕು, ತಾಳೆಗರಿ ಇದ್ದ ಹಾಗೆ. ಜ್ಞಾಪಕ ಇಟ್ಕೊಳ್ಳಿ, ಅಂಟು ಮುಟ್ಟಬಾರ್ದು. ಮುಟ್ಟಿದ್ರೆ ಬಟ್ಟೆ ಸಮೇತ ಸಚೇಲ ಸ್ನಾನ ಮಾಡಬೇಕು. ಆದರೆ ಗಿಡ ಹೇಳಿತು, ನಿನ್ನ ಪಾಪ ತಗೊಳ್ತೇನೆ, ಆದರೆ ನಾವು ಕತ್ತರಿಸಿದಷ್ಟು ಬೆಳೆಯುವಂತೆ ವರ ಕೊಡು ಅಂತ ಕೇಳಿತು. ಅಸ್ತು ಅಂದ. ಅದಕ್ಕೆ ವೃಶ್ಚನಾದ್ ವೃಕ್ಷ ಹೆಸರಾಯಿತು. ಆಮೇಲೆ ಲೋಕದ ಸ್ತ್ರೀಯರನ್ನೆಲ್ಲ ಕೈ ಮುಗಿದು ಕೇಳಿಕೊಂಡ ಇಂದ್ರ, ನನ್ನ ಪಾಪ ಒಂದು ಭಾಗ ತಕೊಳ್ಳಿ. ಸ್ತ್ರೀಯರು ಕೇಳಿದ್ರು, ನಮಗೊಂದು ವರ ಕೊಡಬೇಕು. ನೀನು ಮಾಡಿದ ಪಾಪ ನಾವು ತಗೊಂಡ್ರೆ ತಿಂಗಳಲ್ಲಿ 3 ದಿವಸ ನಮ್ಮಲ್ಲಿ ರಜೋರೂಪ, ರಜಸ್ಸು ಕಾಣಿಸಿಕೊಳ್ಳುತ್ತೆ, ರಕ್ತ ಶರೀರದಲ್ಲಿ ಹೋಗ್ತದೆ, ಅದು ಅಶುದ್ಧಿ. ಅದಕ್ಕಾಗಿಯೇ ರಜಸ್ವಲ ಸ್ತ್ರೀಯರನ್ನ ಪುರುಷರು ನೋಡಿದರೆ ಅವರಲ್ಲಿ ಕಾಮೋದ್ದೀಪನವಾಗುತ್ತೆ ಅನ್ನೋ ದೃಷ್ಟಿಯಿಂದ ದೂರದಲ್ಲಿಟ್ಟು ಅವರಿಗೆ ತಿಂಗಳಲ್ಲಿ 3 ದಿವಸ ವಿಶ್ರಾಂತಿಯನ್ನು ಕಲ್ಪಿಸಿ, ಪವಿತ್ರ ದೃಷ್ಟಿಯಿಂದ ನೋಡಿ, ಭಾಗವತ ಹೇಳ್ತಾ ಇದನ್ನೆಲ್ಲ, ಇದು ವೇದದಲ್ಲಿದೆ. ಅವರಿಗೆ ದೇ ರಿಕ್ವೈರ್ ರೆಸ್ಟ್ ಫಾರ್ 3 days ಅಂತ ಮಾಡಿ, ಮಕ್ಕಳು ಹಿರಿಯರು ಯಾರು ಹತ್ರ ಬಂದು ತೊಂದರೆ ಮಾಡದೇ ಇರಲಿ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಮಡಿ ಎನ್ನುವ ಕಲ್ಪನೆಯನ್ನಿಟ್ಟರು. ನಿಕೃಷ್ಟವಾಗಿ ಕಾಣುವ ದೃಷ್ಟಿಯಿಂದ ಇರಲಿಲ್ಲ. ಪ್ಲೀಸ್ ಬಿಲೀವ್ ಮೀ, ಇದರಲ್ಲಿ ಅವರಿಗೆ ಕಂಪಲ್ಸರಿ ರೆಸ್ಟ್ ಕೊಟ್ಟರು. ಒಳ್ಳೆ, ಯಾಕೆಂದರೆ ಬಾಕಿ ದಿವಸಗಳಿಗಿಂತ ಋತುಮತಿಯಾದ ಸ್ತ್ರೀಯರು 1 ಡಿಗ್ರಿ ಹೆಚ್ಚು ರೂಪವಂತರ ಕಾಣ್ತಾರಂತೆ. ಪುರುಷರು ಅವ್ರ ಹತ್ರ ಹೋಗದೇ ಇರಲಿ ಅನ್ನೋದಕ್ಕೋಸ್ಕರವಾಗಿ ಆ ರಜಸ್ಸಿನ ವಾಸನೆ ಗೀಸನೆ ಕಳೀಲಿ ಅಂತ ಹೇಳಿ ಅವರನ್ನು ಪ್ರತ್ಯೇಕವಾಗಿ ಇಡಬೇಕು ಅಂತ ಒಂದು ಮರ್ಯಾದೆ ಏರ್ಪಡಿಸಿದರು. ಆ ಸ್ತ್ರೀಯರು ಕೇಳಿಕೊಂಡ್ರು, ಆದರೆ ನಾವು ಗರ್ಭ ಧರಿಸಿದ ಮೇಲೆಯೂ ಪುರುಷ ಸಂಯೋಗಕ್ಕೆ ಗರ್ಭದಿಂದ ಬಾಧೆಯಾಗದೇ ಇರುವಂತೆ ವರವನ್ನು ಕೊಡಬೇಕು, ಸುಖ ಪಡೆಯಬೇಕು ಅಂತ ಕೇಳ್ಕೊಂಡ್ರು. ವೇದದಲ್ಲಿದೆ ಮಾತಿದು. ಅದು ಅಷ್ಟು ಅಂತ ಹೇಳಿದ ಮೇಲೆ ಇಂದ್ರ ಶುದ್ಧಿಯನ್ನು ಹೊಂದಿದ. ಇದು ಕಥೆ ಇದು. ಆಮೇಲೆ ವೃತ್ರನನ್ನು ಕೊಲ್ಲುವುದಕ್ಕೆ ಹೊರಟ, ಸಿಂಬಾಲಿಕ್ ಸ್ಟೋರಿ. ಇವನಿಗೆ 100 ಕೋಟೆಗಳು ಲೋಕದಲ್ಲಿ ಪ್ರಸಿದ್ಧವಾದ ಕೋಟೆಗಳಿದ್ದು, 100 ಫೋರ್ಟ್ಸ್. ಮಹಾವೇಶದಿಂದ ಭೂಮಿಯಲ್ಲಿದ್ದಿದ್ದು, ಆಕಾಶದಿದ್ದು, ಜಲೋಕದಲ್ಲಿ ಎಲ್ಲ ಕೋಟೆಗಳನ್ನು ಹೊಡೀತಾ ಬಂದ. ಕೊನೆಯಲ್ಲಿ ವೃತ್ರಾಸುರ ಶರಣಾಗತಿ ಮಾಡಿ, 1 ಕೋಟೆ ಬಿಟ್ಬಿಡು ಉಳಿಯೋದಕ್ಕೆ ನನಗೆ. ಅದಕ್ಕೆ ಜಘಾನ ನವತೀರ್ಣವ 99 ಹೊಡೆದು ಹಾಕಿದ. 1 ಉಳಿಯಿತು. ಅದು ನಮಗೆ ತುಂಬ ತೊಂದರೆಯಾಯಿತು. ಅವನು ಪೂರ್ತಿ ಮುಗಿದಿದ್ರೆ ಚೆನ್ನಾಗಿತ್ತು. ಶತ್ರುಶೇಷಂ ನಶೇಷಯೇತ್, ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಬರೆದಿದ್ದಾನೆ. 1 ಉಳಿದಿದ್ದರಿಂದ ಏನಾಯಿತು ಅಂದರೆ, ಅವನು ಪಾಕಿಸ್ತಾನದವರಾಗಿ ರಾಜಿಗೆ ಬಂದ. ಆವಾಗ ಕಾರ್ಗಿಲಲ್ಲಿ ಸೋತ ಮೇಲೆ ರಾಜಿಗೆ ಬಂದ ಹಾಗೆ, ನಾನು ನಿನ್ನ ಶರೀರದಲ್ಲೇ ಸೇರ್ಕೊಂಡ್ಬಿಡ್ತೇನೆ ಇಂದ್ರ, ಮತ್ತೆ ನನ್ನ ಶರೀರದಲ್ಲಿ ಸೇರಿದ್ರೆ ಉಪದ್ರವ ಮಾಡ್ತೀಯಲ್ಲ ಅಂದ್ರೆ, ಇಲ್ಲ, ನಿನಗೆ ಹಸಿವಿನ ರೂಪದಲ್ಲಿರ್ತೇನೆ. ಹಸಿವಿನ ರೂಪದಲ್ಲಿದ್ದು ನೀನು ತಿಂದ ಅನ್ನವನ್ನು ನಿನಗೆ ಬೇಯಿಸಿ ಹಾಕಿ ಜೀರ್ಣ ಮಾಡುವ ಅಡಿಗೆಯವನ ಕೆಲಸ ಮಾಡ್ತೇನೆ ಅಂತ ಕೇಳಿಕೊಂಡು ಇಂದ್ರ ಏಮಾರಿ ಹೋಗಿ ನನ್ನಲ್ಲಿ ಬಾ ಅಂತ ಕರೆದದ್ರಿಂದ ಇಂದ್ರನ ಮೂಲಕ ನಮ್ಮೆಲ್ಲರಲ್ಲಿ ಹಸಿವಿನ ರೂಪದಲ್ಲಿ ಇವತ್ತಿಗೂ ವೃತ್ರಾಸುರ ಲೋಕವನ್ನು ಬಾಧಿಸ್ತಾನೆ. ಚೆನ್ನಾಗಿಲ್ವೇ ನೋಡಿ ಕಥೆ ಇದು. ವರ್ಸ್ಟ್ ಎನಿಮಿ ಆಫ್ ಮ್ಯಾನ್ ಯಾವುದು? ಹಸಿವು, ಹಂಗರ್. ಆ ಹಸಿವು ತಡೆಯೋಕ್ಕಾಗೋದಿಲ್ಲ ಮನುಷ್ಯನಿಗೆ. ಅದನ್ನು ನೀವು ಹಾಗೇ ಬಿಟ್ಟರೆ ವೃತ್ರಾಸುರ ಹೆಚ್ಚು ಬೆಳೀತಾನೆ. ಹಸಿದ ವರ್ಗಗಳೆಲ್ಲವನ್ನು ಎತ್ತಿ ಕಟ್ಟಿದ್ದಾರೆ ಇವತ್ತು ವೇದದ ಮೇಲೆ. ಆ ವೃತ್ರಾಸುರನ್ನು ಭೇದಿಸಬೇಕು ಅಂದರೆ ನಮಗೆ ಬೆಳಕು ಬೇಕು. ವೃತ್ರಾಸುರನ 99 ಕೋಟೆ ಹೋದ ದಿವಸ ಯಾವುದು ಅಂತ ಕೇಳಿದ್ರೆ ಹುಣ್ಣಿಮೆ, ಪೌರ್ಣಿಮೆ ದಿವಸ. ವೃತ್ರಸ್ಯ ಕನೀನಿಕಾಸಿ. ಕನೀನಿಕ ಅಂದರೆ ಈ ಕಪ್ಪು ಕಣ್ಣಿನ ಚುಕ್ಕೆ ಇರುತ್ತೆ ನೋಡಿ, ಐರಿಸ್. ಅವತ್ತು ಇಂದ್ರ ಅವನನ್ನು ಹೊಡೆದ. ಆದ್ದರಿಂದ ಹುಣ್ಣಿಮೆ ದಿವಸದಲ್ಲಿ ಆಸುರಿ ಶಕ್ತಿ ನಮ್ಮಲ್ಲಿ ವಿಜೃಂಭಿಸುತ್ತೆ, ಹುಚ್ಚುಗಿಚ್ಚು ಬರುವಂತಹ ಪ್ರಸಂಗ.
ಹುಣ್ಣಿಮೆ ದಿವಸ ತುಂಬ ಎಚ್ಚರವಾಗಿರಬೇಕು. ಅದು ಅಪವಿತ್ರ. ಅಮಾವಾಸ್ಯೆ ಪರವಾಗಿಲ್ಲ. ಸೂರ್ಯಚಂದ್ರರ ಸಂಗಮ ಅದು ಪರ್ವಕಾಲ. ಅವತ್ತು ಪಿತೃಶ್ರಾದ್ದ ದೇವಶ್ರಾದ್ದ ಎಲ್ಲ ಮಾಡಬೇಕು. ಆದರೆ ಹುಣ್ಣಿಮೆ ದಿವಸ ಮಾತ್ರ ಡೋಂಟ್ ಸೆಲೆಬ್ರೇಟ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಜಾಗರೂಕರಾಗಿರಬೇಕು. ವೃತ್ರ ಯಾವ ರೂಪದಲ್ಲಿ ಬರ್ತಾನೋ ಹೋಳಿ ಹುಣ್ಣಿಮೆ ಮಾಡೋಕೆ ನಮಗೆ ಗೊತ್ತಿಲ್ಲ ಅಂತ ಹೀಗೆಲ್ಲ ವೇದಪುರುಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಈ ಕಥೆ ಎಷ್ಟು ಸಾಂಕೇತಿಕ ಅಂದರೆ ಇದನ್ನು ಇಂಗ್ಲಿಷ್ ಕಾವ್ಯದಲ್ಲಿ ಅಳವಡಿಸಿಕೊಂಡ ಒಬ್ಬ ಕವಿಯ ಹೆಸರು 4 ಮಾತನ್ನು ಹೇಳಿ ಇವತ್ತು ಮುಗಿಸ್ಕೊಳ್ತೇನೆ. T.S. ಎಲಿಯಟ್ ಅಂತ ಒಬ್ಬ ಆಂಗ್ಲ ಮಹಾಕವಿ, ಕಳೆದ ಶತಮಾನದವನು. ನಾನು ಡಾಕ್ಟರಲ್ ಥೀಸಿಸ್ ಬರೆದದ್ದು ಆ ಕವಿಯ ಮೇಲೆ ಅರ್ಧ ಭಾಗ, W.B. ಯೇಟ್ಸ್ ಅನ್ನೋನ ಮೇಲೆ ಅರ್ಧ ಭಾಗ. ಇನ್ಫ್ಲೂಯೆನ್ಸ್ ಆಫ್ ಇಂಡಿಯನ್ ಥಾಟ್ ಆನ್ ದಿ ಪೊಯೆಟ್ರಿ ಆಫ್ T.S. ಎಲಿಯಟ್ ಅಂಡ್ W.B. ಯೇಟ್ಸ್. ಇದು ಥೀಸಿಸ್ ಸಬ್ಮಿಟ್ ಮಾಡುವ ಕಾಲಕ್ಕೆ ನಮ್ಮ ಗುರುಗಳಿಗೆ ನಮಗೆ ಅವ್ರನ್ನ ಕೇಳಿಯ ಬರೆದ ಮೇಲೆಯೂ ಕೆಲವು ವಿತಂಡವಾದಗಳು ಬಂದದ್ರಿಂದ ಐ ಡಿಂಟ್ ಕೇರ್ ಟು ಸಬ್ಮಿಟ್. ಅದು ಹಾಗೆಯೇ ಉಳಿದಿದೆ. ನೋಡಿದವರೊಬ್ಬರು ಕೂತಿದ್ದಾರೆ, ನಮ್ಮ ಥೀಸಿಸ್ ನೋಡಿದ್ದೀರಿ ನೀವು, ಯಾವತ್ತು ಬರುತ್ತದೆಯೋ ವೇಳೆ ಹಚ್ಚು ಮಾಡೋಣ. ಈ ಕವಿ T.S. ಎಲಿಯಟ್ ಕವಿ, ಅವನು ಇಂಗ್ಲೆಂಡಲ್ಲಿ ಅವನ ಪೂರ್ವಜರು ಹುಟ್ಟಿದ್ರು, ಅಮೆರಿಕೆಯಲ್ಲಿ ಬೆಳೆದು ಚಾರ್ಲ್ಸ್ ಲಾನ್ಮನ್ ಎಂಬ ಹಾರ್ವರ್ಡ್ ಓರಿಯೆಂಟಲ್ ಸೀರೀಸ್ ಗ್ರಂಥಗಳ ಮಹಾಧ್ಯಕ್ಷನಲ್ಲಿ 10 ವರ್ಷ ಸಂಸ್ಕೃತ ಅಧ್ಯಯನ ಮಾಡಿ, ವೇದಾರ್ಥಗಳನ್ನೂ ಅಭ್ಯಾಸ ಮಾಡಿ, ವೇದ ಸ್ವರ ಇಲ್ಲದೆ ಅವನ ತಲೆ ಹೊತ್ತೋದಿಲ್ವಲ್ಲ, ಅವನು ಒಂದು ಲೇಖನ ಬರ್ಕೊಂಡಿದ್ದಾನೆ. ಇಫ್ ಐ ಹ್ಯಾಡ್ ಸ್ಟಡೀಡ್ ಸಾನ್ಸ್ಕ್ರಿಟ್ ಅಂಡ್ ದಿ ವೇದಾಸ್ ಫಾರ್ ಎ ಫ್ಯೂ ಮೋರ್ ಇಯರ್ಸ್, ಐ ವುಡ್ ಹ್ಯಾವ್ ಲಾಸ್ಟ್ ಆಲ್ ಮೈ ರೆಸ್ಪೆಕ್ಟ್ ಫಾರ್ ಕ್ರಿಶ್ಚಿಯಾನಿಟಿ, ವಿಚ್ ಫಾರ್ ಪ್ರಾಕ್ಟಿಕಲ್ ಆಸ್ ವೆಲ್ ಆಸ್ ಸೆಂಟಿಮೆಂಟಲ್ ರೀಸನ್ಸ್ ಐ ಡಿಂಟ್ ವಾಂಟ್ ಟು ಡೂ. ಕ್ರೈಸ್ತ ಮತದ ಬಗ್ಗೆ ತಿರಸ್ಕಾರ ಬಂದ್ಬಿಡ್ತಿತ್ತು, ಅದಕ್ಕೋಸ್ಕರ ಸಂಸ್ಕೃತ ವೇದವನ್ನು ನಾನು ಬಿಟ್ಟೆ ಅಂತ ಬರ್ಕೊಂಡಿದ್ದಾನೆ. ಇನ್ನೊಬ್ಬ ಕವಿ ಹೇಳ್ತಾನೆ ಅವನ ಮೇಲೆ, ಅವನದು ವೇಸ್ಟ್ ಲ್ಯಾಂಡ್ ಅನ್ನುವ ಕವನವನ್ನು ಓದಬೇಕಾದ್ರೆ ದಿ ರೆಫರೆನ್ಸ್ ಟು ರಿಗ್ವೇದಿಕ್ ವಾಟರ್ಸ್ ಈಸ್ ದ ಹೋಲ್ ಫೌಂಡೇಶನ್ ಆಫ್ ದಿ ಪೋಯಮ್. ರೇಮಂಡ್ ಶೂಮಿ ಅನ್ನೋನು ಬರೆದಿದ್ದಾನೆ ಈ ಮಾತನ್ನು. ನನಗೆ ಎಕ್ಸೈಟ್ಮೆಂಟ್ MA ಕ್ಲಾಸಲ್ಲಿ ಇದನ್ನು ಓದುವಾಗ. ಆ ಕವನದಲ್ಲಿ ಏನು ಬರೆದಿ, 427 ಸಾಲಿನ ಒಂದು ಮಹಾಕಾವ್ಯ, ಉದ್ದ ಇಲ್ಲ, ಅದರಲ್ಲಿ ಹೀರೋ ಹೀರೋಯಿನ್ ಇಲ್ಲ, 5 ಭಾಗ ಇದೆ. ಅದರಲ್ಲಿ ಪಂಚಭೂತಗಳನ್ನು ತೋರಿಸೋದಕ್ಕೆ 5. ಅದರಲ್ಲಿ ಏನು ಶುರುವಾಗುತ್ತೆ, ಫಿಶರ್ ಕಿಂಗ್ ಅಂತ ಒಬ್ಬ ದೊರೆ ಇದ್ದ ಅಂತ ಶುರುವಾಗುತ್ತೆ. ಕಿಂಗ್ ಫಿಶರ್ ಅಲ್ಲ, ಅದು ಹೆಂಡದ ಹೆಸರು, ಫಿಶರ್ ಕಿಂಗ್. ನಿಮ್ಗೆ ಯಾಕೆ ಗೊತ್ತು ಅಂತ ಕೇಳಬೇಡಿ, ಟಿವಿಯಲ್ಲಿ ಬರ್ತಾದ್ರಿಂದ ಟಿವಿಯಲ್ಲಿ ನಾನು ನೋಡಿ ಹೇಳಿದ್ದದು. ಕಿಂಗ್ ಆರ್ಥರ್ ಅಂತ ಒಬ್ಬ ದೊರೆ ಇದ್ದ ಅಂತ ಹೇಳ್ತಾರೆ, ಮಿಥಿಕಲ್ ಕಿಂಗ್, ಮೆಡಿವಲ್ ಟೈಮ್ಸ್. ಆ ದೊರೆ ಕಾಲದಲ್ಲಿ ಅನೇಕ ವೀರರು, ರೌಂಡ್ ಟೇಬಲ್ ನೈಟ್ಸ್, ಅವರೇನೋ ಒಂದು ಪದಾರ್ಥ ತಂದರೆ ಭೂಮಿಯಲ್ಲಿ ಬಂಜರತನ ಬಿಡುತ್ತದೆ ಅಂತ ಅವರು ಹೋದರು. ಯೇಸು ಕ್ರಿಸ್ತ ಕೊನೆಯಲ್ಲಿ ಕಪ್ಪು, ಯಾವ ಕಪ್ಪಿನಲ್ಲಿ ವೈನ್ ಕುಡಿದಿದ್ನೋ ಅದನ್ನು ಪತ್ತೆ ಮಾಡ್ಕೊಂಬರಬೇಕು ಅಂತ ಹೋದರು ಅಂತ ಕಥೆ ಬರುತ್ತೆ. ಅದು ಇಂಗ್ಲಿಷ್ ಕಾವ್ಯಗಳಲ್ಲಿ ಬಹಳ ದೊಡ್ಡ ಥೀಮ್. ಅದು ಇರಲಿ. ಅವನು ಫಿಶರ್ ಕಿಂಗ್ನ ಕಥೆ ಏನು ಅಂದರೆ, ರಾಜ್ಯದಲ್ಲಿದ್ದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರಿಂದ ಭೂಮಿಯಲ್ಲಿ ಮಳೆ ನಿಂತು ಹೋಯಿತು. ಈ ಕಥೆಯಲ್ಲಿ ಬರುತ್ತೆ ನಮ್ಮಲ್ಲಿ. ಅಂಗರಾಜದ ದೊರೆ ರೋಮಪಾದನ ಕಾಲದಲ್ಲಿ ಋಷ್ಯಶೃಂಗರು ಬರೋ ತನಕ ಮಳೆ ಬೆಳೆ ನಿಂತು ಹೋಯಿತು ಅನ್ನೋ ಕಥೆ ಬರುತ್ತೆ ನೋಡಿ. ಅಲ್ಲಿ ಹೋಲುತ್ತೆ ಕಥೆ ಇದು. ಇದು ನೀವು ಬೆಳೆಸ್ಬೋದು. ಕರ್ನಾಟಕದಲ್ಲಿ 4 ವರ್ಷ ಕ್ಷಾಮ ಉಂಟಾಯಿತು. ಯಾಕೆ, ತುಂಬ ಧರ್ಮಾತ್ಮರೆಲ್ಲ ಈ ದೇಶವನ್ನು ಚೀಫ್ ಮಿನಿಸ್ಟರ್ಗಳು ಆಳಿದರು. ಈಗ ಬಂದಿರೋರು ಅವ್ರ ಮೇಲೆ ತುಂಬ ಧರ್ಮಾತ್ಮರು ಅಂತ ಅಲ್ಲ ನಾ ಹೇಳಿದ್ದು, ಅವ್ರ ಹೆಸರದಿರಬಹುದು. ಎಲ್ಲಿ ಸ್ತ್ರೀಯರ ಮರ್ಯಾದೆಗೆ ಕುತ್ತು ಬರ್ತದೆ, ಎಲ್ಲಿ ದಾಂಪತ್ಯ ಜೀವನಕ್ಕೆ ಕುತ್ತು ಬರ್ತದೆ, ಎಲ್ಲಿ ವೇದಕ್ಕೆ ನಿಂದೆಯನ್ನು ಮಾಡ್ತೀರಿ, ಎಲ್ಲಿ ಋಷಿಮುನಿಗಳಿಗೆ ಅಪಮಾನವನ್ನು ಮಾಡ್ತೀರಿ, ಎಲ್ಲಿ ದೇವಸ್ಥಾನಗಳನ್ನು ಪಾಳುಗೆಡ್ತೀರಿ, ನಾನು ಹೇಳ್ತೇನೆ ಪ್ರಮಾಣವನ್ನು ಮಾಡಿ, ಅಲ್ಲಿ ಮಳೆಯೂ ಬರೋದಿಲ್ಲ, ಬೆಳೆಯೂ ಬರೋದಿಲ್ಲ, ಹಾಳಾಗುತ್ತೆ. ಒಂದು ವೇಳೆ ಬಂದರೆ ಊರನ್ನು ಕೊಚ್ಚುವಂತಹ ಮಳೆ ಬರ್ಬೋದು, ಅತಿವೃಷ್ಟಿ ಅನಾವೃಷ್ಟಿ ಆಗ್ಬೋದು. ಇದು ಪ್ರಕೃತಿ ನಿಯಮ. ಅದಾಯಿತು. ಅದಕ್ಕೆ ಅವನೇನು ಮಾಡಿದ, ಎಲ್ಲೋ ಹೋಗಿ ಅದನ್ನು ತರಬೇಕು ಅಂತ ವೀರರು ಹೋದರು, ಬಂದು ಒಂದು ಸಮಸ್ಯೆ ಸೃಷ್ಟಿಯಾಯಿತು. ವೇಸ್ಟ್ ಲ್ಯಾಂಡ್ ಕವನದ ಮೊದಲನೇ ಭಾಗದಲ್ಲಿ ಸಮಸ್ಯೆ ಸೃಷ್ಟಿ ಮಾಡಿದವನು ಪಶ್ಚಿಮದ ಒಬ್ಬ ದೊರೆ ಎನ್ನುವುದನ್ನು ಕವಿ ನಂಬುವುದನ್ನು ಮಾಡ್ತಾನೆ. ಇದು ಸ್ಟೆರಿಲಿಟಿ ಕೇಮ್ ಅಪಾನ್ ದಿ ಲ್ಯಾಂಡ್. ಸ್ತ್ರೀಯರು ಗರ್ಭಧರಿಸೋದಕ್ಕಾಗಲಿಲ್ಲ, ಆಕಳು ಮರಿಗಳನ್ನು ಕರುಗಳನ್ನು ಹಾಕಲಿಲ್ಲ, ನದಿ ಒಣಗಿ ಹೋಯಿತು, ಗಿಡಮರ ಸಸ್ಯಗಳು ಹೋಯಿತು, ಉದಕ ತತ್ವ ಸಂಪೂರ್ಣವಾಗಿ ನಾಮಾವಶೇಷವಾಯಿತು. ಇದು ಮೊದಲನೇ ಭಾಗದ ಕಥೆ. ಅದರ ವಿನ್ಯಾಸವನ್ನು 2, 3, 4ನೇ ಭಾಗದಲ್ಲಿ ಮಾಡ್ತಾನೆ. ಅದನ್ನೆಲ್ಲ ನಾನು ವಿನ್ಯಾಸ ಮಾಡೋದಿಲ್ಲ.
ಎಲಿಯಟ್ನ ಮೇಲೆ ಬೇಕಾದ್ರೆ ಒಂದು 5-6 ಉಪನ್ಯಾಸ ಕೊಡ್ತೇನೆ ಒಂದು ದಿವಸ, ನೀವು ಕೇಳಿ ಸಂತೋಷ ಪಡ್ಬೋದು. ಕೊನೆ ಭಾಗದಲ್ಲಿ 5ನೇ ಭಾಗದಲ್ಲಿ ಇದಕ್ಕೆ ಸೊಲ್ಯೂಷನ್ ಕೊಡ್ತಾನೆ. ದ ಟೈಟಲ್ ವಾಟ್ ದಿ ಥಂಡರ್ ಸೆಡ್, ಗುಡುಗು ಏನು ಹೇಳಿತು. ಅಲ್ಲಿ ಹಿ ಕಮ್ಸ್ ಬ್ಯಾಕ್ ಟು ಎ ಗ್ರೇಟ್ ಇಂಡಿಯನ್ ಮಿತ್, ಈ ದಧೀಚಿ ಮಹರ್ಷಿಯ ಕಥೆಯನ್ನು ಹೇಳ್ತಾನೆ. ಮತ್ತು ಒಂದು ಬೃಹದಾರಣ್ಯಕದ ಉಪನಿಷತ್ತಿನ ಕಥೆಯನ್ನು ಹೇಳ್ತಾನೆ. ಆ ಕಥೆಗೂ ಇದಕ್ಕೂ ಏನು ಸಂಬಂಧ ತಾವು ಯೋಚನೆ ಮಾಡಿ. ಆ 4 ಸಾಲು ಪದ್ಯವನ್ನು ಮಾತ್ರ ಬಾಯಲ್ಲಿ ಹೇಳ್ತೇನೆ. ಅವರು ಹಚ್ಚಿದ್ದನ್ನ. ಗಂಗಾ ವಾಸ್ ಸಂಕನ್, ಇದು ಎಲಿಯಟ್ನ ಕವ್ಯ. ಗಂಗಾ ವಾಸ್ ಸಂಕನ್, ದಿ ಲಿಂಪ್ ಲೀವ್ಸ್ ವೇಟೆಡ್ ಫಾರ್ ರೈನ್, ವೈಲ್ ದಿ jungle crouched, humped in silence. Far distant over the Himavant, black clouds gathered. Then spake the thunder, Da, Datta, Damyata, Dayadvam. ಇದು ಕೊನೆ. ಆ ಕಾವ್ಯದ ಕೊನೆ ಭಾಗನ ಹೇಳ್ತಾ ಇರೋದು. ಎಂಥ ಇದು ಏನು, ಎಷ್ಟು ನಮಗೆ ಭಾರತೀಯರಿಗೆ ಸಾಧ್ಯವಾಗದಿದ್ದನ್ನು ಮಾಡಿ. ಹಿ ಹ್ಯಾಸ್ ಅಮಾಲ್ಗಮೇಟೆಡ್ ಸೋ ಮೆನಿ ಮಿತ್ಸ್ ಇನ್ ಟು ಒನ್. ಮಳೆ ಬೇಕಲ್ಲ, ಗಂಗಾ ವಾಸ್ ಸಂಕನ್, ಫ್ರೈಟನಿಂಗ್ ಪಿಕ್ಚರ್. ಗಂಗೆ ಒಣಗಿ ಹೋಗೋ ಸ್ಥಿತಿ. ಇವತ್ತು ಗಂಗೆ ಒಣಗಿಲ್ಲ. ಗಂಗೆ ಅಂದರೆ ಭಾರತೀಯರ ಸತ್ವ, ಜೀವನದಿ, ಜೀವನಾಡಿ, ನಮ್ಮ ಸಂಸ್ಕೃತಿ, ನಾವು ನಂಬಿಕೊಂಡಿರುವ ಮೌಲ್ಯಗಳು ಎಲ್ಲ ಒಣಗಿ ಹೋಗುವಂಥ ಭಯಂಕರ ಕಾಲ ಬಂದುಬಿಡ್ತು. ಭಾರತ ಒಣಗಿ ಹೋದರೆ ಇಂಗ್ಲೆಂಡಿನ ಗತಿ ಏನು, ಭಾರತ ಒಣಗಿ ಹೋದರೆ ಅಮೆರಿಕಾದ ಗತಿ ಏನು, ಅವನು ಬಡ್ಕೊಳ್ತಾನೆ ಕ್ರಿಶ್ಚಿಯನ್ ಕವಿ. ನಮಗಿದ್ರ ಬಗ್ಗೆ ಲಕ್ಷ್ಯ ಇಲ್ಲ. ಗಂಗಾ ವಾಸ್ ಸಂಕನ್, ಗಾಡ್ ಫಾರ್ಬಿಡ್, ಇದಾಗದೇ ಇರಲಪ್ಪ, ನಾವು ಪ್ರಾರ್ಥನೆ ಮಾಡ್ತೇವೆ. ಗಂಗೆ ಗಂಗಾ ವಾಸ್ ಸಂಕನ್. ಆದರೆ ಫಾರ್ ಡಿಸ್ಟೆಂಟ್ ಕ್ಲೌಡ್ಸ್ ಗ್ಯಾದರ್ಡ್ ಓವರ್ ದಿ ಹಿಮವಂತ್, ಹಿಮವತ್ ಪರ್ವತದ ಮೇಲೆ ಕಪ್ಪು ಮೋಡಗಳು ಗೂಡಿಕೊಂಡವು. ಹಿಮವತ್ ಪರ್ವತದಲ್ಲಿ ನೀರಿದೆ, ಹಿಮಗಡ್ಡೆಯಲ್ಲಿ ಅದು ಹೊರಗಡೆ ನೀರು ಕೊಡೋದಿಲ್ಲ. ಅದು ವೃತ್ರಾಸುರ. ನೀರಿದೆ, ನೀರು ಬರೋದಿಲ್ಲ. ಮೋಡದಲ್ಲಿ ನೀರಿದೆ, ಮೋಡ ನೀರು ಕೊಡಲಿಲ್ಲ. ದಿ ಜಂಗಲ್ ಕ್ರೌಚ್ಡ್ ಹಂಪ್ಡ್ ಇನ್ ಸೈಲೆನ್ಸ್. ಹಿಮವತ್ ಪರ್ವತದ ಕಾಡುಗಳು ಒಂದು ಎಲೆ ಇಲ್ಲದಂತೆ ಸೊರಗಿ ಹೆಬ್ಬುಲಿಗಳು ನಿಶ್ಶಕ್ತರ ಕೂಡುವಂತೆ ಮಳೆ ಬರ್ತದೆಯೇ. ಆಗ ಗುಡುಗಿನ ರೂಪದಲ್ಲಿ ಮೇಘ ಮಾತನಾಡಿತು. ದೆನ್ ಸ್ಪೇಕ್ ದಿ ಥಂಡರ್, ಮಳೆ ಕೊಡ್ತೇನೆ, ನಿಬಂಧನೆ. ದತ್ತ ದಾಮ್ಯತ ದಯದ್ವಂ, ದಾನ ಮಾಡು, ಧರ್ಮ ಮಾಡು, ಇಂದ್ರಿಯ ನಿಗ್ರಹ ಮಾಡಿಕೋ, ನೊಂದವರಿಗೆ ದಯೆಯನ್ನು ತೋರಿಸು. ಈ ನಿಬಂಧನೆ ಇದ್ರೆ ಮಳೆ ಕೊಡ್ತೇನೆ, ಇಲ್ದಿದ್ರೆ ಕೊಡೋದಿಲ್ಲ. ಇದು ನಮ್ಮಲ್ಲಿ ದಾನ ಧರ್ಮ ದಯೆ ಹೇಗೆ ಬಗ್ಗಿ ಹೋಯಿತು, ಏನು ಅದ್ಭುತ ರೂಪಗಳಲ್ಲಿ ಬರೀತಾನೆ. ಈ ಚಿತ್ರವನ್ನು ನೀವು ಭಗೀರಥನ ಕಾಲಕ್ಕೆ ಅನ್ವಯ ಮಾಡಿಕೊಳ್ಳಿ. ಈ ಚಿತ್ರವನ್ನು ಸೋಮ ಇಲ್ದೇದ ಕಾಲದಲ್ಲಿ ಮಹರ್ಷಿಗಳು ಸೋಮ ತರುವುದಕ್ಕೆ ಏನು ಶ್ರಮಪಟ್ಟರು ಅನ್ವಯ ಮಾಡಿಕೊಳ್ಳಿ. ಸಿಂಬಲ್ಸ್ ಬಿಕಮ್ ಯೂನಿಫೈಡ್ ಇನ್ ಮಾನೋ ಸಿಂಬಾಲಿಕ್ ಮೀನಿಂಗ್. ಈಗ ಈ ದಧೀಚಿ ಮಹರ್ಷಿಯ ಬೆನ್ನುಮೂಳಿನ ವಜ್ರಾಯುಧ ಮಾಡಿಕೊಂಡು ಮಳೆ ಸುರಿಯದೇ ಇದ್ದ ಮೋಡದ ಮೇಲೆ ಇವನು ಹಾಕಿದ ಏಟನ್ನ, ಅದು ದತ್ತ ದಾಮ್ಯತ ದಯದ್ವಂ, ಏಟು ತಿಂದು ಅಯ್ಯೋ ನಾ ಮಳೆ ಕೊಡ್ತೀನಿ, ದಾನ ಮಾಡಿ ಧರ್ಮ ಮಾಡಿ ಅಂತ ಆ ಮುಂಗಾರು ಮಳೆ ಪ್ರಾರಂಭದಲ್ಲಿ ಎಷ್ಟು ಅಬ್ಬರವನ್ನು ಮಾಡ್ತದೆಯೋ ಅದು ತದೇ ತತ್ಸ್ತನ ಯತ್ನುಹು ಅದ್ಯಾಪಿ ವರ್ಷತಿ. ಉಪನಿಷತ್ತಲ್ಲಿ ಹೇಳ್ತಾರೆ, ಮಿಂಚಿನ ರೂಪದಲ್ಲಿ ಇವತ್ತಿಗೂ ಭಗವಂತ ಈ 3 ಮಾತನ್ನು ಸಿಡಿಲಿನ ರೂಪದಲ್ಲಿ ಹೇಳ್ತಾನೆ. ದತ್ತ ನೋಡಿ, ಮುಂಗಾರು ಮಳೆಯಲ್ಲಿ ಸಿಡಿಲು ಬಂದರೆ ಹೇಗೆ ಬರುತ್ತೆ, ಮೊದಲನೇದು ಜೋರು ಶಬ್ದ, ಕೊನೆಯಲ್ಲಿ ವಿಂಪರ್ ಗುಡುಗು. ದತ್ತ ದಾಮ್ಯತ ದಯದ್ವಂ, ಇದು ಆನೋಮೆಟ್ರೋಪಿಯ, ಇಂಗ್ಲಿಷ್ ಭಾಷೆ ಅಲಂಕಾರದಲ್ಲಿ ಹೇಳ್ತಾರೆ. ಅದು ಇದಕ್ಕೊಂದು ಕಥೆ ಏನು ಅಂದರೆ, ದೇವತೆಗಳು, ಮನುಷ್ಯರು, ಪಿತೃಗಳು, ರಾಕ್ಷಸರು ಕೂಡಿ ಭಗವಂತನಲ್ಲಿ ಕಾಲಕ್ಷೇಪ ಮಾಡುವುದಕ್ಕೆ ಹೋದರಂತೆ. ಗುರುಕುಲ ವಾಸ ಮಾಡುವುದಕ್ಕೆ ಹೋದರು. 12 ವರ್ಷ ಭಗವಂತ ಪಾಠವನ್ನು ಹೇಳಿದ. ಪಾಠ ಹೇಳಿದ ಮೇಲೆ ನಾ ಹೇಳಿದ್ದೆಲ್ಲ ತಿಳಿಯಿತು ಅಂತ ಕೇಳಿದ. ಎಲ್ಲ ತಿಳಿಯಿತು ಅಂದರು. ಏನು ತಿಳಿಯಿತು ಅಂದ್ರೆ ಬಂತು ಸಂಕಟ. ಪ್ರವಚನ ಮಾಡಿದ ಮೇಲೆ ಎಲ್ಲ ತಿಳಿಯುತ್ತೆ, ಎಲ್ಲ ತಿಳಿಯಿತು. 7 ದಿವಸ ಏನು ಕೇಳಿದ್ರಿ, ಅಲ್ಲಲ್ಲಿ ಒಂದೊಂದು ಬಾಗಿಲಲ್ಲಿ ಒಬ್ಬೊಬ್ಬರು ಹೋಗಿಬಿಡ್ತೀರಿ, ಒಬ್ಬರು ಎದುರು ನಿಲ್ಲೋದಿಲ್ಲ. ತಿಳಿಯಿತು ಸ್ವಾಮಿ, ಏನು ತಿಳಿಯಿತು ಅಂತ ಕೇಳಬೇಡಿ. ಉಪನಿಷದಂಭೋ ಬ್ರೂಹಿ, ಇಷ್ಟು ವರ್ಷ ಕೇಳಿದ್ವಲ್ಲ, ಇದರ ಎಸೆನ್ಸನ್ನು ನೀವೇ ಇನ್ನೊಂದ್ಸಲ ಸಮಪ್ ಮಾಡಿ ರೆಸ್ಯೂಮೆ ಕೊಡಿ. ಆಗ ಭಗವಂತ ಹೇಳಿದ, ನಿಮಗೆ ಪನಿಷ್ಮೆಂಟು, ಐ ಆಮ್ ನಾಟ್ ಗೋಯಿಂಗ್ ಟು ರಿಪೀಟ್ ಆಲ್ ದ ಲೆಸನ್ಸ್, ಒಬ್ಬೊಬ್ಬರೇ ಬನ್ನಿ ಅಂತ. ಮೊದಲು ಮನುಷ್ಯರನ್ನು ಕರೆದ, ಮೊದಲು ದೇವತೆಗಳನ್ನು ಕರೆದ.
ಅವರ ತಲೆ ಮೇಲೆ ಮುಸುಕನ್ನು ಹಾಕಿ ಬ್ರಹ್ಮೋಪದೇಶ ಮಾಡ್ತಾರಲ್ಲ ಹಾಗೆ ಒಂದೇ ಒಂದು ಶಬ್ದವನ್ನು ನಾವು ಕಿವಿಯಲ್ಲಿ ಹಾಕಿದ. ದಾ ಅರ್ಥವಾಯಿತೆ ಅಂತ ಕೇಳಿದ. ದೇವತೆಗಳು ಭಯ ಆಯಿತು. ಒಂದಕ್ಷರ ಹೇಳಿಬಿಟ್ಟಲ್ಲ ಅಂತ. ತಿಳಿಯಿತು ಅಂದ್ರು. ಏನು ತಿಳಿಯಿತು ಅಂದ. ಅಲ್ಲಿಗೆ ಬಿಡಲಿಲ್ಲ ದೇವರು. ಅವರಲ್ಲಿ ಇಂದ್ರಿಯ ನಿಗ್ರಹ ದಮೆ ಏನಿರಲಿಲ್ಲ, ಅದಕ್ಕೆ ಹೇಳಿದ ಅಂತ ತಿಳ್ಕೊಂಡು, ಹೌದು ನೀವು ಇಂದ್ರಿಯ ದಮನೆ ಮಾಡಿಕೊಳ್ಳಿ ಅಂತ ಹೇಳಿದಾಗಾಯಿತು. ಸರಿಯಾಗಿ ತಿಳ್ಕೊಂಡಿದ್ದೀರಿ, ಹೋಗ್ಬೋದು ಅಂದ. ಸೀಕ್ರೆಟ್ ಬ್ಯಾಲೆಟ್ ಕರೆಯರೋ ಅವ್ರನ್ನ ಹಸುರನ್ನ ಅಂದ. ಅವ್ರಿಗೆ ಮತ್ತೆ ಇವರೇನು ಕೇಳ್ತಾರೆ, ಇಂಟರ್ವ್ಯೂನಲ್ಲಿ ಒಬ್ರು ಹಿಂದೆ ಒಬ್ರು ನಿಂತಿರ್ತಾರೆ ನೋಡಿ, ಅವ್ರಿಗೇನು ಕ್ವಶನ್ ಕೇಳಿದ್ರು, ನನಗೇನು ಕೇಳಿದ್ರು ಅನ್ನೋ ಹಾಗೆ ಅವರಿಗೂ ಇದೆ ಒಂದು ಅಕ್ಷರವನ್ನು ಹೇಳಿದ. ದಾ ತಿಳಿತು. ಏನು ತಿಳಿತು? ಅಸುರರಿಗೆ ಭಯವಾಯಿತು. ಅವರಲ್ಲಿ ದಯಾಗುಣವಿಲ್ಲ, ದಯೆ ತೋರಿಸಿ ಅಂತ ಹೇಳಿದಾಗಾಯಿತು ನಮಗೆ. ತಿಳ್ಕೊಂಡು ಪರವಾಗಿಲ್ಲ ಹೋಗಿ. ಹೊರಗಡೆ ನಿಂತಿದ್ರು ಮನುಷ್ಯರು, ಕರೆಯೋರವ್ರನ್ನ ದೇವರು. ನಮಗೇನು ಹೇಳ್ತಾನೆ ಅಂದರೆ ಅವರಿಗೂ ದಾ ಅಂತ ಹೇಳಿದ. ಮನುಷ್ಯರಲ್ಲಿ ದಾತೃತ್ವ ಗುಣ ಸ್ವಲ್ಪ ಕಡಿಮೆ, ಆದ್ದರಿಂದ ದಾನ ಮಾಡು ಅಂತ ಹೇಳಿದ್ರಿ. ಹೌದಲ್ಲ? ದೇವತೆಗಳಿಗೆ, ದಾನವರಿಗೆ, ಮನುಷ್ಯರಿಗೆ ಇವತ್ತಿಗೂ ಪ್ರತಿ ವರ್ಷದಲ್ಲಿ ಮುಂಗಾರು ಮಳೆಯಲ್ಲಿ ಆರಂಭದಲ್ಲಿ ಸ್ತನಯತ್ನುಹು ಅಂದರೆ ಮಿಂಚು ತದೇಶ ದೈವೀ ವಾಕ್ ಅಭಿವದತಿ. ದೈವೀ ವಾಕು ಸಿಡಿಲಿನ ಮಾತು. ದಾ ದತ್ತ ದಾಮ್ಯತ ದಯಧ್ವಂ. ನಾವು ಅದನ್ನು ಮಾಡಿದರೆ ಮಳೆ ಬರ್ತದೆ, ಇಲ್ಲದಿದ್ರೆ ಮಳೆ ಬರೋದಿಲ್ಲ. ಉದಕ ತತ್ವ, ನಾರಾಯಣ ತತ್ವ, ಭಗವಂತನ ಕೃಪೆ ನಿಮ್ಮ ಮೇಲೆ, ನಮ್ಮ ಮೇಲೆ ಚೆನ್ನಾಗಿರಬೇಕಾದ್ರೆ ದಾನ ಮಾಡಿ, ಧರ್ಮ ಮಾಡಿ, ದಯೆ ತೋರಿಸಿ. ಇದು ತ್ರಿವಿಕ್ರಮನ 3 ಪಾದ. ಇದನ್ನ ಅಂಟಾಕ್ಲಿಡೀಸ್ ಮಹಾರಾಜನ ಆಸ್ಥಾನದಲ್ಲಿದ್ದವನು ಹೀಲಿಯೋಡೋರಸ್ ಎಂಬ ಒಬ್ಬ ಗ್ರೀಕ್ ಯವನ ನಮ್ಮ ದೇಶಕ್ಕೆ ಬಂದು ಅಲೆಕ್ಸಾಂಡರ್ ಜೊತೆಯಲ್ಲಿ ಬಂದವನು ಇಲ್ಲಿ ಉಳಿದು ಭಾಗವತ ಮತವನ್ನು ಸ್ವೀಕಾರ ಮಾಡಿ ಬೀಸ್ ನಗರ ಗುಜರಾತ್ನಲ್ಲಿ ಒಂದು ಉಕ್ಕಿನ ಸ್ತಂಭವನ್ನು ಕ್ರಿಸ್ತಪೂರ್ವ ಸ್ಥಾಪನೆ ಮಾಡಿ ಅದರಲ್ಲಿ ಯಾವ ಭಗವಂತನು ದಾನ, ದಯೆ, ಧರ್ಮ ಎಂಬ 3 ಪಾದಗಳಿಂದ ಲೋಕವನ್ನು ಅಳೆದನೋ ಅವನ ಸ್ಮರಣಾರ್ಥವಾಗಿ, ದೇವದೇವೋತ್ತಮನ ಸ್ಮರಣಾರ್ಥವಾಗಿ ಈ ಉಕ್ಕಿನ ಕಂಬವನ್ನು ನಡೆಸಿದ್ದೇನೆ ಅಂತ ಹೇಳ್ತಾನೆ. ಅದೇ 3 ಮಾತು. ಇದು ಉದಕ ತತ್ವ. ಅರ್ಥವಾಯ್ತೆ ನಿಮಗೆ? ಸ್ವಲ್ಪ ಅವರು ತಿಳಿತೆ ನೋಡಿ, ಯೋಚನೆ ಮಾಡಿಕೊಳ್ಳಿ. ಎಷ್ಟು ರೋಮಾಂಚಕವಾದ ತತ್ವ, ನಾರಾಯಣ ತತ್ವ ಇದು. ನಾಳೆ ದಿವಸ ಇದನ್ನು ಮತ್ತೆ ಮುಂದುವರಿಸ್ತೇನೆ. ದೇವತಾ ಮಂಡಲದಲ್ಲಿ ಭಗವಂತ ಶ್ರೀಮನ್ನಾರಾಯಣ ಲಕ್ಷ್ಮೀ ಸ್ವರೂಪವನ್ನು ಒಂದು ಪ್ರಕಟಣೆ ಇದೆಯಾ? ಸ್ವಲ್ಪ ಪೂಜೆ ನಿಲ್ಲಿಸಿ, 1 ನಿಮಿಷ ಪೂಜೆ ನಿಲ್ಲಿಸಿ. ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಂ ಆಸ್ಮಿನ್ ರಾಷ್ಟ್ರೇ ರಾಜನ್ಯ ಶವ್ಯಶೂರೋ ಮಹಾರಥೋ ಜಾಯತಾಂ ದೋಗ್ಧ್ರೀದೇನುರ್ವೋಢಾ ನಡ್ವಾನಾಶು ಸಪ್ತಿಃ ಪುರಂಧಿರ್ಯೋಷಾ ಜಿಷ್ಣುರಥೇಷ್ಟಾ ಸಭೇಯೋ ಯುವಾ ಅಸ್ಯ ಯಜಮಾನಸ್ಯ ವೀರೋ ಜಾಯತಾಂ ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನವೋಷಧಯ ಪಚ್ಯಂತಾಂ ಯೋಗಕ್ಷೇಮೋ ನಃ ಕಲ್ಪತಾಂ ಆಭಿರ್ಗೀರ್ಭಿರ್ಯದತೋ ನವೂನಂ ಆಪ್ಯಾಯ ಹರಿವೋ ವರ್ಧಮಾನಃ ಯದಾ ಸ್ತೋತೃಭ್ಯೋ ಮಹಿ ಗೋತ್ರಾರುಜಾಸಿ ಭೂಯಿಷ್ಠಭಾಜೋ ಅಧತೆ ಸ್ಯಾಮ ಬ್ರಹ್ಮ ಪ್ರಾವಾದಿಷ್ಮ ತನ್ನೋ ಮಾಹಾಸೀತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ಹಿರಣ್ಯಗರ್ಭಃ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂದ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯ ಆತ್ಮದಾ ಬಲದಾ ಯಸ್ಯ ವಿಶ್ವ ಉಪಾಸತೆ ಪ್ರಶಿಶಂ ಯಸ್ಯ ದೇವಾಃ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯುಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಃ ಪ್ರಾಣತೋ ನಿಮಿಷತೋ ಮಹಿತ್ವೈಕ ಇದ್ರಾಜಾ ಜಗತೋ ಬಭೂವ ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಸ್ಯೇಮೇ ಹಿಮವಂತೋ ಮಹಿತ್ವಾ ಯಸ್ಯ ಸಮುದ್ರಗಂ ರಸಯಾ ಸಹಾಹುಃ ಯಸ್ಯೇಮಾಃ ಪ್ರದಿಶೋ ಯಸ್ಯ ಬಾಹೂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯೇನ ದ್ಯೌರುಗ್ರಾ ಪೃಥಿವೀ ಚ ದೃಢಾ ಯೇನ ಸ್ವಸ್ತಭಿತಂ ಯೇನ ನಾಕಃ ಯೋ ಅಂತರಿಕ್ಷೇ ರಜಸೋ ವಿಮಾನಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಂ ಕ್ರಂದಸಿ ಅವಸಾತಸ್ತಭಾನೇ ಅಭ್ಯೈಕ್ಷೇತಾಂ ಮನಸಾ ರೇಜಮಾನೇ
ಯತ್ರಾಧಿಸೂರಬುದಿತೋ ವಿಭಾತಿ ಕಸ್ಮೈ ದೇವಾಯ ಹವಿಷಾ ವಿಧೇಮ ಆಪೋ ಹಯದ್ಬೃಹತೀರ್ವಿಶ್ವಮಾಯನ್ ಗರ್ಭಂ ದಧಾನ ಜನಯಂತೀರಗ್ನಿಂ ತತೋ ದೇವಾನಾಂ ಸಮವರ್ತತಾಸುರೇಕಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಶ್ಚಿದಾಪೋ ಮಹಿನಾ ಪರ್ಯಪಶ್ಯದ್ದಕ್ಷಂ ದಧಾನ ಜನಯಂತೀರ್ಯಜ್ಞಂ ಯೋ ದೇವೇಶ್ವಧಿದೇವ ಏಕ ಆಸೀತ್ ಕಸ್ಮೈ ದೇವಾಯ ಹವಿಷಾ ವಿಧೇಮ ಮಾನೋ ಹಿಗುಂಸೀಜ್ಜನಿತಾಯ ಪೃಥಿವ್ಯಾ ಯೋ ವಾದಿವಂ ಸತ್ಯಧರ್ಮಾ ಜಜಾನ ಯಶ್ಚಾಪಶ್ಚಂದ್ರ ಬೃಹತೀರ್ಜಜಾನ ಕಸ್ಮೈ ದೇವಾಯ ಹವಿಷಾ ವಿಧೇಮ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೇಜೋಮಸ್ತನ್ನೋ ಅಸ್ತು ಭಯಜ್ಞಸ್ಯಾಮಪತಯೋರಯೀಣಾಂ ಹರಿ ಓಂ. ತಮಗೆಲ್ಲ ವಂದನೆಗಳು ಮತ್ತು ಇಂದಿನ ಈ ಮಾಲೆಯ ಕೊನೆಯ ಉಪನ್ಯಾಸಕ್ಕೆ ಸ್ವಾಗತ. ಈ ಹೊತ್ತಿನ ವಿಷಯ ವೇದದಲ್ಲಿ ದೇವತಾ ಸ್ವರೂಪ, ಅದರಲ್ಲಿ ಪರಮೇಶ್ವರ ಪರಮದೇವತಾ ದೇವತಾ ಸಾರ್ವಭೌಮ ವಿಷ್ಣು ಮತ್ತು ಲಕ್ಷ್ಮೀ, ಸಾಧ್ಯ ಆದರೆ ಭೂ ನೀಳ ಶ್ರದ್ಧಾ ಮೇಧ ಸ್ವಧಾ ಸ್ವಾಹ ವಾಗಂಭೃಣಿ ಈ ವಿಷಯಗಳನ್ನು ಕುರಿತು ಸೂಕ್ಷ್ಮವಾಗಿ ಪರಿಚಯ ಮಾಡಬೇಕು. ವಿಷಯ ತುಂಬ ದೊಡ್ಡದು. ಮಾಲಿಕೆಯಲ್ಲಿ ಹೇಗೋ ಅಳವಡಬೇಕು ಬಿಡಬಾರದು ಅಂತ ಒಂದು ರೀತಿಯಲ್ಲಿ ಪ್ರತಿಯೊಂದು ವಿಷಯವನ್ನು ಈ 7 ದಿವಸದಲ್ಲಿ ಜೋಡಿಸ್ತಾ ಬಂದಿದ್ದೇನೆ. ನಿನ್ನೆ ಉದಕ ತತ್ವವನ್ನು ಹೇಳಿದೆ, ಅಲ್ಲಿಂದಲೇ ಪ್ರಾರಂಭ ಮಾಡ್ತೇನೆ. ಉದಕ ಎಂದರೆ ಜೀವನ ಪ್ರವಾಹ. ಉದಕ ಎಂದರೆ ಜೀವನವನ್ನು ಸದಾ ಸೃಜನಾತ್ಮಕವಾಗಿ ಇಡುವ ದ್ರವ್ಯ. ಉದಕ ಎಂದರೆ ಕಾಲ. ಉದಕ ಎಂದರೆ ಯಜ್ಞತತ್ವ. ಹೀಗೆ ಅನೇಕ ಪದರುಗಳ ಅರ್ಥಗಳನ್ನು ಹೊಂದಿರತಕ್ಕದ್ದು ಈ ಉದಕ ತತ್ವ. ಅದು ನಾರತತ್ವ, ನಾರಾಯಣ ತತ್ವ ಎಂಬುದಾಗಿ ಹೇಳಿದೆ. ಅದೇ ಸೋಮತತ್ವ ಅಂತಲೂ ಒಂದು ಕಡೆ ಹೇಳಿದೆ. ಸೋಮ ಬೇರೆಯಲ್ಲ, ಉದಕ ಬೇರೆಯಲ್ಲ. ಆದ್ದರಿಂದಲೇ ಭಗವಾನ್ ವೇದವ್ಯಾಸರು ಋಷಿದೃಷ್ಟವಾದ ಮಂತ್ರಗಳನ್ನು ಒಂದು ಕ್ರಮದಲ್ಲಿ ಜೋಡಿಸುವಾಗ ಜಗತ್ತಲ್ಲಿಯೇ ಪ್ರಥಮ ಗ್ರಂಥ ಅನಿಸಿಕೊಂಡ ಋಗ್ವೇದದಲ್ಲಿ ಒಂದು ಇಡೀ ಮಂಡಲವನ್ನು, 9ನೇ ಮಂಡಲವನ್ನು ಪವಮಾನ ಸೋಮ, ಆ ಸೋಮನಿಗೆ ಇಟ್ಟಿದ್ದಾರೆ. ಆ ಸೋಮಮಂಡಲ ಒಂದಾದರೂ ಅರ್ಥ ಮಾಡಿಕೊಳ್ಬೇಕು ನಾವು. ಯಜ್ಞಭೂಮಿಯಲ್ಲಿ ಸೋಮ ಆವಿರ್ಭವಿಸುವಾಗ ದಶಾಪವಿತ್ರ ಎನ್ನುವ ಫಿಲ್ಟರ್, ಉಣ್ಣೆಯನ್ನು ಹಾಕಿ ಕಂಬಳಿ, ಅದು ದ್ರೋಣ ಕಲಶದಲ್ಲಿ ಶೇಖರಿತವಾಗುವಾಗ ಸೋಮ 3 ಮಾತನ್ನಾಡ್ತಾನೆ ಅಂತ ವೇದದಲ್ಲಿ ಹೇಳ್ತಾರೆ. ಸೋಮ ಆಡುವ 3 ಮಾತುಗಳು ಯಾವುದು ಅಂದರೆ, ನಿನ್ನೆ ಕಥೆಯಲ್ಲಿ ಹೇಳಿದೆ, ಮೇಘದಲ್ಲಿ ಒಳಗಿರುವ ಮಳೆ ಕೆಳಗಿಳಿದು ಬರಬೇಕಾದರೆ ಅದು 3 ಮಾತನ್ನಾಡ್ತದೆ. ದತ್ತ, ದಾಮ್ಯತ, ದಯಧ್ವಂ. ಅದೇ 3 ಮಾತು ವೇದದಲ್ಲಿ ಹೇಳಿದ್ದಾರೆ. ಈ ಪುಸ್ತಕದಲ್ಲಿ 7ನೇ ಸಂಪುಟದಲ್ಲಿ ಸೋಮ ಆಡುವ 3 ಮಾತು, ಮಳೆ ಆಡುವ 3 ಮಾತು, ತ್ರಿವಿಕ್ರಮನ 3 ಪಾದಗಳು, ಅವುಗಳ ಜೊತೆಗೆ ನಾವು ಆಚರಿಸಬೇಕಾದ 3 ತತ್ವ, ದಾನ, ದಮೆ ಮತ್ತು ದಯೆ. ಹಾಗೆಯೇ ಬಿಡಬೇಕಾದ 3 ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ತಸ್ಮಾದ್ ಏತತ್ರಯಂ ತ್ಯಜೇತ್. ಯಾವುದು? ಕಾಮ, ಕ್ರೋಧ, ಲೋಭ. ಅದು 3 ಬಿಡಬೇಕು. ದಾನ, ದಯೆ, ದಮೆ ಇವುಗಳನ್ನು ಅಭ್ಯಾಸ ಮಾಡಬೇಕು. ವಾಟ್ ಮೋರ್ ಡು ಯು ರಿಕ್ವೈರ್ ಇನ್ ದಿ ಎಥಿಕ್ಸ್ ಆಫ್ ದಿ ವರ್ಲ್ಡ್? ಮಾಡಬೇಕಾದ್ಯಾವುದು, ಬಿಡಬೇಕಾದ್ಯಾವುದು? ದಾನವನ್ನು ಮಾಡಿ, ಕೊಡಿ 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 ತ್ಯಾಗವನ್ನು ಮಾಡ್ತಾ ಹೋಗಿ. ಬೈ ದಿಸ್ ಅಂಡ್ ದಿಸ್ ಓನ್ಲಿ ವಿ ಹ್ಯಾವ್ ಎಕ್ಸಿಸ್ಟೆಡ್. ಎಲಿಯಟ್ ಕವಿ ಹೇಳ್ತಾನೆ, ವಾಟ್ ಹ್ಯಾವ್ ವಿ ಗಿವನ್? ಗಂಡ ಹೆಂಡರು ಅಗ್ನಿಸಾಕ್ಷಿಕವಾಗಿ ಕೈ ಹಿಡಿದವರು
ಒಬ್ಬರನ್ನೊಬ್ಬರು ಪರಸ್ಪರ ಅರಿತುಕೊಳ್ಳಲಿಲ್ಲ, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಕೊಟ್ಟುಕೊಳ್ಳಲಿಲ್ಲ. ಮೊದಲ ದಾನ ಇರೋದೇ ಅಲ್ಲಿ. ನಾನು ನೀವು ಈ ಜೀವನದಲ್ಲಿರಬೇಕಾದ್ರೆ ಇವತ್ತು ನಮ್ಮ ತಂದೆ ತಾಯಂದಿರು ಪರಸ್ಪರ ಒಬ್ಬರಿಗೆ ಒಬ್ಬರನ್ನ ಕೊಟ್ಟುಕೊಂಡ್ರು. ಅವರು ಕೊಟ್ಟುಕೊಂಡಿದ್ರಿಂದ ನಾವಿಲ್ಲಿದ್ದೇವೆ. ನಾವು ಹಾಗೆ ಕೊಟ್ಟುಕೊಳ್ಳುವುದರಿಂದ ನಮ್ಮ ಮಕ್ಕಳಿರ್ತಾರೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಮನೆಯಲ್ಲಿ ಶುರುವಾಗುತ್ತೆ ದಾನ. ದಯೆ, ಯಾರು ಕಷ್ಟಪಟ್ಟರು, ಹುಳ ಹುಪ್ಪಟೆ ಮನುಷ್ಯ, ಯಾವ ಪ್ರಾಣಿ ಜಂತು, ಅಯ್ಯೋ ಅನ್ನುವ ಭಾವ, ದಯೆ ಉಂಟಾಗಬೇಕು. ಜೀವನ ಮುಂದೆ ನಡೀಬೇಕಾದ್ರೆ ಆಸುರಿ ಭಾವಗಳೇನು ನಮ್ಮಲ್ಲಿವೆ ಅವುಗಳನ್ನು ದಮನ ಮಾಡಬೇಕು. ಒಳಗಿನ ಇಂದ್ರಿಯ, ಹೊರಗಿನ ಇಂದ್ರಿಯಗಳು, ಇವುಗಳನ್ನು ನಾವು ಶಮೆ ಮತ್ತು ದಮಗಳಿಂದ, ಶಮೆ ಅಂದರೆ ಕಣ್ಣು ಕಿವಿ ಹೊರಗಿನ ಇಂದ್ರಿಯಗಳು, ಅವುಗಳನ್ನು ಹತೋಟಿಯಲ್ಲಿಡುವುದು. ದಮ ಅಂದರೆ ಇಂದ್ರಿಯ, ಒಳಗಿನ ಇಂದ್ರಿಯ, ಮನಸ್ಸೆಂಬ ಇಂದ್ರಿಯವನ್ನು ವಶದಲ್ಲಿಡುವುದು, ಡಿಸಿಪ್ಲಿನ್. ಇದನ್ನು ಮಾಡಿಕೊಂಡ್ರೆ ಈ 3 ಸೂತ್ರ ದಾನ, ದಯೆ, ದಮೆ, ಇವುಗಳಿಂದ ಜೀವನ ಮುಂದೆ ನಡೆಯುತ್ತದೆ. ಬಿಡಬೇಕಾದದ್ದು ಯಾವುದು? ಕಾಮ, ಕ್ರೋಧ, ಲೋಭ. ತಸ್ಮಾದ್ ಏತತ್ರಯಂ ತ್ಯಜೇತ್. ಇದು ನರಕದ ಬಾಗಿಲು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಸ್ವರ್ಗದ್ವಾರ ಹೇಳಿದ್ದೇವೆ, ನರಕದ್ವಾರ ಹೇಳಿದ್ದೇವೆ. ಹೀಗೆ ಬಿಡಬೇಕಾದ ಬಾಗಿಲು, ನಾವು ಹೋಗಬೇಕಾದ ಬಾಗಿಲು, ಇವುಗಳನ್ನು ತಿಳ್ಕೊಂಡ್ರೆ ನಾವು ಜೀವನದಲ್ಲಿ ಎಲ್ಲಿ ಹೋಗಿ ಮುಟ್ತೇವೆ, ಜೀವನದ ಪರಮಗಮ್ಯ ಯಾವುದು, ಗುರಿ ಯಾವುದು, ಅದನ್ನು ಸೋಮಮಂಡಲದಲ್ಲಿ ಹೇಳಿದ್ದಾರೆ ಋಗ್ವೇದದಲ್ಲಿ. ಇಷ್ಟು ಸ್ಪಷ್ಟವಾದ ಮಂತ್ರ ಇಡೀ ಋಗ್ವೇದ ಮಂಡಲದಲ್ಲಿ ಬೇರೆ ಇಲ್ಲ. ಆದರೆ ಇದನ್ನು ಖಿಲ ಭಾಗ ಅಂತ ಕೊನೆಯಲ್ಲಿ ಜೋಡಿಸಿದ್ದಾರೆ. ಖಿಲ ಅಂದರೆ ಇದು ಯಾವ ಋಷಿಯಿಂದ ದೃಷ್ಟವಾಯಿತು, ಇದರ ಸ್ವರ ಏನು, ಅದು ಸ್ವಲ್ಪ ಸ್ಪಷ್ಟವಾಗಿಲ್ಲದೇ ಇದ್ದ ಕಾರಣ ಕೊನೆಯಲ್ಲಿ ಸೇರಿಸಿಬಿಡ್ತಾರೆ ಅದನ್ನು. ಅಪೆಂಡಿಕ್ಸ್ ಇದ್ದ ಹಾಗೆ. ಅಪೆಂಡಿಕ್ಸ್ ಈಸ್ ನಾಟ್ ಅನ್ ಅನ್ಇಂಪಾರ್ಟೆಂಟ್ ಥಿಂಗ್. ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಅಪೆಂಡಿಕ್ಸ್ ಅಂದರೆ ಅಡಿಷನ್ ಅನ್ನೋ ಅರ್ಥವಿದೆ, ಅದೆಲ್ಲ ಇಲ್ಲಿ ಹೇಳಿದ್ದು. ಖಿಲ ಭಾಗ. ಈಗ ವೇದವ್ಯಾಸರು ಎಲ್ಲವನ್ನು ಕೂಡಿಸಿದ್ರು. ಅವರು ಕೂಡಿಸೋ ಕಾಲಕ್ಕೆ ಬೆಳ್ಕೊಳ್ತಾ ಹೋಗ್ತಿತ್ತು ಮಂತ್ರಗಳು. ಒಂದು ಮರದಲ್ಲಿ ಎಲೆಗಳನ್ನು ನೀವು ಎಣಿಸುವಾಗ ಎಣಿಸಿ ಕೆಳಗೆ ಇಳಿಯುವಷ್ಟರಲ್ಲಿ 4 ಎಲೆ 8 ಎಲೆ ಹೆಚ್ಚು ಬೆಳೆದಿರಬಹುದು, 4 ಕೆಳಗೆ ಬಿಟ್ಟಿರಬಹುದು. ಲೂಸ್ಲಿ ಶಂಟೆಡ್, ಅದು ಖಿಲ ಮಂತ್ರಗಳು. ಅದರಲ್ಲಿ ಎರಡು ಗಯೆ, ಮಾತೃ ಪಿತೃಶ್ರಾದ್ದ ಮಾಡುವಾಗ ಹೇಳುವಂತಹ ಕೆಲವು ಮಂತ್ರಗಳ ಅರ್ಥವೂ ಇದರಲ್ಲಿ ಕೂಡಿಕೊಂಡಿದೆ. ಸೋಮ ಪ್ರವಾಹದ ದಿಕ್ಕು ಅದು ವಿಷ್ಣು ಪದ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೀವನದ ಕೊನೇ ಗತಿ ವಿಷ್ಣು ಪದ, ವೈಕುಂಠ, ಪರಮಾತ್ಮನ ಲೋಕ. ಅದಕ್ಕೆ ಬ್ರಾಹ್ಮಣರಲ್ಲಿ, ಕ್ಷತ್ರಿಯ ವೈಶ್ಯಾದಿಗಳಲ್ಲಿ, ಇನ್ನೂ ಕೆಳಗಿನವರಲ್ಲಿ, ಭಾರತೀಯ ಸಂಸ್ಕೃತಿ ಇರುವಲ್ಲಿ